ನಲ್ಲಿ ನಿಮಗೆ ಅವನು ಒಂದು ವೇಳೆ ಹೆದ್ರಿಯೇ ಮೂರ್ಛೆ ಹೋದ್ರೆ ಒಂದು ಕೇಸ್ ಸಿನಾರಿಯೋ ನಂಗೆ ಗೊತ್ತಿಲ್ಲ ಅದು ಎಷ್ಟು ರಿಲೆವೆಂಟ್ ಅಂತ ನಿಮಗೆ ಕೇಳುವಂಥದ್ದು. ನಮಗೆ ಒಂದು ಮನಸ್ಸಿಗೆ ಬಂದ ಕ್ವಶನ್ ನಾವು ಕೇಳ್ತೇವೆ, ಅದು ಚೈಲ್ಡಿಶ್ನೆಸ್ ಕೂಡ ಇರ್ಬೋದು. ಆ ಟೈಮ್ನಲ್ಲಿ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಿ? ಅಂದರೆ ಆಗ ಅವನದ್ದು ಬಿ ಪಿ ರೈಸ್ ಆಗ್ತದಾ, ಅದು ಎಂತೆಲ್ಲ ಆಗ್ತದೆ ನೀವು ನೋಡಿದ ಪ್ರಕಾರ? ಸ್ಪೈನಲ್ ಅನಸ್ತೇಷಿಯಾ ಕೊಡ್ಲಿಕ್ಕೆ ಆ ಸೂಜಿ ಬೆನ್ನಿಗೆ ಚುಚ್ಚಿದ ಕೂಡಲೇ ಅವರಿಗೆ ತಲೆ ತಿರುಗಿ ಬಿ ಪಿ ಎಲ್ಲ ಕಮ್ಮಿ ಆಗಿ ಅವರು ಬೀಳ್ಲಿಕ್ಕಾದ್ರು. ನಾನು ಹೇಳಿದೆ ಕೂಡಲೇ ಸೂಜಿ ತೆಗಿರತ್ತರ ಮಲಗಿಸಿ ಅವ್ರಿಗೆ ನೋಡಿದ್ರೆ ಪ್ರಜ್ಞೆ ಹೋಗಿಬಿಟ್ಟಿದೆ. ಯಾಕೆ ಅಂದರೆ ಅವರ ಬಿ ಪಿ ಎಷ್ಟು ಕಮ್ಮಿ ಆಯಿತು ಅಂತ ಹೇಳಿದರೆ, ಹೃದಯ ಬಡಿತ ಕಮ್ಮಿ ಆಯಿತು, ಬಿ ಪಿ ಕಮ್ಮಿ ಆಯಿತು, ಹೆಚ್ಚು ಕಡಿಮೆ ನಮಗೆ ನಾಡಿ ಬೆಳೆದವೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟು. ಯಾಕೆ ಅಂದರೆ ಉದ್ವೇಗ ಜಾಸ್ತಿ ಆಯಿತು, ಹೆದರಿಕೆ ಆಯಿತು ಅವರಿಗೆ. ಅವರಿಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗುವಾಗಲೂ ಅದು ಬೆನ್ನಿಗೆ ಸೂಜಿ ತಾಗಿದ ಕೂಡಲೇ. ನಮಸ್ಕಾರ, ಸುದ್ದಿ ಸುವಿಧ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಈ ವೈದ್ಯ ಲೋಕದಲ್ಲಿ ವೈದ್ಯರನ್ನು ನಾವು ದೇವರಂತ ಹೇಳ್ಬೋದು. ಸೊ ಹಾಗಾಗಿ ಏನಾಗ್ತದೆ ಅಂತ ಹೇಳಿದರೆ, ನಾವು ಯಾವುದೇ ಒಂದು ಆಪ್ರೇಷನ್ ಆಗಲಿ ಅಥವಾ ಯಾವುದೇ ಒಂದು ವೈದ್ಯರು ನಮಗೆ ಮದ್ದು ಕೊಡುವಾಗ ನಾವು ವೈದ್ಯರ ಬಗ್ಗೆ ಮಾತ್ರ ಕಾಳಜಿ ವಹಿಸ್ತೇವೆ. ಅಂದರೆ ಇಂಥ ವೈದ್ಯರ ಹತ್ರ ಹೋಗಿದ್ದೆವು ಅಥವಾ ಇಂಥ ವೈದ್ಯರದ್ದು ಮದ್ದು ಮಾಡಿದೆವು, ಇಂಥ ಡಾಕ್ಟ್ರು ಆಪ್ರೇಷನ್ ಮಾಡಿದರು ಅಂತೇಳಿ ಎಲ್ಲ ಹೇಳ್ತೇವೆ. ಆದರೆ ಅದರ ಹಿಂದೆ ವೈದ್ಯರಲ್ಲದೆ, ಅಂದರೆ ಪ್ರಮುಖ ವೈದ್ಯರಲ್ಲದೆ ಬೇರೆ ಕೂಡ ಇದೊಂದು ಟೀಮ್ ವರ್ಕ್ ಇರ್ತದೆ. ತುಂಬ ಜನರು ಇದರಲ್ಲಿ ತುಂಬ ಸಹಕಾರವನ್ನು ನೀಡಬೇಕಾಗ್ತದೆ. ಸೊ ಉದಾಹರಣೆಗೆ ನಾವು ಕೆಲವು ಮರ್ತು ಹೋಗ್ತೇವೆ. ಅಂದರೆ ಉದಾಹರಣೆಗೆ ಈ ದಾದಿಯರು, ಅಂದರೆ ನರ್ಸಸ್ ಅಂತ ಏನು ಹೇಳ್ತೇವೆ ನಾವು, ಈ ನರ್ಸ್ ಇರ್ಬೋದು, ಅನೆಸ್ಥೆಸಿಸ್ಟ್ ಇರ್ಬೋದು. ಸೊ ಹೀಗೆ ಎಲ್ಲರದ್ದು ಕೂಡ ಅಲ್ಲಿ ಒಂದು ಟೀಮ್ ವರ್ಕ್ ಇದ್ದದ್ರಿಂದ ಈ ರೋಗಿಗೆ ಒಂದು ಗುಣಮುಖ ಆಗಲಿಕ್ಕೆ ಸಹಕಾರ ಆಗ್ತದೆ. ಸೊ ಹಾಗಾಗಿ ವೈದ್ಯರು, ಪ್ರಮುಖ ವೈದ್ಯರು ಎಷ್ಟು ಪ್ರಾಮುಖ್ಯವೋ ಅಷ್ಟೇ ಉಳಿದವರು ಕೂಡ ಪ್ರಾಮುಖ್ಯರಾಗಿರ್ತಾರೆ. ಸೊ ಆದರೆ ನಮಗೆ ಏನಾಗ್ತದೆ, ಎದುರಿಗೆ ನೋಡುವಾಗ ವೈದ್ಯರು ಮಾತ್ರ ಡೈಲಿ ಬರ್ತಾರೆ ರೌಂಡ್ಸಿಗೆ, ಅವ್ರ ಹತ್ರ ಮಾತಾಡ್ತೇವೆ, ಅವರದ್ದೇ ಮದ್ದು ತಗೊಳ್ತೇವೆ, ಹಾಗಾಗಿ ಅವರದ್ದು ಮಾತ್ರ ನಮಗೆ ಗಮನದಲ್ಲಿ ಇರ್ತದೆ. ಆದರೆ ಅದರ ಹಿಂದಿನಿಂದ ಕೂಡ ತುಂಬ ಟೀಮ್ ವರ್ಕ್ ಇರ್ತದೆ, ಅವರದ್ದು ಕೂಡ ತುಂಬ ಪ್ರಮುಖವಾದಂಥ ಪಾತ್ರ ಇರ್ತದೆ ಅನ್ನುವಂಥದ್ದು ನಾವು ಮರ್ತು ಹೋಗ್ತೇವೆ. ಸೊ ಹಾಗೆ ಇವತ್ತು ನಮ್ಮ ಚಿತ್ಪಾವನ ಸಮಾಜದ ಬಹಳ ಜನಪ್ರಿಯ ಡಾಕ್ಟರ್ ಆಗಿರುವಂಥ ಡಾಕ್ಟರ್ ಶ್ರೀಪಾದ್ ಮೆಹೆಂದಳೆ, ಇವರು ಅನೆಸ್ಥೆಸಿಸ್ಟ್, ಅಂದರೆ ನಾವು ಅರಿವಳಿಕೆ ಅಂತ ಹೇಳ್ತೇವೆ. ಸೊ ಆ ಅರಿವಳಿಕೆ ತಜ್ಞರು. ಸೊ ಹಾಗೆ ಅವರ ಹತ್ರ ಇವತ್ತು ನಾವು ಒಂದು ಸಂದರ್ಶನ ಮಾಡಿ ಈ ಅರಿವಳಿಕೆಯ ಬಗ್ಗೆ ಏನೇನು ತಿಳುವಳಿಕೆಗಳು ಬೇಕು ಅದನ್ನೆಲ್ಲ ಆದಷ್ಟು ಮಟ್ಟಿಗೆ ಈ ವೀಕ್ಷಕರ ಒಂದು ಡೌಟ್ಸನ್ನೆಲ್ಲ ಕ್ಲಿಯರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಬನ್ನಿ ನಾವು ಶ್ರೀಪಾದ್ ಮೆಹೆಂದಳೆ ಅವರೊಂದಿಗೆ ಸಂವಾದವನ್ನು ನಡೆಸುವ. ನಮಸ್ಕಾರ ಶ್ರೀಪಾದ್ ಮೆಹೆಂದಳೆ ಅವರೇ, ನಿಮ್ಮದೊಂದು ಬ್ರೀಫ್ ಪರಿಚಯ ಒಂದು ಹೇಳಿ. ಸುದ್ದಿ ಸುವಿಧ ಯೂಟ್ಯೂಬ್ ಚಾನೆಲ್ ವೀಕ್ಷಕರಿಗೆ ಹಾಗೂ ಅದರ ಸಂಚಾಲಕರಾದ ಸುದರ್ಶನ್ ಚಿಪ್ಲೂನ್ಕರ್ ಅವರಿಗೆ ನಮಸ್ಕಾರ. ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಒಂದು ಮೊದಲಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ನೀವು ಒಂದು ಉತ್ತಮವಾದ ಮಾತು ಹೇಳಿದ್ರಿ, ವೈದ್ಯಕೀಯ ಚಿಕಿತ್ಸೆ ಅನ್ನೋದು ಒಂದು ಟೀಮ್ ವರ್ಕ್. ಹೌದು, ಅದು ಪೂರಾ ತಂಡದ ಎಲ್ಲ ಸದಸ್ಯರು ಅದಕ್ಕೆ ಕಾಣಿಕೆ ಕೊಟ್ಟರೆ ಮಾತ್ರ ರೋಗಿ ಅತ್ಯುತ್ತಮವಾಗಿ ಗುಣ ಹೊಂದಿ ಸುಖವಾಗಿ ಮನೆಗೆ ಹೋಗ್ತಾರೆ, ಇಲ್ಲ ಮನೆಯಲ್ಲಿ ಬೇಗ ಗುಣಮುಖರಾಗ್ತಾರೆ. ಒಳ್ಳೆಯ ಮಾತು ಹೇಳಿದ್ರಿ. ಹಾಗೆ ಆ ತಂಡದಲ್ಲಿ ನೀವು ದಾದಿಯರಿದ್ದಾರೆ ಅಂತ ಹೇಳಿದ್ರಿ, ಇನ್ನು ಟೆಕ್ನಿಷಿಯನ್ಸ್, ತಂತ್ರಜ್ಞರು ತುಂಬ ಜನ ಇರ್ತಾರೆ, ಹಾಗೂ ಬೇರೆ ಕೆಲಸದವರು ಇರ್ತಾರೆ. ಅವರ ಕಾಣಿಕೆಯನ್ನು ನಾವು ಯಾವಾಗಲೂ ನಗಣಿಸ್ತೇವೆ, ಯಾಕಂದರೆ ಅವರು ನಮಗೆ ಮುಂದೆ ಸಿಗುವುದಿಲ್ಲ. ನೀವು ಉತ್ತಮ ಮಾತು ಹೇಳಿದ್ರಿ, ನನಗೆ ತುಂಬ ಸಂತೋಷ ಆಯಿತು. ಈಗ ನಮ್ಮ ಪರಿಚಯ ಅಂದರೆ, ನಾನು ಶ್ರೀಪಾದಜಿ ಮೆಹೆಂದಳೆ ಅಂತ ಹೇಳಿ, ನಾವು ಮೂಲತಃ ನಮ್ಮ ಅಜ್ಜ ಸಿಂಗಿನ ಕೋಡ್ಲು ಅಂತ ಕುಂದಾಪುರದ ಹತ್ರ ಹಾಲಾಡಿ ತಾಲೂಕಿನಲ್ಲಿ ಇದ್ದರು ಅವರು ಮುಂಚೆ. ಒಂದು ಕಾಲದಲ್ಲಿ ಅಲ್ಲಿ ದೊಡ್ಡ ಶ್ರೀಮಂತ ಮನೆತನ ಅವ್ರದ್ದು. ಏನೋ ಕಾರಣಾಂತರದಿಂದ ಊರು ಬಿಡಬೇಕಾಗಿ ಬಂತು. 7 ಜನ ಅಣ್ಣ ತಮ್ಮಂದಿರು ಉಟ್ಟ ಬಟ್ಟೆಯಲ್ಲಿ ಮನೆ ತೋರಿದು ಬಂದು ಕಾಪಿನಡಕ ಅಂತ ಹೇಳುವ, ಉಲ್ಪೆ ಅಂತ ಹೇಳುವ ಜಾಗದಲ್ಲಿ ಬೇರೆಯವರಿಗೆ ಕೆಲಸ ಮಾಡಿಕೊಂಡಿದ್ದರು. ಹಾಗೆ ಅವರ ಕಷ್ಟಪಟ್ಟು ಗಳಿಸಿ ಊರಿನ ಜನರಿಗೆ ಸಹಕಾರ ಕೊಟ್ಟು ಅವರಿಗೆ ಬೇಡದ್ದನ್ನು ನೋಡಿಕೊಂಡು ಹಾಗೆ ಮನೆ ಕಟ್ಟಿ ಉಲ್ಪೆ ಆಯಿತು, ಆಮೇಲೆ ಸುಲಬೆಟ್ಟ ಆಯಿತು, ಆಮೇಲೆ ಕಾಪಿನಾಡಕ ಅಂತ ಅಲ್ಲೇ ಪರಿಸರದಲ್ಲಿ, ಮತ್ತು ಸುಳ್ಕೇರಿ ಕುದ್ಯಾಡಿ ಅನ್ನೋ ಪರಿಸರದಲ್ಲಿ ಅಲ್ಲಲ್ಲಿ ಜಾಗ ತಗೊಂಡು ಕೃಷಿ ಮಾಡಿ ಮನೆ ಕಟ್ಟಿಕೊಂಡು ಸಂಸಾರ ಕಟ್ಟಿದರು. ಹಾಗೆ ಅವರ 7 ಜನ ಮಕ್ಕಳಲ್ಲಿ ದೊಡ್ಡವರಾದ ಶ್ರೀ ಗೋಪಾಲಕೃಷ್ಣ ಮೆಹೆಂದಳೆ ಅವರ 4ನೇ ಸಂತಾನ. ನನಗೆ ಒಬ್ಬ ಅಣ್ಣಂದಿರು, 2 ಅಕ್ಕಂದಿರು ಮತ್ತು ಒಬ್ಬಳು ತಂಗಿ, ಒಟ್ಟು 5 ಜನ ನಾವು. ನಮ್ಮ ಅಣ್ಣ ದೊಡ್ಡವರು ಎಲ್ಲರಿಗಿಂತ, ಯೋಗೇಶ ಮೆಹೆಂದಳೆ ಅವರು ಈಗ ಇಲ್ಲ. ಹಾಗೆ ನಾನು ಸುಳ್ಕೆರೆ ಸಣ್ಣ ಊರಿನಲ್ಲಿ ಹುಟ್ಟಿ ಬೆಳೆದವನು. ಆಗ ನಮ್ಮ ಗ್ರಾಮದ ಜನಸಂಖ್ಯೆ ಒಂದು ಬರೀ 500 ಅಷ್ಟೇ, ಸಣ್ಣ ಗ್ರಾಮ.
ಹಾಗೆ ಈಗ 25 ವರ್ಷದಿಂದ ಮಂಗಳೂರಲ್ಲಿ ನೆಲೆಸಿಕೊಂಡು ನಮ್ಮ ನಿಟ್ಟೆ ವಿಶ್ವವಿದ್ಯಾಲಯದ KS ಹೆಗ್ಡೆ ಆಸ್ಪತ್ರೆಯಲ್ಲಿ ಅರಿವಳಿಕೆ ತಜ್ಞನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಅದು ದೇರಳಕಟ್ಟೆ. ದೇರಳಕಟ್ಟೆಯಲ್ಲಿ, ಮಂಗಳೂರು ಜಿಲ್ಲೆಯ ಮಂಗಳೂರು ತಾಲೂಕಿನ ಉಳ್ಳಾಲ ವ್ಯಾಪ್ತಿಯ ದೇರಳಕಟ್ಟೆ ಎನ್ನುವಲ್ಲಿ ಇರುವಂತಹ KS ಹೆಗ್ಡೆ ವೈದ್ಯಕೀಯ ವಿದ್ಯಾಲಯದ ಅರಿವಳಿಕೆ ವಿಭಾಗದಲ್ಲಿ ಮುಖ್ಯಸ್ಥನಾಗಿದ್ದೆ. ಈಗ ನನ್ನ ಅವಧಿ ಮುಗಿದು ಅದನ್ನು ಬೇರೆಯವರು ನಿರ್ವಹಿಸ್ತಾ ಇದ್ದಾರೆ. ನಿಮ್ಮದು ಬಾಲ್ಯ ಮತ್ತು ಪ್ರಾಥಮಿಕ ಶಿಕ್ಷಣ ಎಲ್ಲ ಎಲ್ಲಿ ನಡೀತು? ಅಂದರೆ ಊರಿನಲ್ಲಿಯಾ ಅಥವಾ ಹೊರಗೆಯಾ? ನಮ್ಮ ಕಾಲದಲ್ಲಿ ಈ ಪ್ರೀ ಸ್ಕೂಲ್ ಅಂದರೆ UKG LKG ಅನ್ನುವಂಥ ಅಂಗನವಾಡಿ ಅನ್ನುವಂಥ ವಿಚಾರ ಇರಲಿಲ್ಲ. ನಾನು 1ನೇ ಕ್ಲಾಸಿಗೆ ನಮ್ಮ ಸುಳ್ಕೇರಿಯಲ್ಲಿ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಇತ್ತು, ಅಲ್ಲಿ 1ನೇ ಕ್ಲಾಸಿನವರೆಗೆ ಹೋದೆ. ಆಮೇಲೆ ನಮ್ಮ ಅಜ್ಜನಿಗೆ ಅವರಿಗೆ ಅಲ್ಲಿ ಭಾರಿ ತೃಪ್ತಿ ಕೊಡಲಿಲ್ಲ, ಅದಕ್ಕೆ ನನ್ನನ್ನು ಬಂಡಿಹೊಳೆಯ ಸರಕಾರಿ ಕ್ರಿಯಾ ಪ್ರಾಥಮಿಕ ಶಾಲೆಗೆ ಸೇರಿಸಿದರು. ನಾನು ನಮ್ಮ ಅಜ್ಜನ ಮನೆಯಲ್ಲಿ, ನಮ್ಮ ತಾಯಿಯ ತವರು ಮನೆಯಲ್ಲಿ 2, 3 ಹಾಗೂ 4ನೇ ತರಗತಿಯನ್ನು ಓದಿದೆ. ಅದು ಏಕೋಪಾಧ್ಯಾಯ ಶಾಲೆ. ನಮ್ಮ ಮುಖ್ಯೋಪಾಧ್ಯಾಯರು ಶ್ರೀರಾಮ ದಾಮ್ಲೆ ಅಂತ ಹೇಳಿ, ಅವರು ಉತ್ತಮ ಶಿಕ್ಷಕರು, ತುಂಬ ಕಟ್ಟುನಿಟ್ಟು, ನಮಗೆಲ್ಲ ಬೆತ್ತದ ಉದ್ದ ಅಗಲ ಎತ್ತರಗಳನ್ನೆಲ್ಲ ತೋರಿಸಿದ್ರು ಅವರು ಚೆನ್ನಾಗಿ. ಅದು ನಮ್ಮ ಶಿಕ್ಷಣದ ಪಂಚಾಂಗವನ್ನು ಗಟ್ಟಿಗೊಳಿಸಲು ತುಂಬ ಸಹಕಾರಿಯಾಯಿತು. ಅವರು ಉತ್ತಮ ಭಜನೆಗಾರರು, ಸಂಗೀತಗಾರರು, ಯಕ್ಷಗಾನ ಕಲಾವಿದರು, ಹಾಗೆ ಬಹುಮುಖ ಪ್ರತಿಭೆ. ಹಾಗಾಗಿ ನಮ್ಮ ಮಕ್ಕಳಿಗೆ ತುಂಬ ಸಂತೋಷ ಇತ್ತು. ಆಟ ಆಡಿಸ್ತಾ ಇದ್ರು, ಹಾಡು ಆಡಿಸ್ತಾ ಇದ್ರು. ತುಂಬ ಉತ್ತಮ ಶಾಲೆ. ಶಿಕ್ಷೆಯೊಟ್ಟಿಗೆ ಶಿಕ್ಷಣ ಕೂಡ ಒಳ್ಳೆಯ ರೀತಿಯಲ್ಲಿ ಕೊಡ್ತಿದ್ರು. ಶಿಕ್ಷಣ ಚೆನ್ನಾಗಿತ್ತು. ಚೆನ್ನಾಗಿತ್ತು. ಶಿಕ್ಷಣದಲ್ಲಿ ಮೊದಲು ಸ್ವಲ್ಪ ಭಾಗ ಹಾಗೆ ಇರಲೇಬೇಕು, ಇಲ್ಲದಿದ್ದರೆ ಅದು ಶಿಕ್ಷಣ ಆಗುವುದಿಲ್ಲ. ಈಗಿನ ಸಮಾಜದಲ್ಲಿ ಅದನ್ನು ಸೇರಿಸಿಕೊಳ್ಳುವುದಿಲ್ಲ, ಸ್ವಲ್ಪ ಅದರ ಬಗ್ಗೆ ವಿವೇಚನೆ ಬೇರೆ ಉಂಟು ಈಗ. ಅದ್ರ ಮುಂಚೆ ಹಾಗಿರ್ತಾ ಇತ್ತು, ಚೆನ್ನಾಗಿತ್ತು. ಆಮೇಲೆ ನಾನು 5, 6, 7ನೇ ಕ್ಲಾಸಿಗೆ ಪಿಲ್ಯ ಅಂತ ಹೇಳುವಂಥ ಅಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 3 ತರಗತಿಯನ್ನು ಸೇರಿಕೊಂಡೆ. ಅಲ್ಲಿ ಕೂಡ ನಮಗೆ ಶ್ರೀನಿವಾಸ ಪದಾರ್ಥಿ ಅಂತ ಒಬ್ಬರು ಮುಖ್ಯೋಪಾಧ್ಯಾಯರಿದ್ದರು, ತುಂಬ ಒಳ್ಳೆ ಮನುಷ್ಯ. ಹಾಗೆ ಜಯರಾಜ್ ಕಾಡ ಅಂತೇಳಿ ಇನ್ನೊಬ್ಬರು ನಮಗೆ ಹಿಂದಿ ಮತ್ತು ಇಂಗ್ಲೀಷ್ ಇದನ್ನೆಲ್ಲ ಕಲಿಸ್ತಾ ಇದ್ರು. ಅವರು ಕೂಡ ತುಂಬ ಕಟ್ಟುನಿಟ್ಟಿನ ಮನುಷ್ಯ. ಹಾಗಾಗಿ ನಮಗೆ ಓದಲೇಬೇಕಾದ ಅನಿವಾರ್ಯ ಪರಿಸ್ಥಿತಿ ಇತ್ತು. ದೇವರ ದಯದಿಂದ ಅಂತಹ ಶಿಕ್ಷಕರನ್ನು ಕೊಟ್ಟ ಶಾಲೆಗಳು ಮತ್ತು ಶಿಕ್ಷಕರು ಇದ್ದದ್ದು ನಮ್ಮ ಸೌಭಾಗ್ಯ ಅಂತ ಹೇಳಬೇಕು ನಾವು. ಹಾಗಾಗಿ ನಮಗೆ ಓದು ಶಿಕ್ಷಣ ಚೆನ್ನಾಗಿ ನಡೀತು. ಆಗ ನನಗೆ 7ನೇ ಕ್ಲಾಸಲ್ಲಿ ನಮ್ಮ ತಾಲೂಕಿಗೆ 2ನೇ ಸ್ಥಾನ ಬಂತು. ಹಾಗೂ ಈ ಮೆರಿಟ್ ಪರೀಕ್ಷೆಯಲ್ಲಿ ನನಗೆ ಒಂದು ಸ್ಥಾನ ಸಿಕ್ಕಿ ಅದಕ್ಕೆ ವಿದ್ಯಾರ್ಥಿ ವೇತನ ಕೂಡ ಸಿಕ್ಕಿತು. ಹಾಗೆ ಆ ವಿದ್ಯಾರ್ಥಿ ವೇತನದ ಬಲದಿಂದ ನಾನು ಅಳಿಕೆಯಲ್ಲಿರುವ ಸತ್ಯಸಾಯಿ ಲೋಕಸೇವಾ ವೃಂದದ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜಿಗೆ ಸೇರಿಕೊಂಡೆ. ಇದಕ್ಕೆ ಮುಖ್ಯ ಪ್ರೇರಣೆ ಅಂತ ಹೇಳಿದರೆ ನನಗೆ ವಿದ್ಯಾರ್ಥಿ ವೇತನ ಸಿಕ್ಕಿದ್ದು. ಆ ವಿದ್ಯಾರ್ಥಿ ವೇತನದಿಂದಾಗಿ ನನ್ನ ವಾರ್ಷಿಕ ಖರ್ಚು ತುಂಬ ಕಮ್ಮಿ ಬಂತು. ಹಾಗಾಗಿ ನಮ್ಮ ಪೋಷಕರಿಗೆ ಅದೊಂದು ಸಪೋರ್ಟ್ ಆಯಿತು. ಅವರಿಗೆ ಅಲ್ಲಿ ಸೇರಿಸ್ಲಿಕ್ಕೆ ಒಂದು ಕಾರಣ ಆಯಿತು. ಅಲ್ಲಿ ಸೇರಿಸಿದ್ರೆ ನಿಮಗೆ ವಿದ್ಯಾರ್ಥಿ ವೇತನ ಸಿಗ್ತದೆ, ಬೇರೆ ಕಡೆ ಸಿಗುವುದಿಲ್ಲ ಅಂತ ಹೇಳಿದ್ರು ಅಳಿಕೆಯಲ್ಲಿ. ಹಾಗಾಗಿ ಅಲ್ಲಿ ಸೇರಿಸಿದ ಖರ್ಚು ವೆಚ್ಚಗಳು ಸಾಧಾರಣ ತೂಗಿಸಿಕೊಂಡು ಹೋಗ್ತದೆ ಅಂತ ಹೇಳುವಾಗ ಅವರಿಗೆ ಉತ್ತಮ ಪ್ರೇರಣೆ ಆಯಿತು. ಒಳ್ಳೆಯ ಶಾಲೆ, ಕಟ್ಟುನಿಟ್ಟಾದ ಶಿಕ್ಷಣ ಉಂಟು, ಹಾಗೂ ಮುಂದಿನ ಪೀಳಿಗೆಗೆ ಬೇಕಾದ ಮಾರ್ಗದರ್ಶನ ಕೊಡುವಂಥ ಉತ್ತಮ ಶಿಕ್ಷಕ ವೃಂದ ಅಲ್ಲಿತ್ತು. ಎಲ್ಲರೂ ನಿಸ್ವಾರ್ಥ ಸೇವೆಗಾಗಿ ಜೀವನವನ್ನೇ ಮುಡಿಪಾಗಿಟ್ಟುಕೊಂಡ ಅಂಥ ಭಾರಿ ಉತ್ತಮ ಮಟ್ಟದ ಶಿಕ್ಷಕರು ಹಾಗೂ ಏನು ಹೇಳ್ಬೋದು ಅಂದರೆ ತ್ಯಾಗಿಗಳು ನಮಗೆ ಮುಖ್ಯ ಪ್ರೇರಣೆ ಆದರು. ಹಾಗಾಗಿ ನನಗೆ 4.5 ವರ್ಷ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದರೆ, ನಾನು ಅರ್ಧ ವರ್ಷ ನಾರಾವಿಯ ಕಾನ್ವೆಂಟ್ ಸ್ಕೂಲಲ್ಲಿ ಓದಿದೆ. ಅಲ್ಲಿಯ ನನ್ನ ಪ್ರಗತಿ ನೋಡಿ ನಮ್ಮ ಅಜ್ಜನಿಗೆ ಸ್ವಲ್ಪ ತಲೆ ಬಿಸಿ ಆಯಿತು ಅಂತ ಕಾಣ್ತದೆ. 95% ಇದ್ದ ಹುಡುಗ 35% ತೆಗಿಲಿಕ್ಕೆ ಶುರು ಮಾಡಿದ ಮೇಲೆ ಇದೇನೋ ಸರಿ ಇಲ್ಲ ಅಂತ ಅನಿಸಿದ್ದು ಅವರಿಗೆ. ಹಾಗಾಗಿ ಅವರಿಗೆ ಬೇರೆ ಯೋಚನೆ ಮಾಡಬೇಕಾದ ಅಗತ್ಯವೇ ಬಂತು. ನನ್ನ ಸೌಭಾಗ್ಯದಿಂದ ಅದು ಒಳ್ಳೆಯದೇ ಆಯಿತು. ನಾನು ಅಳಿಕೆಗೆ ಹೋದೆ. ಅಳಿಕೆಯಲ್ಲಿ ಉತ್ತಮ ಮಾರ್ಗದರ್ಶನ ಸಿಕ್ಕಿತ್ತು. ಅಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ನಡೀತು. ಹಾಗೆ ಅಲ್ಲಿ ಮುಂದಿನ 4.5 ವರ್ಷ 2ನೇ PUC ಮುಗಿಯುವವರೆಗೆ ಪದವಿ ಪೂರ್ವ ಶಿಕ್ಷಣ ಮುಗಿಸಿ, ಆಗ ನಮಗೆ ಈ ಕರ್ನಾಟಕ ರಾಜ್ಯದ ಎಂಟ್ರೆನ್ಸ್ ಎಕ್ಸಾಮ್ ಶುರುವಾಗಿ ಒಂದು 3ನೇ ವರ್ಷ ಆಗಿತ್ತಷ್ಟೇ. ನಮ್ಮ ವೈದ್ಯಕೀಯ ಹಾಗೂ ಇಂಜಿನಿಯರಿಂಗ್ ಕಾಲೇಜುಗಳಿಗೆ
ಪ್ರವೇಶ ಪರೀಕ್ಷೆ Okay. ನಡೀತಾ ಇತ್ತು. ಹಾಂ ಹಾಂ ಹಾಗಾಗಿ ನಮಗೆ ಉತ್ತಮವಾದ ಮಾರ್ಗದರ್ಶನ ಅಲ್ಲಿ ಸಿಕ್ಕಿತು, ಹಾ. ಅನುಕೂಲ ಆಯಿತು. ಅನುಕೂಲ ಆಯಿತು. ಅಲ್ಲಿಂದ ಮತ್ತೆ ಕಾಲೇಜ್ ಅಲ್ಲಿಂದ ನನಗೆ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸ್ಥಾನ ಸಿಗುವಂಥ ಅಂಕ ಸಿಕ್ಕಿತು ಹಾಂ ಹಾಂ ಪದವಿ ಪ್ರವೇಶ ಪರೀಕ್ಷೆಯಲ್ಲಿ. ಹಾಗೆ ನಾನು ಬಳ್ಳಾರಿಯಲ್ಲಿ ಸಿಕ್ಕಿತು ನಮಗೆ. ಓ ನನಗೆ ಬೇಕಾಗಿದ್ದು ಮೈಸೂರು, ಅದು ಹಾ, ಯಾಕೆ ಬಳ್ಳಾರಿ ಸಿಕ್ಕಿದ್ದು ನನಗೆ ಇನ್ನೂ ಅರ್ಥ ಆಗಲಿಲ್ಲ. ಹಾಂ 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 ಆದರೆ ಬಳ್ಳಾರಿ ಸಿಕ್ಕಿತು, ತುಂಬ ಚೆನ್ನಾಗೇ ಇತ್ತು. ಹ್ಮ್, ಹ್ಮ್. ಅಲ್ಲಿಯ ವಾತಾವರಣ, ಹ್ಮ್. ಎಲ್ಲ ವಿದ್ಯಾರ್ಥಿಗಳು ಒಂದೇ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು, ತುಂಬ ಗೆಳೆತನ. ಹಾಂ ಹಾಂ ಅಲ್ಲಿ ನಿಲ್ಲಿಕ್ಕೆಲ್ಲ ವ್ಯವಸ್ಥೆ ನಿಲ್ಲಕ್ಕೆ ನಮ್ಮ ವೈದ್ಯಕೀಯ ವಿಶ್ವವಿದ್ಯಾಲಯ ಇದ್ದದ್ದು ಅಲಿಪುರ ಜೈಲು ಅಂತ ಇತ್ತು ಮುಂಚೆ. ಹಾಂ ಹಾಂ ಮಹಾತ್ಮ ಗಾಂಧಿ ಅಂತ ಹೇಳ್ತಾರೆ, ಗಾಂಧಿ ಕರಮಚಂದ ಗಾಂಧಿ ಅವರಿದ್ದ ಜಾಗ ಅಂತ ಹೇಳ್ತಾರೆ. ಅವರನ್ನು ಜೈಲಲ್ಲಿ ಇಟ್ಟಿದ್ರಂತೆ ಅಲ್ಲಿ. ಅಂತ ಜೈಲಿತ್ತು. ಅದರದ್ದೇ ಅದನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿದಾಗ 1967ನೇ ಇಸ್ವಿಯಲ್ಲಿ ಆ ಜಾಗ ಖಾಲಿ ಬಿದ್ದಿತ್ತು, ಸರ್ಕಾರಿ ಜಾಗ. ಆಗ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಅನಿಸಿತು, ಇದೊಂದು ಜಾಗ ಖಾಲಿ ಇದೆಯಲ್ಲ, ಇಲ್ಲಿ ನಾವು ವೈದ್ಯಕೀಯ ವಿದ್ಯಾಲಯವನ್ನು ಶಿವಮೊಗ್ಗದಲ್ಲಿ ಶುರು ಆಗಿತ್ತದು 1 ವರ್ಷ, ಅದನ್ನು ಅಲ್ಲಿಗೆ ಸ್ಥಳಾಂತರಿಸಿದ್ರು. ಇಲ್ಲಿ ಖಾಲಿ ಜಾಗ ಇದೆ, ಹಾಗೆ ದೊಡ್ಡ ವಿಶಾಲ ಪ್ರದೇಶ ಇದೆ, ಅಲ್ಲಿ ಕಟ್ಟಡಗಳು ಕೂಡ ಇದ್ದಾವೆ. ಅಲ್ಲೊಂದು ಆಸ್ಪತ್ರೆ ಕಟ್ಟಿಕೊಂಡ್ರೆ ನಮಗೆ ವೈದ್ಯಕೀಯ ವಿದ್ಯಾಲಯ ನಡೆಸಲಿಕ್ಕೆ ಏನು ಕಷ್ಟ ಇಲ್ಲ. ವಿದ್ಯಾರ್ಥಿಗಳಿಗೆ ತರಗತಿ ನಡೆಸಲಿಕ್ಕೂ, ಅವರಿಗೂ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ನಡೆಸಲಿಕ್ಕೂ, ವಿದ್ಯಾರ್ಥಿ ನಿವಾಸಕ್ಕೂ ಏನು ತೊಂದರೆ ಇಲ್ಲ. ಬರೀ ಒಂದು ಆಸ್ಪತ್ರೆ ಕಟ್ಟಡ ಕಟ್ಕೊಂಡ್ರೆ ಅಲ್ಲಿ ವಿದ್ಯಾಲಯವನ್ನು ನಡೆಸಬಹುದು ಅನ್ನೋ ವಿಚಾರ ಬಂದ ಕೂಡಲೇ ಅವರಿಗೆ ಸ್ಥಳಾಂತರಿಸಿದ್ರು. ನಾವು ಅಲ್ಲೇ ಇದ್ದೆವು. ಅಲ್ಲಿಯ ವಿಶೇಷತೆ ಏನಂದ್ರೆ, ನಾವು ಆ ಜೈಲಿನ ಕಟ್ಟಡ ಏನಿತ್ತಲ್ಲ ಅದನ್ನೇ ಸ್ವಲ್ಪ ಮಟ್ಟಿಗೆ ಮಾರ್ಪಾಡುಗೊಳಿಸಿ, ಅಂದ್ರೆ ಅದರ ಜೈಲಿನ ಬಾಗಿಲುಗಳು ಕಿಟಕಿಗಳನ್ನು ತೆಗೆದು ಸಾಮಾನ್ಯ ಮನುಷ್ಯರಿಗೆ ಆಗುವ ತರ ಅದನ್ನು ಮಾರ್ಪಡಿಸಿದ್ರು ಅಷ್ಟೇ, ಬೇರೆದೇನಿಲ್ಲ. ನೀವು ನೋಡಿದ್ರೆ, ತಲೆ ಎತ್ತಿ ನೋಡಿದ್ರೆ 3 ಫೀಟ್ ಅಗಲದ ತೊಲೆಗಳು, ಸಾಧಾರಣ ಒಂದು 15-20 ಮೀಟರ್ ಉದ್ದದ ತೊಲೆ. ನಿಮಗೆ ಆಲೋಚನೆ ಮಾಡಿ, ಯಾವ ರೀತಿಯ ಮರಗಳನ್ನು ತಂದು ಸಾಗಿಸಿ ಅದನ್ನು ಕಟ್ಟಿರ್ಬೋದು ಅಂತ ಹೇಳಿ. ಅಂತಹ ಕಟ್ಟಡದಲ್ಲಿ ಇದ್ವಿ. ಅನುಕೂಲ ಏನಂದ್ರೆ, ಬಳ್ಳಾರಿ ಅಂತ ಬಿಸಿಲು ಪ್ರದೇಶದಲ್ಲಿ ಕೂಡ ಒಳಗಡೆ ತಂಪಿರ್ತಿತ್ತು. ನಮ್ದು ಹಳೆ ಮನೆಗಳೆಲ್ಲ ಇದ್ದ ಹಾಗೆ. ಹಳೆ ಮನೆಗಳಿದ್ದ ಹಾಗೆ. ನೀವು ಕಿಟಕಿಯ ಮೇಲೆ, ಕಿಟಕಿಯ ಅಗಲ ಸಾಧಾರಣ 1.5 ಮೀಟರ್, ನೀವು ಮಲ್ಕೊಳ್ಬೋದಿತ್ತು ಅಲ್ಲಿ. ಕಿಟಕಿಯ ಇದರಲ್ಲಿ ನಾವು ಮಲ್ಕೊಳ್ಬೋದಿತ್ತು. ಅಂತ ದಪ್ಪದಿತ್ತು ಗೋಡೆ ಇತ್ತು. ನಮ್ಗೆ ಅದೊಂದು ಜೈಲಿನ ಕಟ್ಟಡದಲ್ಲಿ ನಾವು ವಿದ್ಯಾರ್ಥಿ ನಿವಾಸವನ್ನು ಮಾಡಿ ನಮಗೆ ಭಾರಿ ಒಂದು ವಿಚಿತ್ರ ಕಾಣ್ತಾ ಇತ್ತು. ಆಮೇಲೆ ಅದು ಚೆನ್ನಾಗೂ ಅನಿಸ್ತಾ ಇತ್ತು ಒಂದು ರೀತಿಯಲ್ಲಿ, ಯಾಕಂದ್ರೆ ಅದು ತುಂಬಾ ಎತ್ತರದ, ಅದರ ಮಾಡು ಬಹಳ ಎತ್ತರದಲ್ಲಿತ್ತು. ನಮಗೆ ಒಳಗಡೆ ಆಟ ಆಡ್ಲಿಕ್ಕೆಲ್ಲ ಬಹಳ ಅನುಕೂಲ ಆಯ್ತು. ಹೌದು, ಒಳಗಡೆ ನಮ್ಮ ಒಳಗಿನ ಇದರಲ್ಲಿ ಬೇಕಾದಷ್ಟು ಚಾವಡಿಯಲ್ಲಿ ಆಟ ಆಡ್ಲಿಕ್ಕೆಲ್ಲ ಭಾರಿ ಅನುಕೂಲ. ರಾತ್ರಿ ಎಲ್ಲ ಹೊರಗಡೆ ಏನಾದ್ರು ನಮಗೆ ತೊಂದರೆ ಇಲ್ಲ. ಹಾಗೆ ಅದು ಚೆನ್ನಾಗಿತ್ತು ವಿದ್ಯಾರ್ಥಿ ಜೀವನ. ಅದರ ನಂತರ ನಾನು ಸ್ನಾತಕೋತ್ತರದಲ್ಲಿ ನನಗೆ ಪ್ರವೇಶಾತಿ ನಿಯಮಗಳ ಪ್ರಕಾರ ನನಗೆ ಡಿಪ್ಲೊಮಾ ಇನ್ ಅನಸ್ತೇಶಿಯಾಲಜಿ, ಅರಿವಳಿಕೆ ಶಾಸ್ತ್ರ ಡಿಪ್ಲೊಮಾ ಕೋರ್ಸ್ ಅಂದ್ರೆ 2 ವರ್ಷದ್ದು. ನನಗೆ ಬೇಕಾಗಿದ್ದದ್ದು ಬೇರೆ, ಅದು ನನಗೆ ಅದು ಸಿಕ್ಕಿತು. ಮತ್ತೆ ಅವ್ರು ಹೇಳಿದ್ರು ಇಂಟ್ರೆಸ್ಟಿಂಗ್ ಯಾವ್ದಿದ್ದದ್ದು, ನನಗೆ ಮೆಡಿಸಿನ್ ಮಾಡಬೇಕು ಅಂತ ಹೇಳಿ ನನಗೆ ಇಂಟ್ರೆಸ್ಟ್ ಇತ್ತು, ಇಲ್ಲ ಸರ್ಜರಿ ಮಾಡ್ಬೇಕಂತಿತ್ತು. ನನ್ನ ರ್ಯಾಂಕಿಗೆ ಅದು ಯಾಕೆ ಸಿಗ್ಲಿಲ್ಲ ಗೊತ್ತಿಲ್ಲ. ಅದು ಪುನಃ ಕೆಲವು ವಿಷಯಗಳಲ್ಲಿ ಕೌತುಕವಾಗಿ ಹೋಗ್ತದೆ. ಕೆಲವರು ಗಿಟ್ಟಿಸಿಕೊಂಡ್ರು, ನಾವು ಅದನ್ನು ನ್ಯಾಯಯುತವಾಗಿ ತಗೊಳ್ಳುವ ಅಂತ ಹೇಳಿ ಮುಂದೆ ಹೋದ್ವು ಅದರಲ್ಲಿ. ಹಾಗೆ 2 ವರ್ಷ ಮೈಸೂರು ಮಹಾವಿದ್ಯಾಲಯದಲ್ಲಿ 2 ವರ್ಷ ಡಿಪ್ಲೊಮಾ ಇನ್ ಅನಸ್ತೇಶಿಯಾಲಜಿ ಓದಿದೆ. ಅದಕ್ಕೆ MBBS ಮಾಡಬೇಕಾಗಿಲ್ಲ, MBBS ಮಾಡಬೇಕು. MBBS ಸ್ನಾತಕೋತ್ತರ ಮತ್ತೆ ಡಿಪ್ಲೊಮಾ. ಹೌದು. ಅದಾಗಿ 2 ವರ್ಷ ಆದ್ಮೇಲೆ ಪುನಃ ನಾನು ಇನ್ನೊಂದು ಪ್ರವೇಶ ಪರೀಕ್ಷೆ ಕಟ್ಟಿ ಅದರಲ್ಲಿ ನನಗೆ MD ಸಿಕ್ಕಿತ್ತು. ಅದೇ ಅರಿವಳಿಕೆ ಶಾಸ್ತ್ರದಲ್ಲಿ MD ಪುನಃ ಅಲ್ಲೇ ಸಿಕ್ಕಿತ್ತು. ನನಗೆ ಬೇರೆ ಕಾಲೇಜು ತಗೊಳ್ಳುವಂತಿತ್ತು. ಒಂದು ಕಡೆ ಕಲಿತ ಮೇಲೆ ಇನ್ನೊಂದು ಕಡೆ ಕಲಿಯುವಾಗ ಅದರಲ್ಲಿ ತುಂಬಾ ಜಾಸ್ತಿ ಜ್ಞಾನ ಸಿಗ್ತದೆ. ಆದರೆ ನಮಗೆ ಅದು ಅಲ್ಲೇ ಸಿಕ್ಕಿದೆ, ಯಾಕಂದ್ರೆ ಅದು ಒಳ್ಳೆ ಕಾಲೇಜ್ ಆಗಿತ್ತು. ಪುನಃ ಅಲ್ಲೇ ಸಿಕ್ಕಿತ್ತು. ಪುನಃ ಅಲ್ಲಿ 3 ವರ್ಷ ಮಾಡಿದೆ. ಒಟ್ಟು 5 ವರ್ಷ ನಾನು ಇದರಲ್ಲಿ ಸ್ನಾತಕೋತ್ತರ ವಿದ್ಯಾಭ್ಯಾಸ ಮಾಡಿ, ಅದರ ನಂತರ ನಾನು 3-4 ಕಡೆ ಕೆಲಸ ಮಾಡಿದೆ. ಒಂದು ಆದಿಚುಂಚನಗಿರಿ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ 1.5 ವರ್ಷ ಕೆಲಸ ಮಾಡಿದೆ. ಅದರ ನಂತರ ಸಾಧಾರಣ 1 ವರ್ಷ ಕೇರಳದ ತಿರೂರು ಕೊಡಕಲ್ ಅಂತ CSI ಆಸ್ಪತ್ರೆಯಲ್ಲಿ ಅರಿವಳಿಕೆ ತಜ್ಞನಾಗಿದ್ದೆ. ಆಮೇಲೆ ಸಾಧಾರಣ 2 ವರ್ಷ ಚಿಕ್ಕೋಡಿಯ ತಾಲೂಕು ಕೇಂದ್ರದಲ್ಲಿ ಈ ಫ್ರೀಲಾನ್ಸಿಂಗ್ ಖಾಸಗಿಯಾಗಿ ಅರಿವಳಿಕೆ ತಜ್ಞನಾಗಿ ಕೆಲಸ ಮಾಡಿದೆ. ಅದು ತುಂಬಾ ಅನುಭವ ಉತ್ತಮವಾಗಿತ್ತು. ಅದು ಅನುಭವ ಬೇರೆನೆ, ಯಾಕಂದ್ರೆ ಹಳ್ಳಿ ಪ್ರದೇಶದಲ್ಲಿ ನೀವು ಕೆಲಸ ಮಾಡುವಂಥದ್ದು ಅನುಭವ ಭಾರಿ ವ್ಯತ್ಯಾಸ ಇರ್ತದೆ. ಓಕೆ, ನಿಮ್ದೀಗ ಶಿಕ್ಷಣ ಎಲ್ಲ ಆದ ಮೇಲೆ ಆ್ಯಕ್ಚುಲಿ ಶಿಕ್ಷಣ ಆಗುವಾಗಲೇ ನಮಗೆ ಒಂದು ಡೌಟ್ ಉಂಟು. ಏನು ಅಂತ ಹೇಳಿದ್ರೆ, ಈಗ ನಾವು ಬಾಕಿ ಡಾಕ್ಟರ್ಗಳಿಗೆಲ್ಲ ನಾವು ಹೇಗೆ ಎಜ್ಯೂಮ್ ಮಾಡಿದ್ದೇವೆ ಅಂತೇಳಿ, ಈಗ ಡೆಡ್ ಬಾಡಿಯನ್ನು ಓಪನ್ ಮಾಡಿ ಎಲ್ಲ ತೋರಿಸ್ತಾರೆ, ಇದು ಪಾರ್ಟ್ ಇರ್ತದೆ, ಹೇಗಿರ್ತದೆ, ಅದು ಇದು ಅಂತೇಳಿ.
ಸೊ ಅಲ್ಲಿ ನಿಮಗೆ ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೆ ಆಗ್ತದೆ. ಇದು ಅರಿವಳಿಕೆಯಲ್ಲಿ ವಜವೇ ಇರಬೇಕಾಗ್ತದಲ್ವ, ಅರಿವಳಿಕೆ ಕೊಡಬೇಕಿದ್ರೆ. ಸೊ ಇದನ್ನು ಹೇಗೆ ಕಲಿಸುವಾಗ ಹೇಗೆ ಕಲಿಸ್ತಾರೆ, ಪ್ರಾಕ್ಟಿಕಲ್ ಆಗಿ ಹೇಗೆ ಕಲಿಸ್ತಾರೆ ಅನ್ನುವಂಥ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಜಸ್ಟ್. ವೈದ್ಯಕೀಯ ಶಾಸ್ತ್ರ ಅಭ್ಯಾಸದಲ್ಲಿ ಶುರುವಿಗೆ ಮಾತ್ರ ನಾವು ಕಳೇಬರವನ್ನು ಛೇದಿಸಿ ಅಂಗಾಂಗಗಳ ಶರೀರ ವಿಜ್ಞಾನವನ್ನು ಅಭ್ಯಾಸ ಮಾಡ್ತೇವೆ. ಅದು ಮೊದಲಿನ ವರ್ಷದಲ್ಲಿ ಮಾತ್ರ. ಅದರ ನಂತರ ನಾವು ಪೂರಾ ಆಸ್ಪತ್ರೆಯಲ್ಲೇ ಇದ್ದುಕೊಂಡು ರೋಗಿಗಳೊಟ್ಟಿಗೆ ಮಾತಾಡಿ ಅವರ ರೋಗದ ಬಗ್ಗೆ ತಿಳ್ಕೊಂಡು ಅವರನ್ನು ಪರೀಕ್ಷೆ ಮಾಡಿ ಅದರ ರೋಗ ಗುಣಲಕ್ಷಣಗಳನ್ನು ತಿಳ್ಕೊಳ್ತೇವೆ. ಹಾಗೆ ತಜ್ಞ ವೈದ್ಯರು ಹೇಗೆ ಅವರನ್ನು ರೋಗ ನಿದಾನ ಮಾಡ್ತಾರೆ ಅಂತ ಹೇಳುವುದನ್ನು ನೋಡಿಕೊಂಡು ತಿಳ್ಕೊಳ್ತೇವೆ ನಾವು. ಅದರ ಬಗ್ಗೆ ನಾವು ವಿಚಾರ ವಿಮರ್ಶೆ ನಡೀತಾ ಇರ್ತದೆ. ಪ್ರತಿ ದಿವಸ ಕೂಡ ನಾವು ರೋಗಿಗಳನ್ನು ಪರೀಕ್ಷೆ ಮಾಡ್ತೇವೆ. ಆ ಪರೀಕ್ಷೆ ಮಾಡಿದ ನಮಗೆ ಏನು ಬಂತು ಫಲಿತಾಂಶವನ್ನು ನಾವು ನಮ್ಮ ತಜ್ಞರಿಗೆ ವರದಿ ಒಪ್ಪಿಸ್ತೇವೆ. ಆಗ ಅವರು ನಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ತುಂಬ ವಿಚಾರಮುಖಿಯಾಗಿ ಅವರು ಕೇಳುವಾಗ ನಾವು ತುಂಬ ಯೋಚನೆ ಮಾಡಿ ಉತ್ತರ ಹೇಳಬೇಕಾಗ್ತದೆ. ಆಗ ನಾವು ಏನೇನು ತಪ್ಪು ಮಾಡಿದ್ದೀವಿ ಅಂತ ನಮ್ಗೆ ಹೇಳ್ಕೊಡ್ತಾರೆ, ಮಾರ್ಗದರ್ಶನ ಕೊಡ್ತಾರೆ. ಹಾಗೆ ಈ ರೀತಿ ನಮ್ಮ ಅಭ್ಯಾಸ ನಡೀತಾ ಇರ್ತದೆ. 2ನೇ ವರ್ಷದ ನಂತರ ವೈದ್ಯಕೀಯ ವಿದ್ಯಾಭ್ಯಾಸದಲ್ಲಿ ನಾವು ಕಳೆಬರಗಳ ಸಹ ಮಾಡುವುದಿಲ್ಲ. ಒಂದೇ ಒಂದು ವಿಭಾಗದಲ್ಲಿ ಮಾಡ್ತೇವೆ, ಅದೇ ಫೊರೆನ್ಸಿಕ್ ಮೆಡಿಸಿನ್. ಅಲ್ಲಿ ಮಾತ್ರ ಇದರ ಬಗ್ಗೆ ವಿಚಾರ ಮಾಡ್ತೇವೆ. ಬೇರೆ ಬಿಟ್ಟರೆ ನಿಜವಾದ ರೋಗಿಗಳೊಟ್ಟಿಗೆ ನಾವು ಇರ್ತೇವೆ, ಒಡನಾಡ್ತೇವೆ. ಅವರ ರೋಗಗಳ ವಿಚಾರಿಸ್ತೇವೆ, ಪರೀಕ್ಷೆ ಮಾಡ್ತೇವೆ. ಪರೀಕ್ಷೆಯನ್ನು ಹಾಗೂ ಅದರ ಬೇರೆ ಲ್ಯಾಬೊರೇಟರಿ ಟೆಸ್ಟ್ ಏನು ತಪಾಸಣೆ ಮಾಡ್ತೇವೆ, ಅದರ ಬಗ್ಗೆ ವರದಿ ತಗೊಳ್ತೇವೆ. ಆ ವರದಿಯನ್ನು ಕೂಡ ನಮ್ಮ ಪ್ರಾಧ್ಯಾಪಕರಿಗೆ ಒಪ್ಪಿಸ್ತೇವೆ. ಇದು ಪೂರಾ ವಿಚಾರ ವಿಮರ್ಶೆ ಮಾಡಿ ನಾವು ಎಲ್ಲಿ ತಪ್ಪಿದ್ದೇವೆ, ಎಲ್ಲಿ ಸರಿ ಇದ್ದೇವೆ ಅಂತ ಹೇಳ್ತಾರೆ. ಮತ್ತೆ ಮನೆಗೆ ಹೋಗಿ ಪುನಃ ಅದ್ರ ಬಗ್ಗೆ ಹೆಚ್ಚಿನ ವಿಚಾರ ಓದ್ತೇವೆ. ಹಾಗೆ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇರ್ತಾರಲ್ಲ, ಅವರು ನಮಗೆ ತುಂಬ ಮಾರ್ಗದರ್ಶನ ಮಾಡ್ತಾರೆ. ಇದು ಅತಿ ಮುಖ್ಯವಾದದ್ದು. ನಮ್ಮ ಹಿರಿಯ ವಿದ್ಯಾರ್ಥಿಗಳು ನಮಗೆ ತುಂಬ ಹೇಳಿಕೊಡ್ತಾರೆ. ಯಾಕಂದ್ರೆ ಅವರಿಗೂ ಕಲೀಲಿಕ್ಕೆ ಉತ್ಸುಕತೆ ಇರ್ತದೆ. ಅವರು ಹಿಂದಿನ ದಿವಸ ಏನು ಓದಿ ಬಂದಿರ್ತಾರೆ, ಇಲ್ಲ ಯಾವುದೇ ಒಂದು ರೋಗಿಯನ್ನು ನೋಡಿ ಅದ್ರಲ್ಲಿ ಏನು ಅವರು ಹೊಸ ವಿಚಾರ ಕಂಡು ಹಿಡಿದಿರ್ತಾರೆ, ಅದು ಅವ್ರಿಗೆ ಹೇಳಿಕ್ಕೆ ಉತ್ಸುಕತೆ ಇರ್ತದೆ. ಅದು ನಮಗೆ ಹೇಳ್ತಾರೆ, ಅದು ಹಾಗಲ್ಲ, ಅದು ಹೀಗೆ, ನೀವು ಹೀಗೆ ಪರೀಕ್ಷೆ ಮಾಡಿದ್ರೆ ನಿಮಗೆ ಕರೆಕ್ಟ್ ಗೊತ್ತಾಗ್ತದೆ, ಇದು ಸರಿಯಾದ ವಿಧಾನ. ಅವರು ನಮ್ಗೆ ಹೆಚ್ಚು ಹೇಳಿಕೊಡ್ತಾರೆ. ಅವರಲ್ಲಿ ತಪ್ಪಿದ್ರೆ ಆಗ ನಮ್ಮ ಹಿರಿಯ ತಜ್ಞರು ನಮಗೆ ಅದ್ರ ಬಗ್ಗೆ ಹೇಳಿಕೊಡ್ತಾರೆ. ಹಾಗೆ ವೈದ್ಯಕೀಯ ವಿದ್ಯಾಭ್ಯಾಸ ಅಂತ ಹೇಳೋದು ಅದು ಒಂದೇ ಮಾರ್ಗದಲ್ಲಿ ಹೋಗಿ ನಮಗೆ ಬೇರೆ ಬೇರೆ ಕಡೆಯಿಂದ ವಿಚಾರಗಳು ತಿಳಿತಾ ಇರ್ತವೆ. ಜ್ಞಾನ ಸಂಪಾದನೆ ಕಲೀಲಿಕ್ಕೆ ನಾವು ಅದಕ್ಕೆ ಹೇಳ್ತೇವೆ, ವಾರ್ಡ್ ಬಾಯ್ ಇಂದ ಹಿಡಿದು ನಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಕೂಡ ನಮ್ಗೆ ಕಲೀಲಿಕ್ಕೆ ಬಹಳ ವಿಷಯ ಇರ್ತದೆ ಅಂತ ಹೇಳಿ. ಹಾಗೆ ವೈದ್ಯಕೀಯ ವಿದ್ಯಾಭ್ಯಾಸ ಅಂತ ಸರಳ ರೇಖೆ ಅಲ್ಲ. ಎಲ್ಲ ಸಣ್ಣ ಸಣ್ಣ ನದಿಗಳು, ಹಳ್ಳಗಳು, ಕೊಳ್ಳಗಳು ಸೇರಿ ದೊಡ್ಡ ಸಾಗರ ಆದ ಹಾಗೆ ಬೇರೆ ಬೇರೆ ಕಡೆಯಿಂದ ಜ್ಞಾನಾರ್ಜನೆ ಮಾಡೋದು. ನಮ್ಮ ಕಣ್ಣು, ಬಾಯಿ, ಕಣ್ಣು, ಕಿವಿ ಎಲ್ಲವೂ ತೆರೆದಿರಬೇಕು ಅಂತ. ಕರೆಕ್ಟ್, ಗ್ರಾಸ್ಪ್ ಮಾಡಿ. ಸೊ ಆಮೇಲೆ ಈಗ ಬೇರೆ ವೈದ್ಯಕೀಯ ಕ್ಷೇತ್ರದಲ್ಲೆಲ್ಲ ಫಸ್ಟ್ ಕಲ್ತಾದ ಮೇಲೆ ಕಾಲೇಜಿನಿಂದ ಹೊರಗೆ ಬಂದು ನೆಕ್ಸ್ಟ್ ಸ್ಟೆಪ್ ಎಂಥದ್ದು ಅಂದರೆ ಹಿರಿಯ ವೈದ್ಯರೊಟ್ಟಿಗೆ ಹ್ಯಾಂಡಲ್ ಮಾಡೋದಾ ಅಥವಾ ನಿಮಗೆ ಓನ್ ಆಗಿ ಹ್ಯಾಂಡಲ್ ಮಾಡ್ಲಿಕ್ಕೆ ಕೊಡ್ತಾರಾ? ಮತ್ತು 2ನೇ ಪ್ರಶ್ನೆ ಏನಂತ ಹೇಳಿದರೆ, ಪ್ರಥಮ ರೋಗಿಯನ್ನು ಹ್ಯಾಂಡಲ್ ಮಾಡುವಾಗ ನಿಮಗೇನಾದರೂ ಎಂತ ಹೇಳ್ತಾರೆ, ಅದಕ್ಕೆ ಸ್ವಲ್ಪ ನರ್ವಸ್ನೆಸ್ ಇರ್ತದಾ ಹೇಗೆ? ಅಂದರೆ ಪ್ರಾಕ್ಟಿಕಲ್, ನಾವು ಥಿಯರಿಟಿಕಲ್ ಕಲ್ತಾಗಿರ್ತದೆ, ಪ್ರಾಕ್ಟಿಕಲ್ ಮಾಡುವಾಗಕ್ಕೆ ಏನಾದರೂ ಇರ್ತದೆ ಡಿಫರೆನ್ಸ್ ಹೇಗೆ ಅಂತ? ಅದು ಒಳ್ಳೆಯ ಪ್ರಶ್ನೆ. ಈಗ ನೋಡಿ, ನೀವು MBBS ಓದಿ ಹೊರಗೆ ಬಂದ ಕೂಡಲೇ ನೀವು ಒಬ್ರು ವೈದ್ಯರು. ಅಂದ್ರೆ ಸಾಧಾರಣ ಕಾಯಿಲೆ ಬಂದ್ರೆ ನೀವು ತಪಾಸಣೆ ಮಾಡಿ ಔಷಧಿ ಕೊಡ್ಬೇಕು. ಜನರಲ್ ಫಿಸಿಷಿಯನ್ ಅಂತ ಹೇಳ್ತಾರೆ, ಮಾಡಿ ಕೊಡ್ಬೇಕು. ಶೀತ ಜ್ವರ ಆಯ್ತು, ಈ ತರ ಆಯ್ತು. ಅದೇ ಜ್ವರದಲ್ಲಿ 100 ವಿಧಗಳಿದ್ದಾವೆ. ಜ್ವರ ಸುಮ್ಮನೆ ಕಾಮನ್ ಫ್ಲೂ ಅಂತ ಹೇಳ್ತೇವಲ್ಲ, ವಿಷಮ ಶೀತ ಜ್ವರ ಇರ್ಬೋದು, ಫ್ಲೂ ಇರ್ಬೋದು, ಇಲ್ಲ ಮಲೇರಿಯಾ ಇರ್ಬೋದು, ಟೈಫಾಯ್ಡ್ ಇರ್ಬೋದು. ಹೀಗೆ ಎಲ್ಲವೂ ಜ್ವರವೇ. ರೋಗಿ ಬರುವಾಗ ನಂಗೆ ಜ್ವರ ಉಂಟು, ಮೈಕೈ ನೋವು ಉಂಟು, ತಲೆನೋವು ಉಂಟು, ಇಷ್ಟು ದಿವಸ ಆಯ್ತು, ಹೀಗೆ ಜ್ವರದ ವಿಧಾನ ಹೀಗೆ ಉಂಟು, ನಮಗೆ ಹಸಿವು ಆಗ್ತದೆ, ಹಸಿವು ಆಗುದಿಲ್ಲ, ವಾಂತಿ ಬರ್ತದೆ, ಭೇದಿ ಆಗ್ತದೆ, ಇದೆಲ್ಲ ರೋಗ ಲಕ್ಷಣಗಳು ಒಂದು ಸಮೂಹ ಇರ್ತದೆ. ನೀವು ಅದರಲ್ಲಿ ಹೆಕ್ಕಿ ತೆಗೆದು ಪರೀಕ್ಷೆ ಮಾಡಿ ಇದ್ರಲ್ಲಿ ಏನು ಉಂಟು ಅಂತೇಳಿ ಇದು ಯಾವ ರೀತಿಯ ಜ್ವರ ಅಂತ ಪರೀಕ್ಷೆ ಮಾಡುವಂಥದ್ದು ಆ ಥರ ಮೂಲಭೂತ ವೈದ್ಯಕೀಯ ವಿಜ್ಞಾನ ನಾವು MBBS ಅಲ್ಲಿ ಕಲ್ತಿರ್ತೇವೆ. ಅದರ ನಂತರ ನೀವು ಜಾಸ್ತಿ ಓದಿದ ಹಾಗೆ ನೀವು ಅದರಲ್ಲೇ ಜನರಲ್ ಮೆಡಿಸಿನ್ ಓದಿದ್ರೆ ಅದ್ರ ಬಗ್ಗೆ ಜಾಸ್ತಿ ಜ್ಞಾನ ಬರ್ತದೆ. ಇಲ್ಲ ನೀವು ಅದನ್ನೇ ಸ್ವಲ್ಪ ಈ ಕಡೆ ಬಂದು ಶಸ್ತ್ರಚಿಕಿತ್ಸೆ ಮಾಡುವುದು ಹೇಗೆ, ಹರ್ನಿಯಾ ಬಂದರೆ ಹೇಗೆ ಶಸ್ತ್ರಚಿಕಿತ್ಸೆ ಮಾಡುವುದು, ಇನ್ನೊಂದು ಆಂಧ್ರವಾಯು ಬಂದರೆ ಹೇಗೆ ಮಾಡುವುದು, ಅಲ್ಲ ಕಣ್ಣಿನ ಆಪರೇಷನ್ ಹೇಗೆ ಮಾಡುವುದು, ಹೀಗೆ ಅದೊಂದು ಈಚೆ ಬರ್ತದೆ ಒಂದೊಂದು ಸಪ್ರೇಟ್. ಹಾಗೆ ನೀವು ಹೃದ್ರೋಗ ತಜ್ಞರಾದರೆ ಅದಕ್ಕೆ ಹೇಗೆ ರೋಗ ನಿದಾನ ಮಾಡೋದು, ಅದು ಕಾಯಿಲೆ ಕಂಡುಹಿಡಿಯುವುದು ಹೇಗೆ, ಅದನ್ನು ECG ಓದುವುದು ಹೇಗೆ, ಅದಕ್ಕೆ ಹೃದಯದ ರೋಗ ಲೈನ್ನಲ್ಲಿ ಅದು ಹೋಗ್ತದೆ. ನೀವು ಯಾವುದನ್ನು ಜಾಸ್ತಿ ಓದಿಕೊಂಡು ಹೋಗ್ತೀರಿ ಅದು ಸ್ಪೆಷಲಿಸ್ಟ್ ಆಗಿ. ಶುರುವಿಗೆ ನೀವು ಬರೀ MBBS ಮಾಡಿ ಹೊರಗೆ ಬಂದಾಗ ನಿಮಗೆ ಎಲ್ಲದರ ಬಗ್ಗೆಯೂ ಸಮಾನ ಜ್ಞಾನ ಇರಬೇಕು. ಆದರೆ ಅದು ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ನನ್ ಅಂತ ಹೇಳುವಂಥ ಪರಿಸ್ಥಿತಿ ಎಲ್ಲ ಗೊತ್ತಿರ್ತದೆ. ಕೆಲವು ವಿಷಯಗಳಿಗೆ ನಾವು ಸೀದಾ
ಔಷಧಿ ಕೊಡ್ತೇವೆ, ಕೆಲವು ವಿಷಯಗಳು ಹೇಳ್ತೇವೆ. ನಾವು ಈ ತರ ಈಗ ಪ್ರಾಥಮಿಕ ಚಿಕಿತ್ಸೆ ನಿಮಗೆ ಕೊಟ್ಟಿದ್ದೇವೆ, ಇದರ ಮುಂದಿನ ಚಿಕಿತ್ಸೆಗೆ ನೀವು ಇಂಥವ್ರ ಹತ್ರ ಹೋಗಿ ಅಂತ ಅವ್ರಿಗೆ ಮಾರ್ಗದರ್ಶನ ಮಾಡ್ತೇವೆ. ಹೃದಯ ರೋಗಕ್ಕಿದ್ರೆ ಆಚೆ ಕಳಿಸ್ತೇವೆ, ಸರ್ಜರಿ ಬೇಕಾದ್ರೆ ಶಸ್ತ್ರಚಿಕಿತ್ಸೆಗಳ ಹತ್ರ ಕಳಿಸ್ತೇವೆ, ಹಾಗೆ ಮಾಡ್ತೇವೆ. ಆಗ ಕೂಡ ನೀವು ಹಿರಿಯ ವೈದ್ಯರೊಟ್ಟಿಗೆ 1 ವರ್ಷ 6 ತಿಂಗಳು ಕೆಲಸ ಮಾಡಿದ್ರೆ ನಮಗೆ ಹೆಚ್ಚಿನ ತಿಳುವಳಿಕೆ ಬರ್ತದೆ. ಒಂದು ರೋಗಿಯೊಟ್ಟಿಗೆ ಹೇಗೆ ವ್ಯವಹಾರ ಮಾಡಬೇಕು, ನಮಗೆ ಈ ಪರಿಸರದಲ್ಲಿ ಯಾವ ರೀತಿಯ ಕಾಯಿಲೆಗಳು ಜಾಸ್ತಿ ಬರ್ತವೆ, ರೋಗಿಗಳು ಯಾವ ರೀತಿ ನಮಗೆ ತಮ್ಮ ಕಷ್ಟಗಳನ್ನು ಹೇಳಿಕೊಳ್ತಾರೆ, ಇದು ಕೂಡ ಮುಖ್ಯ ವಿಷಯ. ನಾನು ಬಳ್ಳಾರಿಯಲ್ಲಿ ಓದಿ ಮೈಸೂರಿಗೆ ಹೋದಾಗ ಅವರ ವ್ಯವಹಾರದ ರೀತಿ ಬೇರೆ ಇತ್ತು. ಅಂದ್ರೆ ನಿಮ್ಮ ಅದೇ ಗುಣಲಕ್ಷಣಕ್ಕೆ ಅವರು ಬೇರೆ ಹೆಸರಲ್ಲಿ ಕರೀತಾರೆ. ಜಿಯೋಗ್ರಫಿಕಲ್ ಇದು ಇಂಪ್ಯಾಕ್ಟ್ ಆಗ್ತದೆ ಅಲ್ಲ? ಹೌದು. ನಮಗೆ ಕಾಲ್ಮಡಿ ತೊಂದರೆ ಉಂಟು ಡಾಕ್ಟರ್ ಅಂತ ಹೇಳಿದ್ರೆ ನಿಮಗೇನು ಅರ್ಥ ಆಗ್ತದೆ? ನನಗೆ ಮೂತ್ರಶಂಕೆಯಲ್ಲಿ ತೊಂದರೆ ಉಂಟು ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಕಾಲ್ಮಡಿಯುವುದು ಅಂತ ಹೇಳಿದ್ರೆ ಅದು ಉತ್ತರ ಕರ್ನಾಟಕದಲ್ಲಿ ಒಂದು ಮೂತ್ರ ಮಾಡಲಿಕ್ಕಿರುವಂತ ಒಂದು ಭಾಷೆ, ಅದು ಶಬ್ದ ವ್ಯವಸ್ಥೆ ಇರ್ತದೆ. ಡಾಕ್ಟ್ರೇ ರಾತ್ರಿ ತುಂಬಾ ತಿಂಡಿ ಆಗ್ತದೆ ಅಂತ ಹೇಳಿದ್ರೆ ನೀವೇನ್ಗೇನು ಅರ್ಥ ಆಯ್ತು? ನಮ್ಗೆ ಇಲ್ಲಿ ಗೊತ್ತಾಗ್ಲಿಲ್ಲ. ತಿಂಡಿ ಅಂತ ಹೇಳಿದ್ರೆ ಕಡಿತ, ಅದು ಆ ಕಡೆ ಬಳ್ಳಾರಿ ಕಡೆ ಅದು ಹಾಗೆ ಆಯಾ ಪ್ರದೇಶಕ್ಕೆ ಸಂಬಂಧ ಭಾಷೆ ಬದಲಾಗ್ತದಲ್ಲ, ಅದು ಕೂಡ ಮುಖ್ಯವಾಗಿರ್ತದೆ ನಮಗೆ. ಅದನ್ನು ಕೂಡ ತಿಳ್ಕೊಳ್ಳೋದು ಅಗತ್ಯ ಇರ್ತದೆ. ಇಲ್ಲದ್ರೆ ನಮಗೆ ಒಂದೇ ದಿವಸ ಹೋಗಿ ಅಲ್ಲಿ ನೀವು ಕೂತ್ರೆ ಇವ್ರು ಏನ್ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಹಾಗೆ ಇರ್ತದೆ. ಹಾಗಾಗಿ ನೀವು ಬೇರೆಯವ್ರ ಕೆಲಸ ಮಾಡಿದ್ರೆ ಕೂಡ ಅದರಿಂದ ನಷ್ಟ ಇಲ್ಲ, ತುಂಬಾ ಲಾಭ ಇರ್ತದೆ. ಆದ್ರೆ ನಮ್ಮ ಈ ಅರಿವಳಿಕೆ ಶಾಸ್ತ್ರದಲ್ಲಿ ನಾವೇನ್ ಮಾಡಿರ್ತೇವೆ ಅಂದ್ರೆ ನಮ್ಗೊಂದು ಗೊತ್ತಿರ್ತದೆ, ಸಾಧಾರಣ ಕಾಯಿಲೆಗಳಿಗೆ ಸಾಧಾರಣ ನಿತ್ಯವಾಗಿ ನಾವು ನಡೆಸುವ ಶಸ್ತ್ರಚಿಕಿತ್ಸೆಗೆ ಅನಸ್ತೇಷಿಯಾ ಕೊಡುವಷ್ಟು ನಮಗೆ ಗೊತ್ತಿರ್ತದೆ. ಆದರೆ ನೀವು ಹೊಸ ಪರಿಸರದಲ್ಲಿ ಹೋಗಿ ನೀವು ಶುರು ಮಾಡುವಾಗ ಆ ಪರಿಸರದಲ್ಲಿ ನಿಮ್ಗೆ ಏನೇನು ಸೌಲಭ್ಯಗಳುಂಟು ಮತ್ತು ಯಾವ ಮಟ್ಟಿನವರೆಗಿನ ರೋಗಿಗಳನ್ನು ತಗೊಳ್ಬಹುದು. ಯಾಕಂದ್ರೆ ರೋಗಿಗಳಿಗೆ ಒಂದೇ ಕಾಯಿಲೆ ಎಲ್ಲರಿಗೂ ಹರ್ನಿಯ ಬರ್ತದೆ. ತುಂಬಾ ಜನ ಹರ್ನಿಯದೊಟ್ಟಿಗೆ ಬೇರೆ ಏನು ಸಮಸ್ಯೆ ಉಂಟು ಅದನ್ನು ನಾವು ತಗೊಳ್ಬೋದಾ, ಅದನ್ನು ನಾವು ವ್ಯವಸ್ಥೆ ಮಾಡಲಿಕ್ಕೆ ಸಾಧ್ಯ ಉಂಟು, ನಮ್ಮ ಹತ್ರ ಅವರನ್ನು ಮ್ಯಾನೇಜ್ ಮಾಡ್ಬೋದಾ ಅಂತ ಕೂಡ ಆಲೋಚನೆ ಮಾಡಬೇಕು. ಹಾಗೆ ನಾವು ದೊಡ್ಡ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿ ಬಂದವನಿಗೆ ಸಣ್ಣ ವ್ಯವಸ್ಥೆ ಜಾಗದಲ್ಲಿ ಕೆಲಸ ಮಾಡೋದು ಕಷ್ಟ ಆಗ್ತದೆ. ಕೆಲಸ ಅದು ನೀವು ಹೇಳೋದು ಕರೆಕ್ಟ್, ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಬೇಕಾದ ಅಗತ್ಯ ಇರ್ತದೆ. ಆದರೆ ನಾವು ಸರ್ಕಾರಿ ಶಸ್ತ್ರಚಿಕಿತ್ಸಾಗಾರದಲ್ಲಿ ಕೆಲಸ ಮಾಡಿದವರಿಗೆ ನಮಗೆ ಸಾಧಾರಣ ಮಟ್ಟಿನಿಂದ ಹೆಚ್ಚಿನ ಮಟ್ಟವರೆಗೂ ಮಾಡ್ಲಿಕ್ಕೆ ಬರ್ತದೆ. ಯಾಕಂದ್ರೆ ಅಲ್ಲಿ ನಿಮ್ಗೆ ಏನೂ ಇಲ್ಲದೆ ಮಾಡ್ಲಿಕ್ಕೆ ಕೂಡ ಬೇಕು, ಹಾರ್ಟಿನ ಆಪರೇಷನ್ ಮಾಡ್ಲಿಕ್ಕೂ ಬೇಕು, ಮಲ್ಟಿ ಸ್ಪೆಷಾಲಿಟಿ ನಮಗೆ ಟ್ರೈನಿಂಗ್ ಇರ್ತದೆ. ಹಾಗಾಗಿ ನಮಗೆ ಕಷ್ಟ ಆಗಲಿಲ್ಲ. ಅದೇ ಆಮೇಲೆ ಅದು ಹೇಳಿದೆ, ಪ್ರಥಮವಾಗಿ ಮಾಡುವಾಗ ನಿಮ್ಗೆ ಏನಾದ್ರು ನರ್ವಸ್ನೆಸ್ ಅಂತದ್ದೇನಾದ್ರು ಫೀಲಿಂಗ್ ಇರ್ತದಾ ಅಂತ ಹೇಳಿ? ಖಂಡಿತ ಇರ್ತದೆ. ನೀವು ಹೊಸದಾಗಿ ನೀವು ಹೊರಗೆ ಬಂದು, ನಾನು ಶುರುವಿಗೆ ಮಾಡಿದ್ದು ಮೈಸೂರಲ್ಲಿ ಡಿಪ್ಲೊಮಾ ಮಾಡಿ ಹೊರಗೆ ಬಂದೆ. ನಾನು ಶುರುವಿಗೆ ಸೇರಿದ್ದು ಚುಂಚನಗಿರಿಯಲ್ಲಿ. ಚುಂಚನಗಿರಿ ವೈದ್ಯಕೀಯ ವಿದ್ಯಾಲಯದಲ್ಲಿ ಏನಿದೆ ಅಂದ್ರೆ ನಮ್ಮ ವಿಭಾಗದ ಮುಖ್ಯಸ್ಥರಿದ್ರು. ಅವರಿಗೆ ಏನೋ ಅವರ ವೈಯಕ್ತಿಕ ಸಮಸ್ಯೆಗಳಿಂದ ಮಧ್ಯೆ ಮಧ್ಯೆ ರಜೆ ತೆಗಿತಾ ಇದ್ರು. ಆಗ ಅವ್ರು ಹೇಳ್ತಿದ್ರು, ಡಾಕ್ಟರ್ ಶ್ರೀಪಾದ್ ನೋಡಿ, ನಾನು ಹೀಗೆ 1 ದಿವಸ 2 ದಿವಸ ಇರುವುದಿಲ್ಲ, ನೀವು ಸ್ವಲ್ಪ ನೋಡ್ಕೊಳ್ಬೇಕು ಅಂತ. ಆಗ ತುಂಬಾ ಜನ ವೈದ್ಯರು ಬೆಂಗಳೂರಿಂದ ಮೈಸೂರಿಂದ ಬರ್ತಾ ಇದ್ರು, ವಾರಕ್ಕೆ 2 ದಿವಸ 3 ದಿವಸ ಹಾಗೆ ಅವರು ಬರುದು. ಹಾಗೆ ಒಂದು ವ್ಯವಸ್ಥೆ ಇರ್ತಿತ್ತು. ಹಾಗೆ ಬಂದಾಗ ಅವರು ಬರುವಾಗ ತಡ ಆಗ್ತಿತ್ತು. ಅವ್ರು ಬರುವಾಗ 9:30 10 ಗಂಟೆ ಆಗು, ನಾವು 8:30 ಹೋಗಿ ಆ ದಿನದ್ದು ಏನೇನು ಶುರು ಮಾಡಬೇಕಾಗಿದ್ದು ಶಸ್ತ್ರಚಿಕಿತ್ಸೆ ಶುರು ಮಾಡಿರ್ತಾ ಇದ್ರು. ಅಂದ್ರೆ ನಾನು ಒಬ್ಬನೇ, ನಮಗೆ ಬೇರೆಯವರು ಸಹಕಾರಕ್ಕೆ ಇದ್ರು. ಆದ್ರೆ ಅದು ನಮಗೆ ಧೈರ್ಯ ಕೊಡ್ಲಿಕ್ಕೆ ಭಾರಿ ಮುಖ್ಯ ಆಯ್ತು. ಈಗ ಸಾಮಾನ್ಯ ಒಬ್ಬ 35-40 ವರ್ಷದ ವ್ಯಕ್ತಿ, ಅವನಿಗೇನು ರೋಗ ಇಲ್ಲ, ಅಂತ ವ್ಯಕ್ತಿಗೆ ಒಂದು ಹರ್ನಿಯಾ ಆಪರೇಷನ್ ಆಗ್ಬೇಕು, ನನಗೇನು ಅಂತ ದೊಡ್ಡ ಹೆದರಿಕೆ ಇಲ್ಲ, ತೊಂದರೆ ಇಲ್ಲ, ಇದು ಮಾಡಬಹುದು. ಹೆಚ್ಚಿನ ಕಾಯಿಲೆ ಇತ್ತು, ಕಷ್ಟದ ಆಪರೇಷನ್, ಕ್ಲಿಷ್ಟಕರ ಶಸ್ತ್ರಚಿಕಿತ್ಸೆ ಇದ್ರೆ ಅಷ್ಟೊತ್ತಿಗೆ ಅವರು ಬೇರೆಯವರು ಬಂದಿರ್ತಿದ್ರು. ಅವರು ಒಳಗೆ ಬರ್ಬೇಕಂತಿಲ್ಲ, ಅವರು ಅಲ್ಲಿ ಇದ್ರೆ ಸಾಕು, ನಮ್ಮ ಧೈರ್ಯಕ್ಕೆ ಇದ್ರೆ ಸಾಕು. ನಮ್ಗೇನಾದ್ರು ಸಮಸ್ಯೆ ಬಂದ್ರೆ ಗೊತ್ತಾಗದಿದ್ರೆ ಅವರಿಗೆ ಕೇಳಿ ನಾವು. ಆದ್ರೆ ಒಂದು ನೆನ್ಪಿಟ್ಕೊಳ್ಬೇಕು, ನಮಗೆ ಆ ಕಾಲದಲ್ಲಿ ನಮಗೆ ಈ ಮೊಬೈಲ್ ವ್ಯವಸ್ಥೆ ಇರಲಿಲ್ಲ. ಅವರು ಅಲ್ಲಿ ವೈಯಕ್ತಿಕವಾಗಿ ಅವ್ರು ಇದ್ರೆ ಮಾತ್ರ ನಮ್ಗೆ ಸಹಾಯ, ಇಲ್ಲದಿದ್ರೆ ಅವರು ಸಿಗುದಿಲ್ಲ, ಇಮಿಡಿಯೇಟ್ ಫೋನ್ ಮಾಡಿ ಕರೀತೇನೆ ಅಂತದಿಲ್ಲ. ಹಾಗಾಗಿ ಅವ್ರು ಇರ್ಬೇಕಾಗ್ತಿತ್ತು. ಹಾಗಿದ್ದಾಗ ನಮ್ಗೊಂದು ಧೈರ್ಯ ಇರ್ತದೆ. ಹಾಗೆ ನಾವು ಅದನ್ನು 1 ವರ್ಷ ನಾನು ಅಲ್ಲಿ ಮಾಡುವಾಗ ನನಗೆ ತುಂಬಾ ಧೈರ್ಯ ಬರ್ತದೆ. ಯಾಕಂದ್ರೆ ನನಗೆ ಕಷ್ಟದ ಆಪರೇಷನ್ಗಳೆಲ್ಲ ಮಾಡಿ ಒಬ್ಬನೇ, ಅವರೆಲ್ಲ ಇದ್ದಾರೆ, ಅವ್ರ ಹತ್ರ ಕೇಳಿಕೊಂಡು ನಾವು ಮಾಡಿದ ತುಂಬಾ ಅನುಭವ ಅಂತ. ಅದರ ನಂತರ ನಾನು ಪುನಃ ಇದಕ್ಕೆ ಹೋದೆ, MD ಮಾಡ್ಲಿಕ್ಕೆ ಹೋದೆ. ಆಗ ಇನ್ನು ಹೆಚ್ಚಿನ ಸ್ವಾತಂತ್ರ್ಯ ಸಿಕ್ಕಿದೆ. ಯಾಕಂದ್ರೆ ನನಗೆ ಮುಂಚಿನ ಅನುಭವ ಉಂಟು ಅಂತ ಹೇಳಿ ನಮ್ಮ ಪ್ರಾಧ್ಯಾಪಕರೆಲ್ಲ ತುಂಬಾ ಸ್ವಾತಂತ್ರ್ಯ ಕೊಡ್ತಿದ್ರು. ಹಾಗಾಗಿ ತುಂಬಾ ಅದರಲ್ಲಿ ಅನುಭವ ಸಿಗ್ತದೆ. ಓಕೆ. ಆಮೇಲೆ ಈ ಅರಿವಳಿಕೆ ಕೊಡುವಾಗ ಅರಿವಳಿಕೆಯಲ್ಲಿ ನಿಮ್ಮದು ಬೇರೆ ಬೇರೆ ಟೈಪ್ಸ್ ಇರ್ತದೆ. ಈಗ ಉದಾಹರಣೆಗೆ ಡಾಕ್ಟರ್, ನಿಮ್ಮ ಮೈನ್ ಸರ್ಜನ್ ಡಾಕ್ಟರ್, ಮತ್ತು ನೀವು ಅದು ಕೋಆರ್ಡಿನೇಷನ್ ಇರುವಂಥದ್ದು.
ಸೊ ಹಾಗೆ ಹೇಗೆ ಅಂದರೆ ಡಾಕ್ಟರ್ ನಿಮಗೆ ಮೊದಲೇ ಹೇಳ್ತಾರೆ ಇಷ್ಟು ಟೈಮ್ ಇದ್ದಾರೆ ವೇಳೆಗೆ, ಅದು ಟೈಮ್ ಇದ್ದು ಲೆಕ್ಕವಾ ಅದು ಹೇಗೆ? ಹಾಂ, ಇದು ಕೂಡ ಒಂದು ಉತ್ತಮವಾದ ಅನುಭವದ ಮಾತಿದು. ಹಾಂ ಯಾಕಂದರೆ ಬೇರೆ ಬೇರೆ ಶಸ್ತ್ರಚಿಕಿತ್ಸೆಗಳಿಗೆ ಬೇರೆ ಬೇರೆ ಅವಧಿ ಇರ್ತದೆ. ಹಾಂ. ಆದರೆ ಒಂದೇ ಶಸ್ತ್ರಚಿಕಿತ್ಸೆಯಲ್ಲಿ ಕೂಡ ಕೆಲವು ಸಲ ಕಷ್ಟ ಇರ್ತದೆ. ಹಾಂ ಹಾಂ. ನೀವು ಕೈ ಮೂಳೆ ಮುರಿತು ಅಂತ ಇಟ್ಕೊಳ್ಳಿ, Okay. ಕೈ ಫ್ರಾಕ್ಚರ್ ಆಯ್ತು, ಫ್ರಾಕ್ಚರ್ ಆಯ್ತು. ರೋಗಿಗೆ ಏನು ಕೈ ಮೂಳೆ ಮುರಿದಿದೆ. ಹೌದು ಹೌದು. ಆದರೆ ಆ ಮೂಳೆ ಮುರಿದ ವಿಧಾನ ಹೇಗುಂಟು, ತುಂಬ ಪುಡಿ ಪುಡಿ ಆಗಿದೆಯಾ, ಒಂದೇ ಕಡೆ ಒಂದು ಸಣ್ಣ ಗೆರೆ ಬಂದಿದೆಯಾ, ಹೇರ್ಲೈನ್ ಕ್ರ್ಯಾಕ್, ಹೇರ್ಲೈನ್ ಕ್ರ್ಯಾಕ್, ಬರೀ ಕ್ರ್ಯಾಕ್ ಇರ್ತದೆ, ಕೆಲವು ಸಲ 2-3 ತುಂಡಾಗಿರ್ತದೆ, ಕೆಲವು ಸಲ ತುಂಬ ಪುಡಿ ಆಗಿರ್ತದೆ. ಹಾಗೆ ಹೊರಗಿಂದ ನೋಡುವಾಗ ನಮಗೆ ಕೈ ಮುರಿದಿದೆ ಅಷ್ಟೇ, ಹೌದು ಭಾರಿ ವ್ಯತ್ಯಾಸ ಕಾಣುವುದಿಲ್ಲ. ಓಕೆ. ಆದರೆ ಅದೇ ಎಕ್ಸ್ರೇ ತೆಗೆದು ನೋಡಿದರೆ ಒಳಗಡೆ ಹೇಗುಂಟಂತ ಗೊತ್ತಾಗ್ತದೆ. ಹಾ. ಹಾಗೆ ನಾನು ನನ್ನ ಶಿಷ್ಯರಿಗೆ ಏನು ಹೇಳೋದು, ನಮ್ಮ ಸ್ಟೂಡೆಂಟ್ಸ್ಗೆ ಹೇಳೋದು ಒಂದೇ ಮಾತು, ನೀನು ರೋಗಿಯನ್ನು ಪರೀಕ್ಷೆ ಮಾಡುವಾಗ ಇದನ್ನು ಕೂಡ ತಿಳ್ಕೊಳ್ಬೇಕು, ಅವನಿಗೆ ಏನು ಕಾಯಿಲೆ ಉಂಟು, ಏನೇನು ಬೇರೆ ಕಾಯಿಲೆ ಉಂಟು, ಶಸ್ತ್ರಚಿಕಿತ್ಸೆಗೆ ಬರಲಿಕ್ಕೆ ಕಾರಣ ಏನು, ಅದರಲ್ಲಿ ಏನಾದರೂ ನಮಗೆ ಸಂಬಂಧಪಟ್ಟದ್ದು ಉಂಟಾ. ಉದಾಹರಣೆಗೆ ಇದೇ ಕೈಯ ವಿಷಯ ಹೇಳಿದ್ದೆ ನಾನು. ಈ ಕೈ ಫ್ರಾಕ್ಚರ್ ಇದ್ದರೆ ಅದು ಕೆಲವು ವೈದ್ಯರಿಗೆ ಅದನ್ನು 10-20 ನಿಮಿಷದಲ್ಲಿ 20 ನಿಮಿಷ ಸಾಧಾರಣ ಅದನ್ನು ಫಿಕ್ಸ್ ಮಾಡಿಬಿಡ್ತಾರೆ. ಅದೇ ಕೆಲವರಿಗೆ 1.5 ಗಂಟೆ ಬೇಕಾಗ್ತದೆ. ಇನ್ನು ಕೆಲವು ಸಲ ತುಂಬ ಪುಡಿ ಪುಡಿಯಾಗಿದ್ದರೆ ತುಂಬ ಅನುಭವಸ್ಥರಿಗೆ ಕೂಡ 1 ಗಂಟೆ ಬೇಕಾಗ್ತದೆ. ಹಾಗೆ ನಾನು ಅದನ್ನು ಎಕ್ಸ್ರೇ ನೋಡಿ ಆಲೋಚನೆ ಮಾಡಬೇಕು, ಈ ಶಸ್ತ್ರಚಿಕಿತ್ಸೆಗೆ ಈ ವೈದ್ಯರಿಗೆ ಎಷ್ಟು ಬೇಕು. ಈಗ ಸುದರ್ಶನ್ ಚಿಪ್ಲೂಣ್ಕರ್ ಅವರು ಒಳ್ಳೆ ಡ್ರೈವರು, ಅವರು ಇಲ್ಲಿಂದ ಕರ್ಕೊಳ್ಳೋಕ್ಕೆ 3/4 ಗಂಟೆಯಲ್ಲಿ ಹೋಗ್ತಾರೆ. ನನಗೆ ಆಗೋದಿಲ್ಲ, ನನಗೆ 1.5 ಗಂಟೆ ಬೇಕು. ಅದು ಸ್ವಾಭಾವಿಕ, ಅವರಿಗೂ ಇರ್ತದೆ. ಆದರೆ ಅದೇ ರಸ್ತೆ ಚೆನ್ನಾಗಿದ್ದರೆ ಅವರು ಇನ್ನೂ 10 ನಿಮಿಷ ಬೇಗ ಹೋದಾರೆ. ಹಾಗಾಗಿ ಯಾವ ಶಸ್ತ್ರಚಿಕಿತ್ಸೆ ಕೂಡ 2 ವಿಷಯದ ಮೇಲೆ ಹೋಗ್ತದೆ. ಅದು ಎಷ್ಟು ಕ್ಲಿಷ್ಟಕರ ಉಂಟು, ಆ ವೈದ್ಯರಿಗೆ ಏನು ಅನುಭವ ಉಂಟು, ಮತ್ತು ಕೆಲವು ವೈದ್ಯರ ಅವರೇ ಸ್ವಾಭಾವಿಕವಾಗಿ ಎಷ್ಟು ವೇಗವಾಗಿ ಮಾಡಲಿಕ್ಕೆ ಆಗ್ತದೆ. ಮತ್ತೆ ಈಗ ತಂತ್ರಜ್ಞಾನ ಮುಂದುವರೆದಿದೆ. ಎಷ್ಟು ಮುಂದುವರೆದಿದೆ ಅಂದರೆ ಕೆಲವು ವಿಷಯಗಳಲ್ಲಿ ನಿಮಗೆ ಭಾರಿ ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಆ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿದ್ದಾರಾ ಅಂತ. ಅದೇನಾಗ್ತದೆ, ನಿಮಗೆ ಆ ತಂತ್ರಜ್ಞಾನ ಬೇಕಂತ ಹೇಳಿದರೆ ನಿಮ್ಮ ವೈದ್ಯಕೀಯ ಚಿಕಿತ್ಸೆಯ ವೆಚ್ಚ ತುಂಬ ಜಾಸ್ತಿ ಆಗ್ತದೆ. ಹಾಗೆ ನಾವು ಎಲ್ಲ ಕಡೆ ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಸಣ್ಣ ಆಸ್ಪತ್ರೆಯಲ್ಲಿ, ಸಣ್ಣ ಊರಲ್ಲಿ ನಾವು ಮುಂಚಿಂದ ಹೇಗೆ ಮಾಡ್ಕೊಂಡು ಬಂದಿರ್ತೇವೆ ಅದೇ ವಿಧಾನದಲ್ಲಿ ಮಾಡ್ತೇವೆ. ಅದು ನಮ್ಮ ಜ್ಞಾನ ಜಾಸ್ತಿ ಇರ್ತದೆ, ಅದನ್ನು ಚೆನ್ನಾಗಿ ಮಾಡ್ತೇವೆ. ಆದರೆ ನಮ್ಮ ಆಸ್ಪತ್ರೆಯಲ್ಲಿ, ಈಗ ನೀವು KS ಹೆಗ್ಡೆ ಆಸ್ಪತ್ರೆಗೆ ಬಂದರೆ ನಮ್ಮಲ್ಲಿ ಬೇಕಾದ ಪರಿಕರಗಳು ತುಂಬ ಇದ್ದಾವೆ. ಅದರಲ್ಲಿ ಅತ್ಯಾಧುನಿಕ ಪರಿಕರ ಇದೆ. ನಮ್ಮದು ವೈದ್ಯಕೀಯ ವಿದ್ಯಾಲಯ ಆದ್ರಿಂದ ನಾವು ಕಡಿಮೆ ದರದಲ್ಲಿ ಅದೇ ವಿಧಾನಗಳನ್ನು ಉಪಯೋಗಿಸಿ ಕಡಿಮೆ ದರದಲ್ಲಿ ಮಾಡ್ತೇವೆ. ಹಾಗಾಗಿ ನಮ್ಮಲ್ಲಿ ಬೇಗ ಆಗ್ತದೆ. ಮತ್ತೆ ಅದಕ್ಕೆ ಸಹಾಯಕರು ಕೂಡ, ಅವರಿಗೆ ಕೂಡ ತರಬೇತಿ ತುಂಬ ಇರ್ತದೆ. ಹಾಗಾಗಿ ಅದು ಬೇಗ ಆಗ್ತದೆ. ಹಾಗೆ ನಾವು ಅದೆಲ್ಲ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಪರಿಸರದಲ್ಲಿ, ಇಲ್ಲಿರುವ ವ್ಯವಸ್ಥೆಯಲ್ಲಿ ಈ ವೈದ್ಯರಿಗೆ ಆಗುವ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕು. ಒಂದು. ಎರಡನೇದು, ಅದರಲ್ಲಿ ಕೂಡ ವಿವಿಧ ವಿಧಗಳಿರ್ತವೆ ಅನಸ್ತೇಷ ಕೊಡೋದಂದ್ರೆ. ಈಗ ಬರೀ ಕೈಗೆ ಮಾತ್ರ ನಾನು ಅನಸ್ತೇಷ ಕೊಡ್ಬೋದು, ಅದಕ್ಕೆ ಲೋಕಲ್ ಅನಸ್ತೇಷಿಯಾ ಅಂತ ಹೇಳ್ತಾರೆ. ಲೋಕಲ್ ಅನಸ್ತೇಷಿಯಾ ಇರ್ಬೋದು, ಬರೀ ಕೈ ಮಾತ್ರ ಇದನ್ನು ಬ್ಲಾಕ್ ಮಾಡಿಬಿಡ್ತೇನೆ. ಆಗ ನಾವು ರೋಗಿ ಹತ್ರ ಮಾತಾಡ್ಕೊಂಡಿರ್ತೇನೆ. ಕೆಲವು ಸಲ ಅವರ ಹಾಸ್ಯ ಚಟಾಕಿಗಳನ್ನು ಕೂಡ ಅವರ ಮನಸ್ಥಿತಿಯ ಮೇಲೆ ಇಟ್ಕೊಂಡು ಅದನ್ನು ಮಾಡ್ತೇವೆ. ಕೆಲವು ಸಲ ಅವರಿಗೆ ನಿದ್ದೆ ಇರ್ತವೆ, ಹಾಗೆ ಮಾಡ್ಬೋದು. ಇಲ್ಲ ಪೂರ ಜ್ಞಾನವನ್ನೇ ತೆಗೆದು ಪೂರ ಅರಿವಳಿಕೆ ಕೊಟ್ಟು ಮಾಡ್ಬೋದು. ಹಾಗೆ ಈಗ ಹೊಟ್ಟೆ ಆಪರೇಷನ್ ಆಗಲಿ, ಕಾಲಿನ ಆಪರೇಷನ್ ಇದ್ರೆ ಈ ಹೊಟ್ಟೆ ಮತ್ತು ಕಾಲಿನ ಭಾಗವನ್ನು ಮಾತ್ರ ಅನಸ್ತೇಷ, ಅದಕ್ಕೆ ಸ್ಪೈನಲ್ ಅನಸ್ತೇಷ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಬೆನ್ನು ಹುರಿಯಲ್ಲಿ ಇಂಜೆಕ್ಷನ್ ಕೊಟ್ಟು ಆ ನರವನ್ನು ನಿಷ್ಕ್ರಿಯಗೊಳಿಸಿ ದೇಹದ ಕೆಳಗಿನ ಭಾಗ ಮಾತ್ರ ನಿಷ್ಕ್ರಿಯವಾಗ್ತದೆ. ಆಗ ಅವರಿಗೆ ಎಚ್ಚರ ಇರ್ತದೆ, ಮಾತಾಡ್ಬೋದು, ಇಲ್ಲ ಬೇಕಾದ್ರೆ ನಿರ್ಧರಿಸಬಹುದು, ಇಲ್ಲ ನಾವು ಪೂರ್ತಿ ಜ್ಞಾನ ತಪ್ಪಿಸಿ ಮಾಡ್ಬೋದು. ಹಾಗೆ ನಮ್ಮ ದೇಹದ ಯಾವ ಭಾಗದಲ್ಲಿ ಉಂಟು, ಯಾವ ರೀತಿ ಆಪರೇಷನ್ ಉಂಟು, ಎಷ್ಟು ಸಮಯ ಆಗ್ತದೆ, ಇದೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ಮಾಡ್ಬೋದು. ಹಾಗಿದ್ರೆ ಇದು ಈಗ ಸಮಯದ್ದು ಆ ಪರ್ಟಿಕ್ಯುಲರ್ ಡಾಕ್ಟರ್ ಹೇಳುವುದಲ್ಲ, ನಿಮಗೆ ನೀವೇ ಅದನ್ನು ಎಸ್ಯೂಮ್ ಮಾಡಬೇಕು. ಈ ಡಾಕ್ಟರ್ಗೆ ಎಷ್ಟು ಟೈಮ್ ಬೇಕು ಅಂತೇಳಿ. ಈಗ ಉದಾಹರಣೆಗೆ ಒಂದು ಆಪರೇಷನ್ ಉಂಟು, ನೀವು ಡಾಕ್ಟರ್ ಹತ್ರ ಕೇಳೋದಲ್ಲ, ಡಾಕ್ಟರ್ ಈ ಆಪರೇಷನ್ಗೆ ನಿಮ್ದು ಎಷ್ಟು ಟೈಮ್ ಬೇಕಾಗ್ಬೋದು ಅಂತೇಳಿ. ಅಥವಾ ನೀವೇ ಆ ಡಾಕ್ಟ್ರಿಗೆ ಈ ಆಪರೇಷನ್ಗೆ ಎಷ್ಟು ಟೈಮ್ ಬೇಕು ಅಂತೇಳಿ ನೀವು ಡಿಸೈಡ್ ಮಾಡುದಾ, ಅಥವಾ ಡಾಕ್ಟರ್ ಹೇಳುದಾ? ನೀವು ಹೇಳಿದ್ದು ಎರಡೂ ಸರಿ. ನಾವು ಆಪರೇಷನ್ಗೆ ಮುಂಚೆ ಒಂದು ಲಘುವಾಗಿ ಒಂದು ವಿಮರ್ಶೆ ಮಾಡ್ತೇವೆ. ಇದು ಹೇಗುಂಟು, ನಿಮಗೆ ಹೇಗೆ ಅನಿಸ್ತದೆ, ರೋಗಿಗೆ ಇದೆಲ್ಲ ರಿಸ್ಕ್ ಉಂಟು, ಹಾಗಾಗಿ ನಾವು ಮೊದಲೇ ಹೇಳ್ತೇವೆ ಅದು ರೋಗಿಗೆ ರಿಸ್ಕ್ ಉಂಟು, ಹೇಗೆಲ್ಲ ಆಗ್ತದೆ, ಅದರಿಂದ ನೀವು ಇದು ಮಾಡ್ಬೋದು, ಇದು ಮಾಡದೇ ಇರ್ಬೋದು ಅಂತ ಕೂಡ ವಿಮರ್ಶೆ ಆಗ್ತದೆ. ಮತ್ತೆ ನೀವು ಯಾವ ರೀತಿ ಮಾಡ್ತೀರಿ ಅದನ್ನು, ಈ ರೀತಿ ಮಾಡ್ತಿರೋ ಆ ರೀತಿ ಮಾಡ್ತಿರೋ. ಯಾಕಂದ್ರೆ ರೋಗಿಯನ್ನು ಕೆಲವು ಸಲ ನಾವು ಪೂರ ಬೋರ್ಲ್ ಮಲಗಿಸ್ಬೇಕು, ಮಕಾಡೆ ಅಂತ ಹೇಳ್ತಾರೆ, ಹಾಗೆ ಮಲಗಿಸ್ಬೇಕಾಗ್ತದೆ, ಇಲ್ಲ ಅಡ್ಡ ಮಲಗಿಸ್ಬೇಕಾಗ್ತದೆ. ಇದೆಲ್ಲ ನಾವು ಮುಂಚೆ ಯೋಚನೆ ಮಾಡಬೇಕು. ಅಂಥದ್ದೆಲ್ಲ ಯೋಚನೆ ಮಾಡಬೇಕು. ಅದೆಲ್ಲ ನಿಮ್ಗೆ ಏನು ಬೇಕು, ಯಾವ ರೀತಿಯಲ್ಲಿ ರೋಗಿ ಇರ್ತಾರೆ, ಹಾಗಾಗಿ ಮತ್ತೆ ಎಷ್ಟು ಹೊತ್ತಾಗ್ಬೋದು, ಯಾವ ರೀತಿಯಲ್ಲಿ ಮಾಡ್ತೀರಿ, ಇದೆಲ್ಲ ವಿಮರ್ಶೆ ಮಾಡ್ಕೊಳ್ತೇವೆ ನಾವು. ಅವರದ್ದು ಇದನ್ನು ವಿಮರ್ಶೆ ಮಾಡಿಕೊಳ್ಳಲೇಬೇಕು. ಎರಡನೇದು ನಮ್ಮ ಅನುಭವ ಇರ್ತದೆ.
ಮುಂಚೆ ನಾವು ಇವ್ರ ಹತ್ರ ಕೆಲಸ ಮಾಡಿಕೊಂಡಿರ್ತೀವಿ, ಹಾಗಾಗಿ ನಮಗೆ ಗೊತ್ತಿರ್ತದೆ, ಡಾಕ್ಟರ್ದ ವಿಷಯ ಗೊತ್ತಿರ್ತದೆ ನಮಗೆ. ನೀವು ತುಂಬಾ ವಿಷಯದಲ್ಲಿ ಹೀಗೆ ಹೌದು, ಆ ವಿಷಯ ಗೊತ್ತಿದ್ದಾಗ ನಮಗೆ ಸುಲಭ ಆಗ್ತದೆ. ಕರೆಕ್ಟ್, ಆ ಎಕ್ಸ್ಪೀರಿಯನ್ಸ್ ಕೌಂಟ್ ಆಗ್ತದೆ. ಹೌದು, ಅದು ಅತಿ ಮುಖ್ಯವಾಗಿರ್ತದೆ. ಓಕೆ ಓಕೆ. ಈಗ ಈ ಅನಸ್ತೇಸಿಯಾದ್ದು ಅಂದರೆ ಆಪರೇಷನ್ ಪೀರಿಯಡ್ ಇನ್ ಬಿಟ್ವೀನ್ ಎಲ್ಲಾದರೂ ಎಕ್ಸ್ಟೆಂಡ್ ಆದರೆ, ಅಂದರೆ ಏನಾದರೂ ಸರ್ಕಮ್ಸ್ಟಾನ್ಸಸ್ ನಮ್ಮ ಔಟ್ ಆಫ್ ಕಂಟ್ರೋಲ್ ಇದ್ದಾಗ, ಡಾಕ್ಟ್ರಿಗೂ ಅನ್ಎಕ್ಸ್ಪೆಕ್ಟೆಡ್ ಗೊತ್ತಿರಲಿಲ್ಲ ಅಂತ ಹೇಳಿದರೆ, ಆ ಟೈಮ್ನಲ್ಲಿ ಅದನ್ನು ಮಿಡ್ಲಲ್ಲಿ ಎಕ್ಸ್ಟೆಂಡ್ ಮಾಡಲಿಕ್ಕೆ ಆಗ್ತದೆ ಅಥವಾ ಮೊದಲೇ ಕೊಡಬೇಕಾಗ್ತದೆ, ಅದರದ್ದು ಹೇಗೆ? ಇದು ಕೂಡ ಸಾಧ್ಯತೆ ಉಂಟು. ಈಗ ನಾವು ಎಣಿಸಿದ್ದೆವು, ಇದೇ ನಾವು ಒಂದು ಮೂಳೆ ಮುರಿದಿದೆ, ಕಾಲಿನ ಮೂಳೆ ಮುರಿದಿದೆ ಅಂತ ಇಟ್ಕೊಳ್ಳಿ, ನಾವು ಬೆನ್ನು ಹುರಿಗೆ ಇಂಜೆಕ್ಷನ್ ಕೊಟ್ಟು ಶುರು ಮಾಡಿದ್ದೆವು. ನಮ್ಮ ಅಂದಾಜು ಪ್ರಕಾರ ಅದು 1-1.5 ಗಂಟೆಯಲ್ಲಿ ಮುಗಿಬೇಕಾದ ವಿಷಯ. ಕೆಲವು ಸಲ ಏನಾಗ್ತದೆ, ನಾವು ಅದನ್ನು ಒಳಗೆ ನೋಡುವಾಗ ಅದರಲ್ಲಿ ನಮಗೆ ಕಷ್ಟ ಕಂಡಿತ್ತು. ಯಾಕಂದ್ರೆ ಕೆಲವು ಸಲ ಎಕ್ಸ್ರೇಯಲ್ಲಿ ನಮಗೆ ಪೂರ್ಣ ವಿವರ ಸಿಗುವುದಿಲ್ಲ. ಎಕ್ಸ್ರೇ ತೆಗೆಯುವ ವಿಧಾನದಲ್ಲಿರ್ತದೆ, ಯಾವ ರೀತಿ ಕಾಲಿಟ್ಟು ತೆಗೆದಿರ್ತಾರೆ. ಕೆಲವು ಸಲ ತುಂಬಾ ಕಾಲು ನೋವಿದ್ರೆ ಅವ್ರು ನಮಗೆ ಬೇಕಾದ ಹಾಗೆ ಕಾಲಿಡುವುದಿಲ್ಲ, ಆಗ ಕೆಲವು ಸಲ ನಮಗೆ ಅದರಲ್ಲಿ ಕೆಲವು ವಿವರಗಳು ಸಿಗುವುದಿಲ್ಲ, ಹಾಗೆಲ್ಲ ಆಗ್ತದೆ. ಹಾಗೆ ಒಳಗೆ ಹೋಗಿ ನೋಡುವಾಗ ಇದು ಸ್ವಲ್ಪ ಕಷ್ಟ ಉಂಟು ಅಂತ ಆಯ್ತು. ನಮಗೆ 1.5 ಗಂಟೆ ಇದ್ದದ್ದು ಈಗ 3.5 ಗಂಟೆ 4 ಗಂಟೆ, ಇಲ್ಲ ನಾವು ಆಪರೇಷನ್ ಇಡೀ ಪ್ಲಾನ್ ಅನ್ನೇ ಚೇಂಜ್ ಮಾಡಿ ನಾವು ಹೊಸ ವಿಧಾನದಲ್ಲಿ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಆಗ ಅದಕ್ಕೆ ಬೇಕಾದ ಪರಿಕರಗಳನ್ನು ಪುನಃ ವ್ಯವಸ್ಥೆ ಮಾಡ್ಕೊಳ್ಬೇಕಾಗ್ತದೆ, ಯಾಕಂದ್ರೆ ನಾವು ಅದನ್ನು ಮುಂಗಾಣಿ ಇರುವುದಿಲ್ಲ. ಆಗ ಏನ್ ಮಾಡ್ತೇವೆ, ಈ ಅನಸ್ತೇಷಿಯಾ ಕೊಟ್ಟದ್ದು ಹೋಯ್ತು, ಅದು 1.5-2 ಗಂಟೆ ನಂತರ ಅದರದ್ದು ಮುಗೀತು. ಪುನಃ ರೋಗಿಗೆ ಮೂರ್ಛೆ ಇರ್ತದೆ, ರೋಗಿಗೆ ನೋವು ಕಾಣಿಸ್ಕೊಳ್ಳಿಕ್ಕೆ ಶುರು ಆಗ್ತದೆ. ಆಗ ನಾವು ಇಡೀ ಮೈಯನ್ನೇ ಅನಸ್ತೇಷಿಯಾ ಕೊಟ್ಟು, ಜನರಲ್ ಅನಸ್ತೇಷಿಯಾ ಅಂತ ಹೇಳ್ತೇವೆ, ಸಾಮಾನ್ಯ ಅರಿವಳಿಕೆ ಕೊಟ್ಟು ಇಡೀ ಮತಿ ತಪ್ಪಿಸಿ ನಾವು ಮಾಡ್ಲಿಕ್ಕೆ ಆಗ್ತದೆ. ಅದಕ್ಕೆ ನಾವು ಮುಂಚೆ ತಯಾರಿ ಮಾಡ್ಕೊಳ್ತೇವೆ. ಈ ಸಾಧ್ಯತೆಯನ್ನು ನಾವು ಮನಗಂಡು ಪ್ರತಿ ಸರ್ತಿ ರೋಗಿಗೆ ಶಸ್ತ್ರಚಿಕಿತ್ಸೆ ಮಾಡುವಾಗಲೂ ಇದಕ್ಕೆ ನಾವು ತಯಾರಿ ಮಾಡಿಕೊಂಡೇ ಇರ್ತೇವೆ. 10 ನಿಮಿಷದ ಆಪರೇಷನ್ ಇದ್ರೂ ಕೂಡ ಈ ಸಾಧ್ಯತೆ ಯಾವಾಗಲೂ ನಮ್ಮ ತಲೆಯಲ್ಲಿರ್ತದೆ. ಈ ತಯಾರಿ ಪೂರಾ ತಯಾರಿ ಇರ್ತದೆ. ನಮ್ಗೆ ಯಾವ ರೀತಿ ಅರಿವಳಿಕೆ ಕೊಡಬೇಕಾದ್ರೂ ಕೂಡ ನಾವು ಇದೆಲ್ಲ ಸಾಧ್ಯತೆಗಳನ್ನು ಮನಗಂಡು ಅದಕ್ಕೆ ಬೇಕಾದ ತಯಾರಿ ಮಾಡಿಕೊಂಡೇ ನಾವು ಮುಂದೆ ಹೋಗುದು. ಇಷ್ಟೇ ಆಗ್ತದೆ, ಇಷ್ಟಲ್ಲೇ ಮುಗಿಸ್ತೇವೆ ಅಂತ ಹೇಳಿ ನಾವು ಯಾವತ್ತೂ ಮಾಡೋದು. ಅದಕ್ಕೊಂದು ಬಿ ಪ್ಲಾನ್ ಇರ್ತದೆ. ನಮ್ಮ ಎಲ್ಲ ಸಾಧ್ಯತೆಗಳನ್ನು ನೋಡಿ ರೋಗಿಯ ಸುರಕ್ಷತೆ ಬಗ್ಗೆ ಮೊದಲ ಆದ್ಯತೆ. ಅರಿವಳಿಕೆ ಅಂತ ಹೇಳಿದ್ರೆ, ಈಗ ನಾವು ಜನರಲಿ ನಾವು ಮೂರ್ಛೆ ಹೋಗುದು ಅಂತ ಹೇಳ್ತಾರಲ್ಲ, ಅಂದ್ರೆ ನಮಗೆ ಸ್ವಯ ತಪ್ಪಿ ಬೀಳುವಂಥದ್ದು ಅಂಥದ್ದೆಲ್ಲ ಆಗ್ತದೆ ಮನುಷ್ಯನಿಗೆ. ಸೊ ಆ ಮೂರ್ಛೆ ಹೋಗುವಂಥದ್ದು ಮತ್ತೆ ಅರಿವಳಿಕೆ ಮದ್ದು ಕೊಟ್ಟು ಮೂರ್ಛೆ ಹೋಗುವಂಥದ್ದು, ಇದು ಒಳಗೆ ನಮ್ಮ ಬಾಡಿಯಲ್ಲಿ ಕೆಲಸ ಮಾಡೋದು ಒಂದೇ ರೀತಿಯ ಅಥವಾ ಅದು ವಿಷಯವೇ ಬೇರೆ, ಇದು ವಿಷಯವೇ ಬೇರೆಯಾ? ಉತ್ತಮವಾದ ಅನುಮಾನ ಇದು. ಮೂರ್ಛೆ ತಪ್ಪುವುದು ಅಂತ ಹೇಳಿದರೆ ಸಾಮಾನ್ಯವಾಗಿ 2 ಕಾರಣಕ್ಕೆ. ಒಂದು, ನಮ್ಮ ಮೆದುಳಿನಲ್ಲಿ ಆಗುವಂಥ ಎಲೆಕ್ಟ್ರಿಕಲ್ ವಿದ್ಯುತ್ ಅಲೆಗಳಿಂದಾಗಿ, ವಿದ್ಯುತ್ ಪ್ರವಾಹದಿಂದಾಗಿ ನಾವೆಲ್ಲ ಕೆಲಸ ಮಾಡೋದು. ನೀವು ಕಂಪ್ಯೂಟರ್ ನೋಡಿದ್ದೀರಿ, ಕಂಪ್ಯೂಟರ್ ಪರದೆ ಮೇಲೆ ಅಕ್ಷರಗಳು ಬರ್ತವೆ, ಚಿತ್ರಗಳು ಬರ್ತವೆ, ಆದರೆ ಅದು ನಿಜವಾಗಿ ಬರೋದಿಲ್ಲಿಂದ ಆ CPU ಅಂತ ಒಂದು ಮುಖ್ಯವಾದ ಭಾಗ ಇರ್ತದಲ್ಲ, ಅದರೊಳಗೆ ವಿದ್ಯುತ್ತಿನ ಪ್ರವಾಹದಿಂದಾಗಿ ಅದು ಬೇರೆ ಬೇರೆ ಚಿತ್ರಗಳನ್ನು ಅಕ್ಷರಗಳನ್ನು ಮೂಡಿಸಿ ನಮ್ಮ ಪರದೆ ಮೇಲೆ ಕಾಣ್ತದೆ. ಹಾಗೆ ನಮ್ಮ ದೇಹದಲ್ಲಿ ಕೂಡ ನಮ್ಮ ತಲೆಯೊಳಗೆ ವಿದ್ಯುತ್ತಿನ ಪ್ರವಾಹದಿಂದ ವಿದ್ಯುತ್ ಹರಿದು ಬೇರೆ ಬೇರೆ ತರಂಗಗಳು ಉಂಟಾಗಿ ಅದು ಇಡೀ ಮೈಯಲ್ಲಿ ಪ್ರವಹಿಸಿ ನಾವು ಕೈಕಾಲು ಆಡಿಸೋದಾಗ್ಲಿ, ಮಾತಾಡೋದಾಗ್ಲಿ, ನಿಮ್ಮ ಹತ್ರ ನಾವು ಸಂವಾದ ಮಾಡೋದಾಗ್ಲಿ ಅದು ನಡೀತಾ ಇರ್ತದೆ. ಇಲ್ಲಿ ಆಗುವ ಕ್ರಿಯೆ ಇಲ್ಲಿ ಪ್ರತಿಕ್ರಿಯೆಯಾಗಿ ಕಾಣಿಸ್ತದೆ. ಕೆಲವು ಸಲ ಈ ವಿದ್ಯುತ್ತಿನಲ್ಲಿ ಹೆಚ್ಚು ಕಡಿಮೆ ಆಗಿ, ಅಂದ್ರೆ ಜೀವಕೋಶಗಳಿಗೆ ಪೆಟ್ಟಾಗಿ ಹೆಚ್ಚು ಕಡಿಮೆ ಆದಾಗ ನಾವು ಮೂರ್ಛೆ ಹೋಗ್ತೇವೆ. ರಕ್ತ ಸಂಚಾರ ಕಡಿಮೆ ಆಗಿ ನಮ್ಮ ಮೆದುಳಿಗೆ ಆಕ್ಸಿಜನ್ ಸಿಗ್ತಾ ಇಲ್ಲ, ಆಮ್ಲಜನಕ ಕಮ್ಮಿ ಆಯ್ತು, ಮೂರ್ಛೆ ಹೋಗ್ತದೆ. ಇಲ್ಲ, ಈ ವಿದ್ಯುತ್ ಪ್ರವಾಹ ಹೆಚ್ಚು ಕಡಿಮೆ ಆಯಿತು, ಅಂದರೆ ಈ ಅಪಸ್ಮಾರ ಕಾಯಿಲೆ ಬಂದು, ಫಿಟ್ಸ್ ಬಂದು ಕೆಲವರು ಬೀಳ್ತಾರೆ. ಆಗ ಯಾಕೆ ಬೀಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಅನಾವಶ್ಯಕವಾಗಿ ಹೆಚ್ಚು ಕಡಿಮೆ ವಿದ್ಯುತ್ ಹರಿದು ಅದು ಕೆಲಸ ಮಾಡೋದು ಕಮ್ಮಿ ಮಾಡ್ತದೆ, ನಿಲ್ಲಿಸಿಬಿಡ್ತದೆ, ಅದು ಮೂರ್ಛೆ ಹೋಗ್ತದೆ. ಅದೇ ಮೂರ್ಛೆ ರೋಗ, ಅಪಸ್ಮಾರ ರೋಗ ಅಂತೆಲ್ಲ ಹೆಸರು ಉಂಟು. ಹಾಗೆ ಸ್ಟ್ರೋಕ್ ಅಂತ ಹೇಳ್ತಾರೆ. ಸ್ಟ್ರೋಕ್ ಅಂದರೆ ಮೆದುಳಿಗೆ ಹೋಗುವ ರಕ್ತನಾಳಗಳಲ್ಲಿ ಏನಾದರೂ ಸಿಕ್ಕಿಕೊಂಡು, ಇಲ್ಲ ರಕ್ತನಾಳ ಒಡೆದು ಹೋಗಿ ರಕ್ತ ಸ್ರಾವ ಆಗಿ ಮೆದುಳಲ್ಲಿ ಜನ ಮೂರ್ಛೆ ಹೋಗ್ತಾರೆ. ಇದೆಲ್ಲ ಆಗೋದ್ರಿಂದ ಮೆದುಳಿಗೆ ತೊಂದರೆ ಆಗ್ತದೆ. ಅದನ್ನು ವಾಪಸ್ ಸರಿ ಮಾಡಲಿಕ್ಕೆ ಕಷ್ಟ ಉಂಟು. ಆದರೆ ನಾವು ಮೂರ್ಛೆ ತಪ್ಪಿಸಿದ್ರೆ ಇದ್ಯಾವುದರಿಂದಗೂ ತೊಂದರೆ ಆಗಬಾರ್ದು. ಮೆದುಳಿನ ಕಣಗಳಿಗೆ ತೊಂದರೆ ಆಗದ ರೀತಿಯಲ್ಲಿ ಅವುಗಳನ್ನು ಸಂರಕ್ಷಿಸಿ, ಆದರೆ ಅವುಗಳ ಕೆಲಸವನ್ನು ಕಡಿಮೆ ಮಾಡಬೇಕು. ಅಂದ್ರೆ ನಾವು ನಿದ್ರೆ ಹೋಗ್ತೀವಲ್ಲ, ನಾವು ಸ್ವಾಭಾವಿಕವಾಗಿ ಹೇಗೆ ನಿದ್ರೆ ಹೋಗ್ತೇವೆ ಅದೇ ರೀತಿಯಲ್ಲಿ ನಿದ್ರೆ ಹೋಗ್ತೇವೆ, ಆದರೆ ಎಬ್ಬಿಸ್ಲಿಕ್ಕೆ ಆಗುದಿಲ್ಲ. ಅದಕ್ಕಿಂತ ಸ್ವಾಭಾವಿಕ ನಿದ್ರೆಗಿಂತ ಹೆಚ್ಚಿನ ಆಳದಲ್ಲಿ ಮೆದುಳಿನ ನಿಷ್ಕ್ರಿಯತೆಗೊಳಿಸಿ, ಮೆದುಳಿನ ಕಣಗಳನ್ನು ನಿಷ್ಕ್ರಿಯಗೊಳಿಸ್ಬೇಕು ನಾವು, ವಿದ್ಯುತ್ ಪ್ರವಾಹ ಆಗಬಾರ್ದಲ್ಲಿ. ಆ ರೀತಿ ಮಾಡಿ ಅವರಿಗೆ ಮೂರ್ಛೆ ತಪ್ಪಿಸ್ತಾರೆ. ಅದಕ್ಕೆ ಸರಿಯಾದ ಔಷಧಿ ಕೊಟ್ಟಾಗ ಏನಾಗ್ತದೆ ಅಂದರೆ, ಮೆದುಳಿನಲ್ಲಿ EEG ಅಂತ ಏನಿರುತ್ತೆ, ಎಲೆಕ್ಟ್ರೋ ಎನ್ಕೆಫಲೋಗ್ರಾಮಿಕ್ ವೇವ್ಸ್ ಆಗ್ತದೆ, ವಿದ್ಯುತ್ತಿನ ಪ್ರವಾಹ ಇರ್ತದೆ, ಅದನ್ನು ನಿಲ್ಲಿಸ್ತೇವೆ ನಾವು. ಅದನ್ನು ಫ್ಲಾಟ್ ಲೈನ್, ಏನು ಆಗದಾಗಿ ಮಾಡ್ತೇವೆ, ವಿದ್ಯುತ್ತಿನ ಪ್ರತಿಕ್ರಿಯೆ ಇಲ್ಲ.
ಹಾಂ ಆ ರೀತಿ ಮಾಡಬಹುದು. ಹಾಂ ಆಗ ನಿಮ್ಮ ಶ್ವಾಸೋಚ್ಛ್ವಾಸ ಕ್ರಿಯೆ ಕೂಡ ನಿಂತು ಹೋಗ್ತದೆ. ಓ. ಹೃದಯ ಬಡಿತ ನಿಲ್ಲಬಾರ್ದು, ಅಷ್ಟು ಕೊಡಬಾರ್ದು. ಹಾಂ 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 ಹೃದಯ ಬಡಿತ ಇರಲೇಬೇಕು. ನಿಮ್ಮ ಶ್ವಾಸಕ್ರಿಯೆ ನಿಂತರೆ ಅದಕ್ಕೆ ನಾವು ಆರ್ಟಿಫಿಷಿಯಲ್ ಆಗಿ ಕೃತಕವಾಗಿ ಶ್ವಾಸ ನಡೆಸಬೇಕು. ಹಾಂ ಹಾಂ ಆ ವ್ಯವಸ್ಥೆ ಮಾಡಿಕೊಂಡು ಮೂರ್ಛೆ ಬರೆಸ್ತೇವೆ. ಹಾಂ ಮತ್ತು ಅದಕ್ಕೆ ಇಷ್ಟು ಹೊತ್ತಿನ ನಂತರ ಹ್ಮ್. ಅಂದಾಜು ಅವರು ವಾಪಸ್ ಬರಬೇಕು. ಹಾಂ ಆ ಥರ ವ್ಯವಸ್ಥೆ ಮಾಡಿಕೊಂಡು ನಾವು ಮುಂದುವರಿಸ್ತೇವೆ. ಹ್ಮ್ ಹ್ಮ್ ಅದನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. Okay. ಬೇಕಾದ ರೀತಿಯಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಪುನಃ ಮೂರ್ಛೆ ಬರುವ ಹಾಗೆ ಮಾಡ್ಬೋದು, ಹಾಗಿದ್ರೆ ಈಗ ನೀವು ಕೊಟ್ಟ ಮದ್ದಿನಲ್ಲಿ ಶ್ವಾಸೋಚ್ಛ್ವಾಸ ಕೂಡ ನಿಲ್ತದಾ? ನಿಲ್ಲಿಸ್ಬೋದು. ಹಾಂ ಹಾಂ ಅಲ್ಲ, ಶ್ವಾಸೋಚ್ಛ್ವಾಸ- ಆಪರೇಷನ್ ಮಾಡುವಾಗ ನಿಲ್ಲಿಸ್ತಾರಾ ಅಥವಾ ಇದರಲ್ಲಿ ಇರುವುದಿಲ್ವಾ ಅದು? ಈಗ ಈಗ ಅರವಳಿಕೆ ಕೊಡುವಾಗ ಒಂದು ಆಪರೇಷನ್ಗೆ ಇದೇ ಸಿಸ್ಟಮ್ ಅನ್ನು ನೀವು ಅಳವಡಿಸ್ತೀರಾ ಅಥವಾ ಅದು ಹೇಗೆ? ಕೆಲವು ಶಸ್ತ್ರಚಿಕಿತ್ಸೆಗಳಿಗೆ, ಉದಾಹರಣೆಗೆ ನಿಮ್ಮ ಯಾರ್ದಾರಿಗೆ ಕಾಲಿನ ಶಸ್ತ್ರಚಿಕಿತ್ಸೆ ಬೇಕಾಯಿತು, ಹ್ಮ್. ಅವರಿಗೆ ಶ್ವಾಸೋಚ್ಛ್ವಾಸ ಆಗಲಿ ಹೃದಯ ಬಡಿತ ಆಗಲಿ ತೊಂದರೆ ಆಗಬಾರ್ದು. ಅವರು ಹಾಗೆ ಇರಬೇಕು. ಹ್ಮ್. ನಗುನಗುತ್ತಾ ಆಪರೇಷನ್ ಮಾಡಿಸ್ಕೊಂಡು ಹೋಗ್ಬೋದು, ಹ್ಮ್ ಹ್ಮ್ ಹ್ಮ್. ಹಾಗೆ ಮಾಡ್ಬೋದು. ಆಗ ನಾವು ಇದರ ಹೊಟ್ಟೆಯ ಮೇಲಿನ ಭಾಗಕ್ಕೆ ಯಾವುದೇ ತೊಂದರೆ ಮಾಡೋದಿಲ್ಲ. ಹ್ಮ್ ಹ್ಮ್ ಹ್ಮ್. ಇಲ್ಲ, ಆ ರೋಗಿಗೆ ತುಂಬ ಹೆದರಿಕೆ, ಹಾ. ಅವರಿಗೆ ಆಂಗ್ಸೈಟಿ ಅಂತ ಹೌದು, ಹೇಳ್ತೇವೆ, ಹೌದು, ಹೌದು. ಅಂತ ಅವರಿಗೆ ನನಗೆ ಬೇಡ ಡಾಕ್ಟರ್, ನನಗೆ ಎಚ್ಚರ ಇರ್ಲಿಕ್ಕೆ ಆಗುದಿಲ್ಲ, ನಾನು ನಿದ್ದೆ ಮಾಡ್ಬೇಕಂತ ಹೇಳಿದ್ರೆ ಹೃದಯದ ಕೆಳಗಿನ ಭಾಗಕ್ಕೆ ನಾವೇನು ತೊಂದರೆ ಇದು ಅನಸ್ತೇಶ ಕೊಟ್ಟಿರ್ತೇವೆ ಅದು ಕೊಟ್ಟಿರ್ತೇವೆ. ಹೌದು. ಅದ್ರ ಜೊತೆಗೆ ಅವರಿಗೆ ನಿದ್ದೆ ಬರಿಸುವ ಮತ್ತು ಬರಿಸುವ ಔಷಧಿ ಕೊಟ್ಟು ನಿದ್ದೆ ಮಾಡಿಸ್ತೇವೆ. Okay. ಆದರೆ ಹೃದಯ ಬಡಿತವಾಗಲಿ ಶ್ವಾಸೋಚ್ಛ್ವಾಸ ಆಗಲಿ ಹೆಚ್ಚು ಕಡಿಮೆ ಆಗಲಿಕ್ಕಿಲ್ಲ. ಹಾ, normal. ಎಷ್ಟು ಬೇಕು ಅಷ್ಟೇ ಕೊಡ್ತೇವೆ, ಆ ಪ್ರಮಾಣದಲ್ಲಿ ಕೊಡ್ತೇವೆ. Okay. ಮತ್ತೆ ಕೆಲವು ಶಸ್ತ್ರಚಿಕಿತ್ಸೆಗಳು, ಹೊಟ್ಟೆಯ ಶಸ್ತ್ರಚಿಕಿತ್ಸೆ ಆಗಲಿ, Major ನಿಮಗೆ ಲೆಪರೋಸ್ಕೋಪಿಕ್ ಕೊಲೆಸಿಸ್ಟೆಕ್ಟಮಿ ಅಂತ ಇರ್ತದೆ. ಇಲ್ಲಿ ಒಂದು ಪಿತ್ತಜನಕಾಂಗದ ಕೆಳಗೆ ಪಿತ್ತಕೋಶ ಇರ್ತದೆ, ಅದ್ರಲ್ಲಿ ಕಲ್ಲು ತೆಗಿತೇವೆ. ಹಾ, ಹೌದು. ಇಲ್ಲ, ಕೆಲವರಿಗೆ ಶ್ವಾಸಕೋಶದ ಆಪರೇಷನ್ ಮಾಡ್ತೇವೆ. ಹಾ, ಹಾ. ಅಲ್ಲಿ ಏನಾದರೂ ಗಡ್ಡೆ ಬೆಳೀತು, ಓಹೋ. ಇಲ್ಲ ಅದ್ರ ಒಳಗೆ ಏನಾದರೂ ಹುಣ್ಣಾಯಿತು, Okay. ಅದನ್ನು ತೆಗೆಯುವಂತಹದ್ದು. ಅಥವಾ ಅನ್ನನಾಳದ ಶಸ್ತ್ರಚಿಕಿತ್ಸೆ, Okay, ಹಾ. ಹೃದಯದ ಶಸ್ತ್ರಚಿಕಿತ್ಸೆ. ಆಗ ಹೃದಯದ ಮತ್ತು ಶ್ವಾಸೋಚ್ಛ್ವಾಸದ ಕೆಲಸಗಳನ್ನು ಪೂರ ನಿಲ್ಲಿಸ್ತೇವೆ ನಾವು. ಅದನ್ನು ನಿಲ್ಲಿಸಿ ಅದನ್ನು ಯಂತ್ರಕ್ಕೆ ಕೊಟ್ಟು ಹಾ, ಹಾ. ಆಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೇವೆ. ಆಗ ಹೃದಯವೂ ಕೆಲಸ ಮಾಡುವುದಿಲ್ಲ, ಹ್ಮ್. ಶ್ವಾಸಕೋಶವೂ ಕೆಲಸ ಮಾಡುವುದಿಲ್ಲ. ಓಹೋ. ಹಾಗೆ ಎರಡೂ ಭೇದ. ಒಂದು ಹೃದಯದ ಕೆಲಸ ನಡೀತಾ ಇರ್ತದೆ, ಹಾ, ಹಾ. ಶ್ವಾಸೋಚ್ಛ್ವಾಸದ ಕೆಲಸ ನಾವು ಯಂತ್ರಕ್ಕೆ ಕೊಡ್ತೇವೆ. Okay. ಇಲ್ಲ, ಎರಡನ್ನೂ ಯಂತ್ರಕ್ಕೆ ಕೊಡ್ತೇವೆ. Okay, okay. ಹಾಗೆ ನಾವು ಬೇರೆ ಬೇರೆ ಸ್ತರದಲ್ಲಿ ರೋಗಿಯ ಪ್ರಕ್ರಿಯೆಗಳನ್ನು ನಾವೇ ತಗೊಂಡು ಕೃತಕವಾಗಿ ನಡೆಸುವಂಥ ವ್ಯವಸ್ಥೆ ಇರ್ತದೆ ನಮ್ಮಲ್ಲಿ. ಓಹೋ. Okay. ಆಮೇಲೆ ಈಗ ಪುನಃ ಬರುವಾಗ, ಮೂರ್ಛೆ ಬರುವಾಗ ಒಬ್ಬ ಪೇಷಂಟ್ಗೆಲ್ಲ ಆಪರೇಷನ್ ಎಲ್ಲ ಆದಮೇಲೆ ಆಗ ನೀವು ಬೇರೆ ಮದ್ದು ಕೊಡೋದಾ ಅಥವಾ ಇದೇ ಮದ್ದಿನಲ್ಲಿ ಅದು ಆ ಟೈಮಿಗೆ ಬರುವಂಥದ್ದೇ ಇರ್ತದಾ? ಪುನಃ ಅವನಿಗೆ ಇದು ಮೂರ್ಛೆ ಬರಲಿಕ್ಕೆ ಅಂತ ಹೇಳಿ ಬೇರೆ ಮದ್ದು ಕೊಡುವಂತಹ ವ್ಯವಸ್ಥೆ ಉಂಟಾ? ಮೂರ್ಛೆ ಬರುವುದು ಅಂದರೆ ನಾವು ಕೊಟ್ಟ ಔಷಧದ ಪ್ರಮಾಣ ಕಡಿಮೆ ಆಗಿ 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 ಅದರ ಪರಿಣಾಮ ಹೋಗಬೇಕು. ಹಾ. ಅದು ಮೂರ್ಛೆ ತನ್ನಷ್ಟಕ್ಕೆ ಬರೋದು. ಅದು ತನ್ನಷ್ಟಕ್ಕೆ ಆಗಬೇಕು, ಸ್ವಾಭಾವಿಕವಾಗಿ ಆಗಬೇಕು. ಅಂದ್ರೆ ರೋಗಿಯ ರಕ್ತದಲ್ಲಿ ಹ್ಮ್. ನಾವು ಕೊಟ್ಟ ಔಷಧಿ ಪ್ರಮಾಣ ಕಡಿಮೆ ಆಗಿ 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 ಒಂದು ಹಂತದ ನಂತರ ರೋಗಿಗೆ ಪ್ರಜ್ಞೆ ಬರ್ತದೆ. ಮುಂಚೆ ನಾವು ಈ ಥರ ಅಂತ ಕೊಡ್ತಾ ಇದ್ವಿ. ಅದು ಯಾವ ಥರ ಕೆಲಸ ಮಾಡ್ತಾ ಇತ್ತು ಅಂದರೆ, ಅದನ್ನು ತಗೊಂಡ ಮೇಲೆ ಅದು ಕೆಲವು ಗಂಟೆಗಳ ಕಾಲ ಮೈಯಲ್ಲೇ ಇರ್ತಿತ್ತು. ಹಾಗಾಗಿ ಏನಾಗ್ತಿತ್ತು, ರೋಗಿ ಎಚ್ಚರಗೊಳ್ಳಲಿಕ್ಕೆ ತುಂಬಾ ಸಮಯ ಹಿಡಿತಿತ್ತು. ಅದು ನಿಧಾನವಾದ ಪ್ರಕ್ರಿಯೆ. ನಮ್ಮ ಆಪರೇಷನ್ ಆದ ಕೂಡಲೇ ನಾವು ರೋಗಿಗಳನ್ನ ಎಬ್ಬಿಸ್ಲಿಕ್ಕೆ ಶುರು ಮಾಡ್ತೇವೆ. ಅರ್ಧ ಮುಕ್ಕಾಲು ಗಂಟೆ ನಂತರ ರೋಗಿ ಕಣ್ಣು ತೆಗಿತಾರೆ, ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ನೀವು ಬಿಟ್ಟ ಕೂಡಲೇ ಪುನಃ ಮಲಗ್ತಾರೆ. ಸಂಜೆವರೆಗೆ ನಿದ್ದೆ ಮಾಡ್ತಾ ಇದ್ರು. ಈಗ ನಮ್ಮ ತಂತ್ರಜ್ಞಾನ ಮುಂದೆ ಹೋಗಿ ಹೋಗಿ ಈಗ ಎಲ್ಲಿವರೆಗಿದೆ ಅಂದ್ರೆ, ನಾವು ರೋಗಿಯ ರಕ್ತನಾಳಕ್ಕೆ ಸತತವಾಗಿ ಔಷಧಿಯನ್ನು ಕೊಡ್ತಾ ಇರಬೇಕು. ನಿಲ್ಲಿಸಿ 10 ನಿಮಿಷದ ನಂತರ ಔಷಧಿ ರೋಗಿಯ ಮೈಯಲ್ಲಿ ಇರುವುದಿಲ್ಲ, ತಂತಾನೆ ಮಾಯ ಆಗಿಬಿಡ್ತದೆ, ಅಲ್ಲ ಜೀರ್ಣವಾಗಿಬಿಡ್ತದೆ. ಅಂತಹ ವ್ಯವಸ್ಥೆ ಉಂಟು. ಆದರೆ ಆ ಔಷಧಿಯನ್ನು ಒಂದೇ ಪ್ರಮಾಣದಲ್ಲಿ, ಸಮ ಪ್ರಮಾಣದಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಂಡು ಸತತವಾಗಿ ಕೊಡಬೇಕು ನಾವು. ನೀವು ಯಾವಾಗ ನಿಲ್ಲಿಸಿದ್ರಿ ರೋಗಿ ಎಚ್ಚರಾಗ್ಬಿಡ್ತದೆ. ಹಾಗೆ ಉಂಟು. ಹಾಗಾಗಿ ಏನಾಗಿದೆ, ಈಗ ಆಪರೇಷನ್ ನಂತರ ರೋಗಿ ಎಚ್ಚರ ಆಗುವ ಸಮಯ ಉಂಟಲ್ಲ, ಅದು ತುಂಬ ಕಡಿಮೆ. ಆಪರೇಷನ್ ಮುಗಿಸಿ ತಕ್ಷಣ ಒಂದು 10-15 ನಿಮಿಷದಲ್ಲಿ ರೋಗಿ ಪೂರ ಎಚ್ಚರ ಆಗಿಬಿಡ್ತಾರೆ. ಅದರಲ್ಲಿ ಸಮಸ್ಯೆ ಉಂಟು. ರೋಗಿ ಎಚ್ಚರ ಆದ ಕೂಡಲೇ ನೀವು ಹೇಳಿದಾಗೆ ತಕ್ಷಣ ನೋವು ಬರ್ತದೆ. ಅದಕ್ಕೆ ನಾವು ವ್ಯವಸ್ಥೆ ಮಾಡ್ಕೋಬೇಕು. ಆ ಟೈಮ್ನಲ್ಲಿ ರೋಗಿಗೆ ನೋವು ಬರಬಾರ್ದು, ಆದರೆ ಪೂರ ಎಚ್ಚರ ಆಗಬೇಕು. ಅದಕ್ಕೆ ಕೂಡ ನಾವು ವ್ಯವಸ್ಥೆ ಮಾಡಿಕೊಂಡು ರೋಗಿಯನ್ನು ಎಬ್ಬಿಸ್ತೇವೆ. ಅನುಕೂಲ ಏನಂತ ಹೇಳಿದ್ರೆ, ಶಸ್ತ್ರಚಿಕಿತ್ಸೆ ಮುಗಿದು ರೋಗಿಯನ್ನು ನಾವು ಶಸ್ತ್ರಚಿಕಿತ್ಸಾ ನಂತರದ ವಾರ್ಡಿಗೆ ನಾವು ಎಲ್ಲಿ ತರ್ತೇವೆ, ತಂದ ಕೂಡಲೇ ಅವರು ಮಾತಾಡ್ತಾರೆ. ಆಗ ರೋಗಿಯ ಸಂಬಂಧಿಕರಿಗೆ ಹತ್ತಿರ ಬಂದು, ನೀವು ಹೇಗಿದ್ದಿ, ಚೆನ್ನಾಗಿದ್ದಿ ಅಂತ, ನಾನು ಚೆನ್ನಾಗಿದ್ದೀನಿ, ಎಲ್ಲ ಚೆನ್ನಾಗಾಯ್ತು ಅಂತ ಹೇಳಿ ಅವರಿಗೆ ವಿಶ್ವಾಸ ಪಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ರೆ ಅವರಿಗೆ ತುಂಬಾ ಆಂಗ್ಸೈಟಿ ಇರ್ತದೆ, ಹೆದರಿಕೆ ಇರ್ತದೆ. ವೇಟಿಂಗ್ ಪೀರಿಯಡ್ ಆದ ನಂತರ ಇವರು ಆಪರೇಷನ್ ಮಾಡಿ ಹೊರಗೆ ಬಂದ ಇನ್ನೂ ಕಣ್ಣು ಬಿಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ ಅಂತ ಅವರಿಗೆ ತುಂಬಾ ಹೆದರಿಕೆ ಆಗ್ತದೆ. ಈಗ ಅನುಕೂಲ ಏನಂದ್ರೆ, ಅವ್ರು ಬಂದ ಕೂಡಲೇ ಮಾತಾಡ್ಲಿಕ್ಕೆ ಆಗ್ತದೆ. ಹಾಗೆ ಅದ್ರ ಜೊತೆಗೆ ನೋವಾಗದಾಗೆ ಕೂಡ ವ್ಯವಸ್ಥೆ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಅದೆಲ್ಲ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಹಾಗಾಗಿ ಈಗ ಎಚ್ಚರಗೊಳ್ಳುವ ಪರಿಸ್ಥಿತಿ ಅಂದ್ರೆ,
ಹುಷಾರಾಗುವ ಇದು ಅವಧಿ ಕಮ್ಮಿ ಆಗ್ತದೆ. ಕಮ್ಮಿ ಆಗಿದೆ. ಸೊ ಹಾಗಾಗಿ ಅಡ್ವಾನ್ಸ್ಡ್ ಟೆಕ್ನಾಲಜಿ ಎಲ್ಲ ಬಂದಿದೆ. ಓಕೆ, ಈಗ ಈ ಆಪರೇಷನ್ ಥಿಯೇಟ್ರಿಗೆ ಹೋಗುವಾಗಲೇ ಯಾರಿಗೆ ಕೂಡ ಒಂದು ಜನರಲ್ ಆಗಿ ಒಂದು ಹೆದರಿಕೆ ಅಂತ ಹೇಳಿರ್ತದೆ ಜನರಲ್ ಪಬ್ಲಿಕ್ಕಿಗೆ. ಸೊ ಆಗ ಆ ಟೈಮ್ನಲ್ಲಿ ನಿಮಗೆ ಅವನು ಒಂದು ವೇಳೆ ಹೆದರಿಯೇ ಮೂರ್ಛೆ ಹೋದರೆ ಒಂದು ಕೇಸ್ ಸಿನಾರಿಯೋ, ನಂಗೆ ಗೊತ್ತಿಲ್ಲ ಅದು ಎಷ್ಟು ರಿಲೆವೆಂಟ್ ಅಂತ ನಿಮಗೆ ಕೇಳುವಂಥದ್ದು. ನಮಗೆ ಒಂದು ಮನಸ್ಸಿಗೆ ಬಂದ ಕ್ವಶನ್ ನಾವು ಕೇಳ್ತೇವೆ, ಅದು ಚೈಲ್ಡಿಶ್ನೆಸ್ ಕೂಡ ಇರ್ಬೋದು. ಆ ಟೈಮ್ನಲ್ಲಿ ನೀವು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತೀರಿ? ಅಂದರೆ ಆಗ ಅವನದ್ದು ಬಿ ಪಿ ರೈಸ್ ಆಗ್ತದಾ, ಅದು ಎಂತೆಲ್ಲ ಆಗ್ತದೆ ನೀವು ನೋಡಿದ ಪ್ರಕಾರ? ಹೌದು, ಇದು ಸ್ವಾಭಾವಿಕ ಪ್ರಕ್ರಿಯೆ. ನೀವು ಪರೀಕ್ಷೆಗೆ ಹೋದ್ರಿ, ನಿಮ್ಮ ಹೃದಯ ಬಡಿತ ಜಾಸ್ತಿ ಆಗ್ತದೆ, ನಿಮ್ಮ ರಕ್ತದೊತ್ತಡ ಜಾಸ್ತಿ ಹೋಗುವಾಗಲೇ ಜಾಸ್ತಿ ಆಗ್ತದೆ. ವೈದ್ಯರ ಹತ್ರ ಹೋದ್ರೇನೆ ವೈದ್ಯರು ನಮ್ಗೆ ಏನ್ ಹೇಳ್ತಾರೆ ಅಂತ ನಮ್ಗೆ ಹೆದರಿಕೆಯಾಗಿ ಡಬಡಬ ಆಗ್ತಾರೆ. ಅದು ನಮ್ಮ ಸ್ವಾಭಾವಿಕ ಅನುಭವ. ಪೊಲೀಸ್ ಸ್ಟೇಷನ್ಗೆ ಯಾರು ಕರೆದ್ರು ಅಂತ ಪೊಲೀಸ್ ಕರೆದ್ರು ಅಂತ ಹೇಳುವಾಗಲೇ ನಮ್ಮ ಬಿ ಪಿ ಜಾಸ್ತಿ. ಇದೆಲ್ಲ ಸ್ವಾಭಾವಿಕ ಪ್ರಕ್ರಿಯೆ. ಹಾಗೆ ಆಪರೇಷನ್ ಅಂತ ಹೇಳೋದು ಎಲ್ಲದಕ್ಕಿಂತ ದೊಡ್ಡದು. ನಿಜವಾಗಿ ಅವರಿಗೆಲ್ಲರಿಗೂ ಹೆದರಿಕೆ ಆಗುವಂಥದ್ದು. ಅದಕ್ಕೆ ಏನು ಮಾಡ್ತೇವೆ, ಹಿಂದಿನ ದಿವಸ ಅದಕ್ಕಿಂತ ಮುಂಚೆ 4-5 ದಿವಸದ ಮುಂಚೆ ವೈದ್ಯರು ರೋಗಿಗಳ ಹತ್ರ ಸಮಾಲೋಚನೆ ಮಾಡ್ತಾರೆ. ನೋಡಿ, ನಿಮಗೆ ಹೀಗೆಲ್ಲ ಕಾಯಿಲೆ ಉಂಟು, ಇದಕ್ಕೆಲ್ಲ ಈ ಥರ ವ್ಯವಸ್ಥೆಗಳುಂಟು ರೋಗ ನಿದಾನಕ್ಕೆ, ಇದರಲ್ಲಿ ನಿಮಗೆ ಅನುಕೂಲವಾಗುವಂಥ ಇದು, ನೀವು ಬೇಕಾದರೆ ಬೇರೆಯವ್ರ ಹತ್ರ ಕೇಳಿ ನೋಡಿ ಇದು ಆಗ್ಬೋದಾ ಬೇಡವಾ ಅಂತ ನೀವು ಯೋಚನೆ ಮಾಡಿ ನಮಗೆ ತಿಳಿಸಿದ ನಂತರ ಇದರಲ್ಲಿ ಹೆಚ್ಚು ಕಡಿಮೆ ಆಗುವಂಥ ಸಾಧ್ಯತೆಗಳು, ಇದರಲ್ಲಿ ಈ ವ್ಯತ್ಯಾಸಗಳಾಗುವ ಸಾಧ್ಯತೆಗಳು ಉಂಟು, ನಿಮಗೆ ಯಾವ್ದು ಅನುಕೂಲ, ಹಾಗೆಲ್ಲ ವಿಮರ್ಶೆ ಆಗ್ತದೆ. ಅದ್ರ ನಂತರ ಅವ್ರು ಹೇಳ್ತಾರೆ ನಿಮಗೆ ಈ ಥರ ನಮ್ಗೆ ಹೇಳ್ತಾರೆ, ನೀವು ಅಂತ ರೋಗಿ ಪರೀಕ್ಷೆ ಮಾಡಿ ಇವರಿಗೆ ಅನಸ್ತೇಶ ಕೊಡ್ಬೋದಾ ಹೇಗೆ ಅಂತ ಕೇಳ್ತಾರೆ. ಆಗ ನಾವು ರೋಗಿಯ ಪರೀಕ್ಷೆ ಮಾಡ್ತೇವೆ. ಆಗ ನಾವು ಬರೀ ಅನಸ್ತೇಶ ಕೊಡೋದು ನೋಡೋದಿಲ್ಲ, ಈ ರೋಗಿಗೆ ಈ ಶಸ್ತ್ರಚಿಕಿತ್ಸೆಯನ್ನು ತಡ್ಕೊಳ್ಬಹುದು, ಅದ್ರ ಜೊತೆಗೆ ನಾವು ಕೊಡುವಂಥ ಅರಿವಳಿಕೆಯನ್ನು ತಡ್ಕೊಳ್ಳುವಂಥ ಶಕ್ತಿ ಇದೆಯಾ, ಅದರಿಂದ ಬೇಗ ಹೊರಗೆ ಬಂದು ಸರಿಯಾಗುವಂಥ ಸಾಧ್ಯತೆ ಎಷ್ಟಿದೆ, ಅದರೊಳಗೆ ಏನಾದರೂ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಇದೆಯಾ ಅಂಥದ್ದಿದ್ರೆ ನಾವು ಮುಂಚೆನೇ ಅದನ್ನು ಬರೆದು ಅವರಿಗೆ ತಿಳಿಸ್ತೇವೆ. ನೋಡಿ, ನಿಮಗೆ ಈ ಥರ ಕಾಯಿಲೆಗಳಿದ್ದಾವೆ, ಇದು ಶಸ್ತ್ರಚಿಕಿತ್ಸೆ ಕಾಯಿಲೆ, ಇದು ಬೇರೆ ಕಾಯಿಲೆ, ಇದಕ್ಕೆ ನಿಮಗೆ ಇಷ್ಟೆಲ್ಲ ಔಷಧಿಗಳುಂಟು, ಇದರದ್ದೆಲ್ಲ ಸೇರಿ ನಿಮಗೆ ಈ ಥರ ಒಂದು ಹೆಚ್ಚು ಕಡಿಮೆ ಆಗೋ ಸಾಧ್ಯತೆ ಉಂಟು, ರಿಸ್ಕ್ ಅಂತ ಹೇಳ್ತಾರೆ. 100ಕ್ಕೆ 5% ಇದು 5% ಕಾಂಪ್ಲಿಕೇಶನ್ ಆಗ್ಬೋದು, ಜೀವ ಹೋಗುವ ಸಾಧ್ಯತೆ ಇದೆಯಾ, ಹುಷಾರಾಗಲಿಕ್ಕೆ ಎಷ್ಟು ಸಮಯ ಬೇಕು, ನಿಮಗೆ ತೀವ್ರ ನಿಗಾ ಘಟಕದಲ್ಲಿ ICU ಅಲ್ಲಿ ಇಡಬೇಕಾಗ್ತದಾ, ವೆಂಟಿಲೇಟರ್ ಬೇಕಾಗ್ತದಾ, ಈ ಥರ ಎಲ್ಲ ನಾವು ವಿಮರ್ಶೆ ಮಾಡ್ತೇವೆ. ಹಾಗಾಗಿ ಇಷ್ಟೆಲ್ಲ ಮಾತಾಡುವಾಗ ಹೆದರಿಕೆ ಆಗ್ತದೆ ಅವ್ರಿಗೆ. ಏನೂ ಇಲ್ಲ, ತೊಂದರೆ ಇಲ್ಲ, ನಿಮಗೆಲ್ಲ ಆರಾಮಾಗ್ತದೆ ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಯಾಕಂದ್ರೆ ಯಾವುದೇ ನಮ್ಮ ದೇವರೇ ಗ್ಯಾರಂಟಿ ಕೊಡಲಿಲ್ಲ ಯಾರಿಗೂ. ಯಾವಾಗ ಮನುಷ್ಯ ಬರ್ತಾನೆ ಹೋಗ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ನಾವು ಇದನ್ನೇ ಹೇಳ್ತೇವೆ, ನೋಡಿ ಹೀಗೆ ಉಂಟು ಪರಿಸ್ಥಿತಿ ಜಗತ್ತಲ್ಲಿ, ಅದನ್ನೇ ನಾವೇ ಹೇಳುದು, ಅದಕ್ಕಿಂತ ಗ್ಯಾರಂಟಿ ವಿಷಯ ಏನಿಲ್ಲ. ಒಂದು ವಿಷಯ, ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೇನೆ. ಒಂದು ರೋಗಿ ಇದ್ಲು, ಒಂದು ಪಾಪ ವಯಸ್ಸಾದ ಹೆಂಗಸು ಬಂದಿದ್ರು. ಅವರಿಗೆ ಪಕ್ಷವಾತ ಆಗಿತ್ತು, ಒಂದು ಸ್ಟ್ರೋಕ್ ಆಗಿತ್ತು, ಪ್ಯಾಲಿಸ್ ಆಗಿತ್ತು. ಯಾಕಂದ್ರೆ ಮೆದುಳಿನ ಒಂದು ರಕ್ತನಾಳ ಒಡೆದು ರಕ್ತಸ್ರಾವ ಆಗಿ ಒಂದು ಕಡೆಯಲ್ಲಿ ಅವರಿಗೆ ಒಂದು ಸೈಡ್ ಇದು ಬಂದಿತ್ತು, ಅವರಿಗೆ ನಿತ್ರಾಣ ಆಗಿತ್ತು, ಅಲ್ಲಾಡಿಸ್ಲಿಕ್ಕೆ ಬರ್ತಾ ಇರಲಿಲ್ಲ. ಹಾಗೆ ನಮ್ಮ ನರರೋಗ ತಜ್ಞರು ನೋಡಿ ಇವರಿಗೆ ಈ ಥರ ಒಂದು ಆಗಿದೆ, ಅವ್ರಿಗೊಂದು ಶಸ್ತ್ರಚಿಕಿತ್ಸೆ ಆಗಬೇಕು. ಆ ರಕ್ತನಾಳಕ್ಕೆ ನಾವು ಕ್ಲಿಪ್ಪಿಂಗ್ ಅಂತ ಹೇಳಿದ್ವಿ, ಅದಕ್ಕೊಂದು ಕ್ಲಿಪ್ ಹಾಕಿ ಮುಂದಕ್ಕೆ ಅದು ಆಗದಾಗೆ ಮಾಡಬೇಕು. ಮತ್ತು ಕಾಲಕ್ರಮೇಣ ಅವರಿಗೆ ಸ್ವಲ್ಪ ದಿವಸದಲ್ಲಿ ಅದು ಎಲ್ಲ ಸರಿಯಾಗಿ ರಿಕವರಿ ಆಗ್ಬೋದು, ಹುಷಾರಾಗ್ಬೋದು. ಅದು ಎಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಅದು ಅವರ ದೇಹ ಪ್ರಕೃತಿ ಮೇಲೆ ಹೋಗ್ತದೆ ಅಂತೆಲ್ಲ ಆಯಿತು. ಆಗ ನಾವೇನು ಹೇಳಿದ್ದು, ನಾವು ನರರೋಗ ಶಸ್ತ್ರಚಿಕಿತ್ಸರು ಮತ್ತು ನಾವೆಲ್ಲ ಸೇರಿ ಅವ್ರ ಹತ್ರ ಮಾತಾಡಿಲ್ಲ. ಯಾಕಂದ್ರೆ ಈ ಹೆಂಗಸಿಗೆ ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವರಿಗೆ, ಪಕ್ಷವಾತ ಆಗಿ ಎಲ್ಲ. ಕೊನೆಗೆ ಅವರ ಮಕ್ಕಳು, ಅವರ ಗಂಡರಿಗೆಲ್ಲ ಮಾತಾಡಿ ಎಲ್ಲ ಹೇಳಿದೆವು, ಈ ಥರ ಉಂಟು, ಅವರಿಗೆ ICU ಅಡ್ಮಿಷನ್ ಬೇಕಾದಿತ್ತು, ಚೇತರಿಸಿಕೊಳ್ಳಿಕ್ಕೆ ಇನ್ನೊಂದು ವಾರ ಬೇಕಾದಿತ್ತು, ಅದರ ಮಧ್ಯದಲ್ಲಿ ಈ ಥರ ಕಾಂಪ್ಲಿಕೇಶನ್ ಆಗೋ ಸಾಧ್ಯತೆ ಉಂಟು ಅಂತ ಹೇಳಿ ಅವರಿಗೆಲ್ಲ ಬರೆದು ತೋರಿಸಿ, ಇದನ್ನು ಓದಿ ನಿಮಗೆ ಸಮಾಧಾನ ಉಂಟಂತ ಆದರೆ ನೀವು ಅದಕ್ಕೆ ಸಿಗ್ನೇಚರ್ ಕೊಟ್ಟರೆ, ದಸ್ಕತ್ ಮಾಡಿದರೆ ನಾವು ಮುಂದೆ ಆಪರೇಷನ್ ಮಾಡ್ತೇವೆ. ಇದೆಲ್ಲ ಹೇಳಿದ ನಂತರ ಎಲ್ಲ ಆದ ಮೇಲೆ ಕೊನೆಗೆ ಅವರ ಗಂಡ ಕೇಳಿದ್ರು, ಜೀವಕ್ಕೇನು ಅಪಾಯ ಇಲ್ಲಲ್ಲ ಡಾಕ್ಟ್ರೇ, ಏನೂ ಹೆಚ್ಚು ಕಡಿಮೆ ಆಗೋದಿಲ್ಲ ಡಾಕ್ಟ್ರು. ಅಲ್ಲ ನೋಡಿ, ಹೀಗೆ ನಾವು ಇಷ್ಟೆಲ್ಲ ಹೇಳಿದ್ದೇವೆ, ನಿಮಗೆ ಅರ್ಥ ಆಗಿದ್ರೆ ನಾವು ಪುನಃ ಹೇಳ್ತೇವೆ ನಿಮಗೆ, ಹೀಗೆಲ್ಲ ಉಂಟು ವ್ಯವಸ್ಥೆ, ಏನೆಲ್ಲ ತೊಂದರೆಗಳಾಗ್ಬೋದು. 10% ಜೀವ ಹೋಗೋ ಸಾಧ್ಯತೆ ಇದೆ, 50% ICU ಇರಬೇಕಾಗ್ತದೆ. ಅದರ ನಂತರ ಕೂಡ ಒಂದು ವಾರ ಹೆಚ್ಚು ಕಡಿಮೆ ಅವರಿಗೆ ಬೇಕಾಗ್ತದೆ ಎಚ್ಚರ ಆಗಲಿಕ್ಕೆ. ಇದೆಲ್ಲ ಹೇಳಿ ಆಯಿತು. ಡಾಕ್ಟರ್ ಗ್ಯಾರಂಟಿ ಉಂಟಲ್ಲ ಅಂತ ಇನ್ನೊಂದು ಪ್ರಶ್ನೆ ಬಂತು. ಇಂಥವರಿಗೆ ನೀವು ಏನು ಉತ್ತರ ಕೊಡ್ತೀರಿ? ಇದು ತುಂಬ ಸಲ ಆಗ್ತದೆ, ಒಂದು ಅನುಭವ ಅಷ್ಟೇ, ತುಂಬ ಸಲ ಆಗ್ತದೆ. ಆಗ ನಾನು ಹೇಳಿದೆ, ನೋಡಿ ಇವರೇ, ಈಗ ನಾನು ಮನೆಯಿಂದ ಹೊರಟು ಬಂದಿದ್ದೇನೆ, ಮನೆಯಿಂದ ಹೊರಟು ಬಂದು ಸಂಜೆ ಮನೆಗೆ ವಾಪಸ್ ಹೋಗ್ತೇನೆ ಅಂತ ಯಾವ ರೀತಿಯಲ್ಲಿ ನಾನು ಹೇಳಲಿಕ್ಕೆ ಸಾಧ್ಯ ಉಂಟು? ಯಾರಾದರೂ ಖಂಡಿತ ಹೇಳಲಿಕ್ಕೆ ಸಾಧ್ಯ ಉಂಟಾ? ನನಗೇನು ಆಗೋದಿಲ್ಲ, ನಾನು ಇವತ್ತು ಸಂಜೆ ಮನೆಗೆ ಹೋಗ್ತೇನೆ ಹೇಳಲಿಕ್ಕೆ ಸಾಧ್ಯ ಉಂಟಾ? ನೀವು ಈಗ ಬಂದಿದ್ದೀರಿ, ನಿಮ್ಮ ಊರಿಂದ ಇಲ್ಲಿಗೆ ಬಂದಿದ್ದೀರಿ,
ಯಾವುದಾದ್ರೂ ಯಾರಾದರೂ 100% ಗ್ಯಾರಂಟಿ ಇಲ್ಲ. ಶೇಕಡ 100% ನಾನು ಏನೂ ಆಗದೆ ವಾಪಸ್ ಹೋಗ್ತೇನೆ ಅಂತ ಹೇಳಿಕ್ಕೆ ಸಾಧ್ಯ ಉಂಟಾ? ಇಲ್ಲ. ಅದು ಬಿಡಿ, ಈಗಂತೂ 35-40 ವರ್ಷದವರು ಈ ಹಾರ್ಟ್ ಅಟ್ಯಾಕ್ ನೋಡಿದ್ರೆ ಈಗಂತ ಹೆದರಿಕೆ ಆಗೋಗಿದೆ, ಆ ಟೈಪ್ ಆಗಿದೆ. ಅವ್ರ ಹತ್ರನೇ ಹೇಳಿಸಿದ್ದೆ ನಾನು, ಹೌದು. ನೋಡಿ ನಿಮಗೆ ಎಷ್ಟು ವಯಸ್ಸಾಗಿದೆ, ಎಲ್ಲ ಸಾಧ್ಯತೆ ಉಂಟು, ನಿಮಗೆ BP ಉಂಟು, ಶುಗರ್ ಉಂಟು, ಎಲ್ಲ ಉಂಟು, ಏನೂ ತೊಂದರೆ ಇಲ್ಲದೆ ನೀವು ವಾಪಸ್ ಹೋಗ್ತೀರಂತ ಉಂಟಾ ನಿಮಗೆ, ಇನ್ನೂ 10 ವರ್ಷ ಬದುಕ್ತೀರ ಅಂತ ಹೇಳಿಕ್ಕೆ ಆಗ್ತದೆ? ಇಲ್ಲದಾಗ ಅದು ಹೇಳಿಕ್ಕಾಗುದು. ಅದು ಕೂಡ ಹೀಗೆ ಇವರಿಗೆ ಇಷ್ಟೆಲ್ಲ ಸಮಸ್ಯೆ ಉಂಟು, ಯಾರಿಗೆ ಗ್ಯಾರಂಟಿ ಕೊಡ್ತೀರಿ? ಆಗುದಿಲ್ಲ. ನೀವು ಬೇಕಾದ್ರೆ ಇನ್ನೊಬ್ಬರ ಹತ್ರ ಕೇಳಿ, ಅವ್ರದ್ದು ಕೇಳಿ, ಅವ್ರೇನು ಹೇಳ್ತಾರೆ ಕೇಳಿ, ಅಲ್ಲೇ ಮಾಡಿಸ್ಕೊಳ್ಳಿ. ಅವ್ರು ನಮಗಿಂತ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಅಲ್ಲಿ ಮಾಡಿಸ್ಕೊಳ್ಬೋದು, ನಮ್ದೇನು ಅಭ್ಯಂತರ ಇಲ್ಲ, ನಮಗೆ ಯಾವ ರೀತಿ ಸಹಕಾರ ಬೇಕು ನಾವು ಕೊಡ್ತೇವೆ, ಹಾಗೆ ಹೇಳ್ತೇವೆ. ಎಲ್ಲವೂ ಸ್ಪಷ್ಟ. ಆದರೆ ನಮ್ಮಿಂದ ಆಗುವಂಥ ಕೆಲಸ ನಾವು ಪ್ರಯತ್ನ ಮಾಡ್ತೇವೆ. ನಾನೀಗ ಕೇಳಿದ್ದು ಅದೇ, ಅಲ್ಲಿ ಆಪರೇಷನ್ ಥಿಯೇಟರಿಗೆ ಹೋದ್ಮೇಲೆ ಅವರದ್ದು ಸಿಚುವೇಶನ್ ತುಂಬಾ ಗಡಿಬಿಡಿ ಆದ್ರೆ, ತುಂಬಾ BP ಹೈ ಆಗಿದೆ, ಆ ಟೈಮ್ನಲ್ಲಿ ಅದಕ್ಕೆ ಏನಾದ್ರು ಮದ್ದು ಕೊಟ್ಟು ಅದನ್ನು ಮಾಡ್ತೀರಾ ಅಥವಾ ವೆಯ್ಟ್ ಮಾಡ್ತೀರಾ ನಾಳೆ ಮಾಡುವ ಪೋಸ್ಟ್ಪೋನ್? ಸೊ ಅಂಥದ್ದೇನೋ ಈಗ ನಾವು ಹೆಚ್ಚಾಗಿ ಏನು ಮಾಡ್ತೇವೆ, ಇದೆಲ್ಲ ಇದು ಮುಂಚೆ ನಾವು ಇದೆಲ್ಲ ಮಾತಾಡಿಕೊಂಡು ಆಮೇಲೆ ಆಯ್ತು ನಿಮ್ಗೆ ಈ ಥರ ಉಂಟು, ಯೋಚನೆ ಮಾಡಬೇಡಿ, ನಮ್ಮಿಂದ ಆದಷ್ಟು ಒಳ್ಳೆ ರೀತಿಯಲ್ಲಿ ನಾವು ಮಾಡ್ತೇವೆ ಅಂತ ಹೇಳಿ ಆದ ಮೇಲೆ ಅವರಿಗೆ 2-3 ಸಲ ಎಷ್ಟು ಸಲ ಬೇಕಾದ್ರೂ ನಾವು ಮಾತಾಡ್ತೇವೆ. ಒಂದು ಸಮಾಧಾನ ಆಗ್ತದೆ ಅವರಿಗೆ, ಅದರಿಂದ ಸ್ವಲ್ಪ ಕಮ್ಮಿ ಆಗ್ತದೆ, ಆದರೂ ಹೆದರಿಕೆ ಇರ್ತದೆ. ಆಗ ನೀವು ಹೇಳಿದಾಗ ನಾವು ಅದಕ್ಕೆ ಬೇಕಾದ ಮಾತ್ರೆಗಳನ್ನು ಕೊಡ್ತೇವೆ, ಹೆಚ್ಚಾಗಿ ಮಾತ್ರೆಗಳನ್ನು ಕೊಟ್ಟು ಅವರ ಟೆನ್ಷನ್ ಕಡಿಮೆ ಆಗುವಂಥ ಮಾತ್ರೆಗಳನ್ನು ಕೊಡ್ತೇವೆ. ಇವರಿಗೆ ಯಾವ ಪ್ರಮಾಣದಲ್ಲಿ ಬೇಕೋ ಆ ರೀತಿ ನೋಡಿ ಅದಕ್ಕೆ ಕೊಡ್ತೇವೆ. ಮತ್ತೆ ಅವರಿಗೆ ಬೇರೆ ಕಾಯಿಲೆ ಇದ್ರೆ, ಹೃದಯದ ಕಾಯಿಲೆ ಇದ್ರೆ ಅದಕ್ಕೆ ಬೇಕಾದ ಔಷಧ ಎಲ್ಲ ಕೊಟ್ಟು ಅವರನ್ನು ಸರಿ ಮಾಡಿ ಅದ್ರ ನಂತರವೇ ನಾವು ತಗೊಳ್ತೇವೆ. ಇಲ್ಲದಿದ್ರೆ ನಾವು ನಿಮ್ಮ ಅನುಭವದಲ್ಲಿ, ಈಗ ನಾನು ಜನರಲ್ ಕೇಳೋದು, ಆಲ್ಮೋಸ್ಟ್ ಎಲ್ಲರದ್ದು BP ವೇರಿಯೇಷನ್ ಆಗ್ತದೆ ಆಪರೇಷನ್ ಥಿಯೇಟ್ರಿಗೆ ಹೋಗುವಾಗ? ಅದೇ ಅಂದ್ರೆ ಜನರಲ್, ಈಗ ನೀವು ಅಂದ್ರೆ ಒಂದು ಸ್ಪೆಷಲ್ ಕೇಸ್ ಅಂತಲ್ಲ, ಸ್ವಲ್ಪ ಆದ್ರೂ ಹೆದರಿಕೆ ಅಂತ ಹೇಳಿ ಇರ್ತದ ಅಂದ್ರೆ ಸಾಧಾರಣ ಮಟ್ಟಿಗೆ ನೋಡುವಾಗ್ಲೇ, ಯಾಕಂದ್ರೆ ಯಾರು ನೋಡಿರುವುದಿಲ್ಲ ನೋಡಿ, ಅದು ಅವನಿಗೆ ಅದು ಫಸ್ಟ್ ಟೈಮ್ ಲೈಫಲ್ಲಿ ಇಷ್ಟು ಇಕ್ವಿಪ್ಮೆಂಟ್ಸ್ ಅದು ಇದೆಲ್ಲ ನೋಡುವಾಗಲೇ ಯಾರಿಗೆ ಒಂದು ಸಹಜವಾಗಿ ಆಗುವಂಥದ್ದು. ಹಾಗೆ BP ವೇರಿಯೇಷನ್ ಆಗೋದು ಸಹಜವಾ ಅಥವಾ ಹೇಗೆ? ಖಂಡಿತ ಸಹಜ, ನೀವು ಹೇಳಿದ್ದು ಸರಿ. ಸಾಮಾನ್ಯವಾಗಿ ನಿಮ್ಮದು ಹೃದಯದ ಬಡಿತ ಒಂದು 70 ಅಂತ ಇಟ್ಕೊಳ್ಳಿ ನಿಮಿಷಕ್ಕೆ, ಅದನ್ನು ನಿಮ್ಮನ್ನು ಆಪರೇಷನ್ ಥಿಯೇಟರ್ ಕರ್ಕೊಳ್ಳೋದು 85-90 ಆಗುದೇ, ಅದು ಸ್ವಾಭಾವಿಕ. ರಕ್ತದೊತ್ತಡ ಒಂದು 20-30 ಮಿಲಿಮೀಟರ್ ಜಾಸ್ತಿ ಆಗೋದು ಸ್ವಾಭಾವಿಕ. ಆದರೆ ಹೆಚ್ಚಾಗಿ ಏನಾಗ್ತದೆ ಅಂದರೆ, ನಾವು ಅವರ ಹತ್ರ ಮುಂಚೆ ಮಾತಾಡಿರ್ತೇವೆ, ಅವರ ಜೊತೆ ಒಂದು ಸಂವಹನ ನಡೆದು ಒಂದು ಪರಿಚಿತತೆ ಬಂದಿರ್ತದೆ ನಮಗೆ, ಹಾಗೂ ಅವರ ಶಸ್ತ್ರಚಿಕಿತ್ಸಕ ವೈದ್ಯರು ಕೂಡ ಅವರೊಂದು ಸಂವಾದ ಮಾತಾಡಿರ್ತಾರೆ. ಅದೇನಾಗ್ತದೆ, ನಾವು ಅವರೊಟ್ಟಿಗೆ ಹೋದರೆ, ಹೊಸ ಪರಿಸರಕ್ಕೆ ಹೋಗುವಾಗ ಕೂಡ ನಾವು ಅವರೊಟ್ಟಿಗೆ ಮಾತಾಡಿಕೊಂಡು ವಿಮರ್ಶೆ ಮಾಡಿಕೊಂಡು ಬೇರೆ ಲಘು ಧಾಟಿಯಲ್ಲಿ ಮಾತಾಡಿಕೊಂಡೆಲ್ಲ ಹೋದ್ರೆ ಅದು ಸ್ವಲ್ಪ ಕಮ್ಮಿ ಇರ್ತದೆ. ಅವರಿಗೊಂದು ಧೈರ್ಯ ಇರ್ತದೆ, ನಮ್ಮ ಡಾಕ್ಟರ್ ನಮ್ಮೊಟ್ಟಿಗಿದ್ದಾರೆ, ಅಂದ್ರೆ ಫ್ಯಾಮಿಲಿಯರ್ ಆಗಿ. ಅದು ಫ್ಯಾಮಿಲಾರಿಟಿ ಇದ್ದ ಕೂಡಲೇ ಅವರಿಗೆ ಹೊಸ ಪರಿಸರದ ಬಗ್ಗೆ ಜಾಸ್ತಿ ಯೋಚನೆ ಬರುದಿಲ್ಲ. ಅಲ್ಲಿ ಮೇಲೆ ಹೀಗೆ ಮಲಗಿದ ಕೂಡಲೇ ಮೇಲೆ ದೊಡ್ಡ ದೊಡ್ಡ ಲೈಟ್ ಕಾಣ್ತದೆ, ನಮ್ಮ ದೊಡ್ಡ AC ಯೂನಿಟ್ ಇರ್ತದೆ ಮೇಲೆ, ಅದರದ್ದು ಗಾಳಿ ಬರೋ ಇದಿರ್ತದೆ, ತಣ್ಣಗೆ ಗಾಳಿ ಬರ್ತಾ ಇರ್ತದೆ, ಅದರದ್ದು ಮಂಚು ಸಪೂರ ಇರ್ತದೆ. ನೀವು ಅದನ್ನು ಯೋಚನೆ ಮಾಡಿದ್ರೆ ಯಾರಿಗಾದ್ರೂ ಭಯ ಆಗುದೇ. ಆದ್ರೆ ಏನಾಗ್ತದೆ, ಹೆಚ್ಚಾಗಿ ನಾವು ಅವ್ರ ಜೊತೆ ಮಾತಾಡ್ತಾ ಇರ್ತೇವೆ, ಬೇರೆ ವಿಷಯಗಳ ಬಗ್ಗೆ ಮಾತಾಡ್ತೇವೆ, ಅವರ ಕುಟುಂಬದ ಬಗ್ಗೆ ಮಾತಾಡ್ತೇವೆ, ಸ್ವಲ್ಪ ಡೈವರ್ಟ್ ಮಾಡುವಾಗ, ಅಟೆನ್ಷನ್ ಡೈವರ್ಟ್ ಮಾಡುವಾಗ ಅವರಿಗೆ ಸಮಾಧಾನ ಇರ್ತದೆ ಸರ್. ಓಕೆ, ನಿಮ್ಮ ಅನುಭವದಲ್ಲಿ ಪೇಷಂಟ್ ಆಪರೇಷನ್ ಥಿಯೇಟ್ರಿಗೆ ಹೋದ ತಕ್ಷಣವೇ ನ್ಯಾಚುರಲ್ ಆಗಿ ಮೂರ್ಛೆ ತಪ್ಪಿದ್ದಲ್ಲಿ ಅದ್ರ ಇದೆಯಾ? ಅಂದ್ರೆ ಹೆದ್ರಿಯೇ ಈ ಥರದ್ದು ಕೇಸ್ ಆದದ್ದು ಇದೆಯಾ? ಖಂಡಿತ ಸುಮಾರು ಸಲ ಹೀಗೆ ಆಗ್ತದೆ, ಬೇರೆ ಬೇರೆ ಸ್ತರದಲ್ಲಿ ಆಗ್ತದೆ. ಮೊನ್ನೆ ಇತ್ತೀಚೆಗೆ ಒಬ್ಬರು ಹೆಂಗಸರು, ದೊಡ್ಡ ವಯಸ್ಸಿನಲ್ಲ, 43 ವರ್ಷದವರು, ಯಾವುದೋ ಒಂದು ಆಪರೇಷನ್ಗೆ ಬಂದಿದ್ರು. ಅವರನ್ನು ನಾವು ಆಪರೇಷನ್ ಥಿಯೇಟರ್ ಹತ್ರ ಬಂದ್ರು, ಬೆಳಗ್ಗೆ ವಾರ್ಡಿಂದ ಅಲ್ಲಿ ಕರ್ಕೊಂಡು ಬಂದು ಇನ್ನೇನು ನಾವು ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ಬೇಕಂತ ಹೇಳುವಾಗ ಇದ್ದಕ್ಕಿದ್ದಕ್ಕೆ ಅವರಿಗೆ ಮುರ್ಚಿ ಹೋಗ್ಬಿಡ್ತು. ಆಗ ನಮ್ಮ ಬೇರೆ ಸಹಾಯಕ ವೈದ್ಯರು ಮತ್ತು ಬೇರೆಯವರು ಇದ್ರಲ್ಲ, ಅವರು ಓಡ್ಕೊಂಡು ಬಂದು, ಸರ್ ಹೀಗೆ ಆಗಿದೆ, ಏನು ಮಾಡೋದು ಈಗ, ಆಪರೇಷನ್ ಮಾಡೋದಾ ಬೇಡವಾ ಅಂತ. ಹಾಗೆ ಆಗಿದೆ ಅಂದರೆ ನಮಗೆ ಗಾಬರಿ ಆಯಿತು. 43 ವರ್ಷದ ಹೆಂಗಸಿಗೆ ಹೀಗೆ ಆಗಲಿಕ್ಕೆ ಸಾಧ್ಯ ಇಲ್ಲ, ಯಾಕೆ? ಹೋಗಿ ನೋಡಿದರೆ, ನಾವು ಫಸ್ಟಿಗೆ ನೋಡಿದ್ರೆ ABCD ಅಂತ ನಮ್ಮ ಕ್ರಮದಲ್ಲಿ ನೋಡ್ತೇವೆ ನಾವು. A ಅಂದರೆ ಏರ್ವೇ, B ಬ್ರೀದಿಂಗ್, ಶ್ವಾಸೋಚ್ಛ್ವಾಸ ಸರಿ ಇದೆಯಾ, ಆಕ್ಸಿಜನ್ ಸರಿ ಹೋಗ್ತಾ ಇದೆಯಾ, ರಕ್ತದೊತ್ತಡ ಎಷ್ಟು ಉಂಟು, ಪಲ್ಸ್ ಸರಿ ಉಂಟಾ, ಇದೆಲ್ಲ ಪರೀಕ್ಷೆ ನಾವು ಮಾಡಿದ್ಮೇಲೆ ಸರಿ ಇದ್ದಾರೆ, ಏನು ತೊಂದರೆ ಇಲ್ಲ ಅಂತ. ಮತ್ತೆ ಇನ್ನೇನು ಹಾಗೆ ಇರ್ಬೋದು, ಸಕ್ಕರೆ ಕಮ್ಮಿ ಆಯಿತಾ, ಯಾಕಂದ್ರೆ ಉಪವಾಸ ಮಾಡಿರ್ತಾರೆ, ಹೀಗೆ ಬೇರೆ ಬೇರೆ. ಹೌದಪ್ಪ, ನೋಡ್ತೇವೆ, ಎಲ್ಲ ನೋಡೋ ಎಲ್ಲ ಸರಿ ಉಂಟು. ಆದರೆ ನನಗೊಂದು ಅನುಮಾನ ಬಂತು, ಈ ಎಲ್ಲ ಸರಿ ಇದ್ದ ಮೇಲೆ ಹಾಗಾದ್ರೆ ಯಾಕೆ ಹೀಗಾಗಬೇಕು? ಒಂದು ತುಂಬ ಉದ್ವೇಗ ಪರಿಸ್ಥಿತಿ ಬಂದು ಕೆಲವು ಸಲ ಆಗೋ ಸಾಧ್ಯತೆ ಉಂಟು, ಅಪರೂಪಕ್ಕೆ ಆಗ್ಬೋದು. ಇನ್ನೊಂದು, ಮುಂಚೆನೇ ಏನೋ ಕಾಯಿಲೆ ಇತ್ತು ಇವರಿಗೆ ಅಂತ. ಹಾಗೆ ನಾನು ಅವರ ಕುಟುಂಬದವ್ರನ್ನು ಕರೆದು ಕೇಳಿದೆ, ಏನೂ ಇಲ್ಲ ಡಾಕ್ಟರ್, ಎಲ್ಲ ಹುಷಾರಿದ್ರು, ಏನಾದರೂ ಮಾತ್ರೆ ತಗೊಳ್ತಾ ಇದ್ರೆ? ಏನೂ ಇಲ್ಲ. ಹಾಗಾಗ್ಲಿಕ್ಕೆ ಸಾಧ್ಯ ಇಲ್ವಲ್ಲ ಅಂತ. ಇಲ್ಲ, ನಾನು ಪುನಃ ಕೇಳಿದೆ, ಇಲ್ಲ ಯೋಚನೆ ಮಾಡಿ, ಸಣ್ಣ ವಯಸ್ಸಿಂದ ಈವರೆಗೆ ಈ ಥರ ಯಾವಾಗಾದರೂ ಅವರಿಗೆ ಮೂರ್ಛೆ ತಪ್ಪಿತ್ತ? ಅಷ್ಟೊತ್ತಿಗೆ ಅವರ ತಮ್ಮ ಹೇಳಿದರು, ಹೌದು ಡಾಕ್ಟರ್, ಇವರು ಸಣ್ಣ ವಯಸ್ಸಿಂದ ಒಂದು ಮಾತ್ರೆ ಇತ್ತು ಅವರಿಗೆ. ಯಾಕೆ ಅಂದರೆ ಅವರಿಗೆ ಅವಾಗ 2 ನಿಮಿಷ ಮೂರ್ಛೆ ಹೋಗ್ತಿತ್ತು.
ಈ ಮಾತ್ರೆ ತಗೊಂಡ ಮೇಲೆ ಯಾವತ್ತೂ ಅವರಿಗೆ ಹಾಗಾಗ್ಲಿಲ್ಲ, ಹಾ. ಅವ್ರು ಚೆನ್ನಾಗೇ ಇದ್ರು. Okay. ಮತ್ತೆ ಈಗ 10 ವರ್ಷದಿಂದ ನಾವು ಮಾತ್ರೆ ಕೊಡೋದು ಬೇಡ ಅಂತ ಹೇಳಿದ್ರು ಡಾಕ್ಟರ್, ನಾವು ಕೊಡ್ತಾ ಇಲ್ಲ. ಇತ್ತೀಚೆಗೆ ಏನು ಈ ತರ ಸಮಸ್ಯೆ ಬರಲಿಲ್ಲ, ಹಾಗೆ ಅವರು ಹೇಳಲಿಲ್ಲ. ಅವರಿಗೆ ಮೂರ್ಛೆ ಹೋಗೋ ಕಾಯಿಲೆ ಇತ್ತು. ಅದೇನಾಯ್ತು, ಈ ಉದ್ವೇಗ ಜಾಸ್ತಿ ಆದ ಕೂಡಲೇ ಮೂರ್ಛೆ ಹೋಗಿಬಿಡ್ತು. ನಾವು ಅವರಿಗೆ ಉದ್ವೇಗಕ್ಕೆ ಬೇಕಾದ ಔಷಧಿಗಳೆಲ್ಲ ಕೊಟ್ಟಿತ್ತು, ಚೆನ್ನಾಗಿ ಮಾತಾಡ್ಕೊಂಡೇ ಇದ್ರು. ಆದರೂ ಒಳಗೆ ಕರ್ಕೊಂಡು ಹೋಗ್ತೇವೆ ಅಂತ ಹೇಳುವಾಗ ಅವರಿಗೆ ಜಾಸ್ತಿ ಉದ್ವೇಗ ಆಗಿ ಹೋಯ್ತು. ಇನ್ನೊಂದು, ಕೆಲವರಿಗೆ ಸೂಜಿ ನೋಡಿದ ಕೂಡಲೇ ತಲೆ ಸುತ್ತು ಬರ್ತದೆ. ಒಂದು ಪೇಷಂಟ್ ಇದ್ರು ತುಂಬ ವರ್ಷದ ಹಿಂದೆ, ಅವರಿಗೆ ಹರ್ನಿಯಾ ಆಪರೇಷನ್ ಇತ್ತು. ನಾವೇನು ಮಾಡಿದ್ದು, ಹರ್ನಿಯಾ ಆಪರೇಷನ್ಗೆ ಅಂತ ಕೂತ್ಕೊಳ್ಳಿಸಿ ನಮ್ಮ ಇನ್ನೊಬ್ಬರು ವೈದ್ಯರೆಲ್ಲ ರೆಡಿ ಮಾಡಿ ಅವರಿಗೆ ಬೆನ್ನು ಹುರಿಗೆ ಔಷಧಿ ಕೊಡೋದು, ಸ್ಪೈನಲ್ ಅನಸ್ತೇಷಿಯಾ ಕೊಡಲಿಕ್ಕೆಲ್ಲ ತಯಾರಿ ಮಾಡಿದ್ರು. ಸ್ಪೈನಲ್ ಅನಸ್ತೇಷಿಯಾ ಕೊಡಲಿಕ್ಕೆ ಆ ಸೂಜಿ ಬೆನ್ನಿಗೆ ಚುಚ್ಚಿದ ಕೂಡಲೇ ಅವರಿಗೆ ತಲೆ ತಿರುಗಿ BP ಎಲ್ಲ ಕಮ್ಮಿ ಆಗಿ ಅವರು ಬೀಳಲಿಕ್ಕಾದ್ರು. ನಾನು ಹೇಳಿದೆ ಕೂಡಲೇ ಸೂಜಿ ತೆಗಿರತ್ತೆಲ್ಲ ಮಲಗಿಸಿದೆ. ಅವ್ರಿಗೆ ನೋಡಿದ್ರೆ ಪ್ರಜ್ಞೆ ಹೋಗಿಬಿಟ್ಟಿದೆ. ಯಾಕೆ ಅಂದರೆ ಅವರ BP ಎಷ್ಟು ಕಮ್ಮಿ ಆಯಿತು ಅಂತ ಹೇಳಿದರೆ, ಹೃದಯ ಬಡಿತ ಕಮ್ಮಿ ಆಯಿತು, BP ಕಮ್ಮಿ ಆಯಿತು, ಹೆಚ್ಚು ಕಡಿಮೆ ನಮಗೆ ನಾಡಿ ಬೆಳೆದವೇ ಸಿಗ್ತಾ ಇಲ್ಲ, ಆ ಪರಿಸ್ಥಿತಿ ಆಗ್ಬಿಟ್ಟು. ಯಾಕೆ ಅಂದರೆ ಉದ್ವೇಗ ಜಾಸ್ತಿ ಆಯಿತು, ಹೆದರಿಕೆ ಆಯಿತು ಅವರಿಗೆ. ಅವರಿಗೆ ಬೆನ್ನಿಗೆ ಇಂಜೆಕ್ಷನ್ ಕೊಡಲಿಕ್ಕೆ ಹೋಗುವಾಗಲೂ ಅದು ಬೆನ್ನಿಗೆ ಸೂಜಿ ತಾಗಿದ ಕೂಡಲೇ ಭಯಂಕರ ಇದಾಗಿ ವೇಸವೇಗಲ್ ಅಟ್ಯಾಕ್ ಅಂತ ಹೇಳ್ತೇವೆ ನಮ್ಮ ಭಾಷೆ, ಹಾಗೆ ಅವರಿಗೆ ಮೂರ್ಛೆ ತಪ್ಪಿತ್ತು. ಅದಕ್ಕೆ ನಮ್ಮದು ವ್ಯವಸ್ಥೆ ನಾವು ಕೂಡಲೇ ಅದನ್ನು ಅರಿವಳಿಕೆ ಮಾಡ್ತೇವೆ. ನಮಗೆ ಅದು ಗೊತ್ತಿದ್ದದ್ದೇ, ಮೆಡಿಕಲ್ ಅಲ್ಲಿ ಇದ್ದದ್ರಿಂದ ಕೂಡಲೇ ಸರಿ ಮಾಡಿದೆವು. ಮತ್ತೆ ಅವರಿಗೆ ಹೇಳಿದ್ದು, ನಿಮ್ಗೆ ಇವತ್ತು ಆಪರೇಷನ್ ಬೇಡ, ನೀವು ಧೈರ್ಯ ಮಾಡಿ ಇರಿ, ಊಟ ಗೀಟ ಮಾಡಿ, ನಿಮ್ಗೆ ಯಾವಾಗ ಧೈರ್ಯ ಅನಿಸ್ತದೆ ಅವಾಗ ನಾಳೆ ಮಾಡುವ. ಬೆನ್ನಿಗೆ ಇಂಜೆಕ್ಷನ್ ಬೆನ್ನಿಗೆ ಇಂಜೆಕ್ಷನ್ ಬೇಡದಿದ್ರೆ ಬೇರೆ ವಿಧಾನದಲ್ಲಿ ಮಾಡುವ ಅಂತೆಲ್ಲ ಸಮಾಧಾನ ಮಾಡಿ ಮತ್ತೆ ಮಾಡಿದೆವು. ನಾನು ಪುನಃ ಅವರಿಗೆ ಸಮಾಧಾನ ಮಾಡಿ ಚಂದ ಮಾಡಿ ಮಾತಾಡಿ ಅವರಿಗೆ ಬೆನ್ನುವರಿಗೆ ಇಂಜೆಕ್ಷನ್ ಕೊಟ್ಟೇ ಮಾಡಿದೆವು. ಅವ್ರ ಹತ್ರ ಮಾತಾಡಿ ಸ್ವಲ್ಪ ಚೆನ್ನಾಗಿದ್ದ ಕೂಡಲೇ ಅವರು ಸಮಾಧಾನ ಆಗ್ತದೆ, ಇನ್ನು ತೊಂದರೆ ಇಲ್ಲ ಇದು ಪುನಃ ಹಾಗೆ ಮಾಡಿದೆವು. ಯಾಕಂದ್ರೆ ನಮ್ಗೆ ಗೊತ್ತಿತ್ತು ಹೇಗೆ ಮಾಡ್ಬೋದು. ಅಂದ್ರೆ ಒಮ್ಮೊಮ್ಮೆ ಅವರು ಮನಸ್ಸಿನ ಧೈರ್ಯ ತಂದಿದ್ರು ಕೂಡ ಬಾಡಿಯಲ್ಲಿ ಒಮ್ಮೊಮ್ಮೆ ಆಟೋಮ್ಯಾಟಿಕ್ ಆಗುವಂತ ಸಾಧ್ಯತೆ ಅಲ್ವಾ, ಒಮ್ಮೊಮ್ಮೆ ಆಗ್ತದೆ. ಅಂದ್ರೆ ನಾವು ಧೈರ್ಯದಲ್ಲಿ ಇರ್ತೇವೆ, ಏನು ಎಲ್ಲ ಓಕೆ ಅಂತ ಇರ್ತದೆ, ಬಟ್ ಅದು ಏನು ಬಾಡಿ ಆ ಥರ ರಿಯಾಕ್ಟ್ ಮಾಡ್ತದೆ ಆ ಟೈಮ್ನಲ್ಲಿ, ಹೆದರಿಕೆ ಆಗಿ ರಿಯಾಕ್ಟ್ ಮಾಡ್ತದೆ. ಸೊ ಮತ್ತೆ ಈಗ ಇದಕ್ಕೆಲ್ಲ ನಿಮಗೆ ಪ್ರಿಪರೇಷನ್ ಇರ್ತದೆ ಇಂಥ ಎಲ್ಲ ಆಪ್ರೇಷನ್ಗೆ. ಈ ಆಕ್ಸಿಡೆಂಟ್ ಕೇಸಲ್ಲಿ ಏನಾಗ್ತದೆ ಅಂದರೆ ಅದು ವೆರಿ ಎಮರ್ಜೆನ್ಸಿ, ಅದಕ್ಕೆ ಇದಕ್ಕೆ ಯಾವುದಕ್ಕೂ ನಿಮಗೆ ಟೈಮ್ ಸಿಗೋದಿಲ್ಲ. ಅಂಥ ಟೈಮ್ನಲ್ಲಿ ಆ ಪೇಷಂಟನ್ನು ಹೇಗೆ ಹ್ಯಾಂಡಲ್ ಮಾಡೋದು? ಈ ಥರ ಅಪಘಾತಗಳಾದಾಗ ಯಾರಿಗಾದರೂ ಅಷ್ಟೇ, ಅವರು ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಿಕ್ಕಾಗೋದಿಲ್ಲ. ಅವ್ರು ಹಾಗೆ ಆಸ್ಪತ್ರೆಗೆ ಬರ್ತಾರೆ. ಕೆಲವು ಸಲ ತುಂಬ ರಕ್ತಸ್ರಾವ ಆಗಿರ್ತದೆ, ತುಂಬ ಮೂಳೆಗಳು ಮುರಿದಿರ್ತವೆ, ಇಲ್ಲ ಹೊಟ್ಟೆ ಒಳಗೆ ಪೆಟ್ಟಾಗಿರ್ತದೆ, ತಲೆಗೆ ಪೆಟ್ಟಾಗಿರ್ತದೆ. ಇದನ್ನು ಮೊದಲ ಹಂತ ಏನಂದರೆ, ಈ ರೋಗಿಗೆ ಏನೇನು ಸಮಸ್ಯೆಗಳು, ಉಸಿರಾಟದಿಂದ ಹಿಡಿದು ರಕ್ತದೊತ್ತಡ, ರಕ್ತಸ್ರಾವ, ಹೊಟ್ಟೆಯೊಳಗೆ ಬೇರೆ ಬೇರೆ ಯಾವುದಕ್ಕೆ ತೊಂದರೆ ಆಗಿದೆ, ಅವರಿಗೆ ಬೇರೆ ಮುಂಚೆ ಕಾಯಿಲೆ ಇತ್ತಾ, ಆ ಕಾಯಿಲೆಗಳಿಗೆ ಔಷಧಿಗಳಿತ್ತಾ, ಅದನ್ನು ಹೇಗೆ ತಗೊಳ್ತಾ ಇದ್ದಾರೆ, ಇಂಥದ್ದೆಲ್ಲ ಅವಲೋಕನ ಮಾಡಿ ನಮಗೊಂದು ನಿರ್ಧಾರ ಮಾಡಬೇಕು, ಈ ರೋಗಿಯ ಪರಿಸ್ಥಿತಿ ಹೇಗಿದೆ ಅಂತ. ಅದನ್ನು ನಿರ್ಧಾರ ಮಾಡಿ ಆಗ ಇನ್ನೊಂದು ಸಮಸ್ಯೆ ಬರ್ತದೆ. ಕೆಲವು ಸಲ ಅಪರಿಚಿತರು ಬಂದುಬಿಟ್ಟಿರ್ತಾರೆ ನಮ್ಮ ಆಸ್ಪತ್ರೆಗೆ, ಯಾರೋ ಕರ್ಕೊಂಡು ಬರ್ತಾರೆ. ಆಗ ನಮ್ಗೆ ಇವ್ರು ಯಾರು ಏನು ಕತೆ ಅಂತ ಗೊತ್ತಿರೋದಿಲ್ಲ. ಈಗ ನಾವು ಯಾರಿಗೆ ಹೇಳುದು, ಯಾರಿಗೆ ಕೇಳುದು, ಇವರಿಗೆ ಮುಂಚೆ ಕಾಯಿಲೆ ಇತ್ತಾ, ಏನೋ ಔಷಧಿಗಳಿತ್ತಾ, ಮತ್ತೆ ಆಪರೇಷನ್ ಮಾಡಬೇಕಾದ್ರೆ ಒಪ್ಪಿಗೆ ಬೇಕು, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ. ಹಾಗೆ ಕೆಲವು ಸಲ ಏನಾಗ್ತದೆ, ತುಂಬ ಜೀವ ಉಳಿಸುವಂಥದ್ದಿದ್ರೆ ನಾವು ಪೊಲೀಸರಿಗೆ ಹೇಳ್ತೇವೆ, ನೋಡಿ ಹೀಗೆ ಉಂಟು, ನೀವು ಆಯಿತು ಅಂತ ಹೇಳಿದ್ರೆ ನಾವು ಮುಂದುವರಿಸ್ತೇವೆ, ಯಾಕಂದರೆ ಈಗ ಅಗತ್ಯ ಉಂಟು ಅಂತ ನಾವು ಸೀದಾ ಕರ್ಕೊಂಡೋಗಿ ಅದಕ್ಕೆ ಆಗ ಅಗತ್ಯವಾಗಿ ಏನು ಬೇಕಿತ್ತು ಅಷ್ಟೇ ಮಾಡ್ತೇವೆ, ಮುಂದಿಂದ ಮಾಡೋದು. ಆಗ ನಮಗೆ ಕೆಲವು ಸಮಸ್ಯೆಗಳು ಬರ್ತವೆ. ಉದಾಹರಣೆಗೆ ದುಡ್ಡಿಂದು ಹೇಗೆ ಉಂಟು ಅದು ಬಿಡಿ, ಅದು ಹೇಗಾದರೂ ನಡೀತದೆ. ರಕ್ತ ಬೇಕಾಗ್ತದೆ, ಇಲ್ಲ ವಿಶೇಷ ಪರಿಕರಗಳು ಬೇಕಾಗ್ತದೆ, ಅದನ್ನು ಬೇಗ ತರಿಸ್ಕೊಳ್ಬೇಕಾಗ್ತದೆ. ಮತ್ತು ನಮ್ಮ ಹತ್ರ ಕೆಲವು ಸಲ ತಯಾರಿ ಇರುವುದಿಲ್ಲ. ಅಂದರೆ ಆಪರೇಷನ್ ಥಿಯೇಟರ್ ಎಲ್ಲ ಕಡೆ ಕೆಲಸ ಆಗ್ತಾ ಇರ್ತದೆ, ಎಲ್ಲಿ ನೀವು ಮಾಡ್ತೀರಿ ಹೀಗೆಲ್ಲ ನಾವು ಕೆಲವು ಪ್ರೀಪ್ಲಾನ್ಡ್ ಅಲ್ಲ, ಎಲ್ಲ ಕಡೆ ಕೆಲಸ ನಡೀತಾ ಇರ್ತದೆ, ಯಾವುದು ಖಾಲಿ ಇರುವುದಿಲ್ಲ. ಹೀಗೆಲ್ಲ ಸಮಸ್ಯೆಗಳು ಬರ್ತವೆ. ಕೆಲವು ಸಲ ಮಾಡಲಿಕ್ಕೆ ಖಾಲಿ ಇರುವುದಿಲ್ಲ, ಬೇರೆಯವರು ವೈದ್ಯರು ಸಿಗಬೇಕು ನಮಗೆ, ಇದೆಲ್ಲ ಸಮಸ್ಯೆಗಳು ಇರ್ತವೆ. ಅದನ್ನು ನಾವು ಜಾಣ್ಮೆಯಿಂದ ನಿಭಾಯಿಸಿಕೊಂಡು ಅವರಿಗೆ ಬೇಗ ಏನು ಬೇಕು ಅದನ್ನು ಮಾಡುವಂಥದ್ದು ಮಾಡ್ತೇವೆ. ಕೆಲವು ಸಲ ಖಾಲಿ ವೆಂಟಿಲೇಟರ್ ಹಾಕಿ ಅವರಿಗೆ ರಕ್ತ ಕೊಡುದಾ, ಇಲ್ಲ ಇನ್ನೊಂದೇನು ಮಾಡುದಾ ಅಂಥದ್ದು ಮಾತ್ರ ಮಾಡಿ ಅವರನ್ನು ಸ್ವಲ್ಪ ಸ್ಟೇಬಲ್ ಮಾಡಿದ ನಂತರ ಮತ್ತೆ ಮುಂದೆ ಏನು ಮಾಡಬೇಕು ಅಂತ ಹೇಳಿ. ಆದರೆ ಕೆಲವು ಸಲ ಏನಾಗ್ತದೆ, ಈ ದೊಡ್ಡ ಅಪಘಾತಗಳಾದಾಗ ತುಂಬ ಮಣ್ಣು ಗಿಣ್ಣು ಕಲ್ಮಲೆಲ್ಲ ಸೇರಿರ್ತದೆ, ರಕ್ತಸ್ರಾವ ಆಗ್ತದೆ, ಅದನ್ನು ಟ್ರೀಟ್ ಮಾಡಬೇಕು. ಶ್ವಾಸಕೋಶಕ್ಕೆಲ್ಲ ಪೆಟ್ಟಾಗಿರ್ತದೆ, ಶ್ವಾಸವನ್ನು ಇದು ಕೊಡಬೇಕು, ತಲೆಗೆ ಪೆಟ್ಟಾಗಿರ್ತದೆ, ಅದಕ್ಕೆ ವ್ಯವಸ್ಥೆ ಕೊಡಬೇಕು. ಈಗ ಕ್ಯೂ ಆಗದ ಹಾಗೆ ಜಾಗೃತಿ ಮಾಡಬೇಕು. ಅಂಥದ್ದೆಲ್ಲ ಕೆಲವು ಅರ್ಜೆಂಟ್ ಕೆಲಸಗಳನ್ನ ಮಾಡಿಬಿಡ್ತಾರೆ. ಬಾಕಿ ಇದರ ಬಗ್ಗೆ ಮತ್ತೆ ವಿವೇಚನೆ ಮಾಡಿ. ಅಲ್ಲಿ ಮಲ್ಟಿಪಲ್ ಪ್ರಾಬ್ಲಮ್ಸ್ ಇರ್ತದೆ. ಅವರಿಗೆ ಡಯಾಬಿಟಿಸ್ ಇತ್ತು, ಸಕ್ಕರೆ ಕಂಟ್ರೋಲ್ ಮಾಡಬೇಕು. BP ಇತ್ತು, BP ಕಮ್ಮಿ ಆದರೆ ಜಾಸ್ತಿ ಆದರೆ ಅದನ್ನು ನೋಡ್ಕೊಳ್ಬೇಕು. ಹಾರ್ಟಿನ ಕಾಯಿಲೆ ಇತ್ತು, ಸ್ಟೆಂಟ್ ಗಿಟ್ ಹಾಕಿಸ್ಕೊಂಡಿರ್ತಾರೆ, ಅದಕ್ಕೆ ಬೇಕಾದ ಔಷಧಿ ಕೊಡಬೇಕು. ಅದೆಲ್ಲ ಜಾಗ್ರತೆ ನೋಡ್ಕೊಳ್ಬೇಕಾಗ್ತದೆ. ಅದೆಲ್ಲ ಮಾಡಿದ ನಂತರ ಮತ್ತೆ ವಿವೇಚನೆಯಿಂದ ಯಾವಾಗ ಮುಂದೆ ಹೇಗೆ ಆಗ್ತದೆ ಅನುಕೂಲ ಹಾಗೆ ಮಾಡ್ತೀವಿ. ಈಗ ಇನ್ನೊಂದು ಜನರಲ್ ಕ್ವಶನ್ ಅಂತ ಹೇಳಿದರೆ, ಈಗ
ಈ ಡಾಕ್ಟರ್ಸಿಗೂ ಇದಕ್ಕೂ ಪ್ರಪೋರ್ಷನೇಟ್. ಈಗ ಉದಾಹರಣೆಗೆ ತುಂಬ ಡಾಕ್ಟರ್ಸ್ ಇದ್ದಾರೆ, ತುಂಬ ಹಾಸ್ಪಿಟಲ್ಸ್ ಉಂಟು, ಬಟ್ ಅನೆಸ್ಥಿಸಿಸ್ಟ್ ಕಮ್ಮಿ ಆದರೆ ಆ ಎಮರ್ಜೆನ್ಸಿ ಸಿಚುವೇಶನ್ಸ್ಗೆ ಅವೈಲೇಬಲ್ ಇಲ್ಲದಿದ್ದರೆ ಅಂಥದ್ದು ಸಿಚುವೇಶನ್ ಅದು ಈಗ ಹೇಗುಂಟು ರೇಷಿಯೋ ಅಂದರೆ ನಿಮ್ಮ ಒಂದು ಅನುಭವದ ಪ್ರಕಾರ? ಯಾವುದೇ ಒಂದು ವ್ಯವಸ್ಥೆ ಒಳಗೆ ಆ ವ್ಯವಸ್ಥೆಯನ್ನು ಮೀರಿ ನಿಮಗೆ ಅಗತ್ಯ ಬಿದ್ದರೆ ಅದಕ್ಕೆ ನಾವು ಮಾಸ್ ಕ್ಯಾಶುಯಾಲಿಟಿ ಅಂತ ಹೇಳ್ತೇವೆ. ಒಂದು ಆಸ್ಪತ್ರೆಯಲ್ಲಿ 20 ಜನರನ್ನು ಒಂದು ಸಲ ಚಿಕಿತ್ಸೆ ಮಾಡುವಂಥ ಸಾಧ್ಯತೆ ಇದ್ದರೆ ನೀವು 50 ಜನ ಬಂದರೆ ಆಗ ಅದು ಮಾಸ್ ಕ್ಯಾಶುಯಾಲಿಟಿ. ಪ್ರಾಕೃತಿಕ ಅವಘಡಗಳಾದಾಗ, ದೊಡ್ಡ ದೊಡ್ಡ ಅಪಘಾತಗಳಾದಾಗ, ಒಂದು ಬಸ್ ಬಿತ್ತು, ಬಸ್ಸಲ್ಲಿ 100 ಜನ ಕೊರೋನಾದ ಟೈಮಲ್ಲಿ ನಮ್ಮ ಕೆಪಾಸಿಟಿಯನ್ನು ಮೀರಿ ಜನ ಬರ್ತಾರೆ. ಅಂತಹ ಸಮಯದಲ್ಲಿ ಏನು ಮಾಡಬೇಕು ಅಂತ ಅದಕ್ಕೆಲ್ಲ ಪ್ರೋಟೋಕಾಲ್ ಉಂಟು. ನಮ್ಮ ಈಗ ನೋಡಿ NDRF ಅಂತ ಉಂಟು, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮಾಡಲಿಕ್ಕೆ ಅದಕ್ಕೆ ಟೀಮ್ ಉಂಟು, ಫೋರ್ಸ್ ಉಂಟು. ಹಾಗೆ ನಾವು ಮುಂಚೆ ಈಗ ಹೊಸ ಸರ್ಕಾರ ಬಂದ ಮೇಲೆ ನಮ್ಮಲ್ಲಿ 2014 ನಂತರ ಇದ್ರ ಬಗ್ಗೆ ಸಮರೋಪಾದಿಯಲ್ಲಿ ಕೆಲಸ ಆಗಿದೆ. ನಾವು ನೆಟ್ವರ್ಕ್ ಮಾಡಿದ್ದೇವೆ, ಜಾಲವನ್ನೇ ಮಾಡಿದ್ದೇವೆ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ DCA ಕೆಳಗೆ ಇದಕ್ಕೆ ಬೇಕಾದ ವ್ಯವಸ್ಥೆ ಉಂಟು. ಹಾಗೆ ವ್ಯವಸ್ಥೆ ಉಂಟು. ಈಗ ಒಂದೇ ಸಲ ಜಾಸ್ತಿ ಬಂದರೆ ಅವರನ್ನು ಯಾವ ರೀತಿಯಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕಳಿಸ್ಬೋದು, ಅಲ್ಲಿ ಹೇಗೆ ವ್ಯವಸ್ಥೆ ಮಾಡ್ತೀರಿ, ಅದಕ್ಕೆಲ್ಲ ಮುಂಚಿನವಾಗೆ ಹಾಗೆ ಒಂದು ಪ್ರಾಯೋಗಿಕವಾಗಿ ನಾವು ಒಂದು ವ್ಯವಸ್ಥೆ ಮಾಡಿಕೊಂಡು ಅದನ್ನು ಪರೀಕ್ಷೆ ಮಾಡಿ ಅದು ಹೇಗೆ ನಡೀತದೆ ಅಂತ ನೋಡಿ ಅದನ್ನು ನಾವು ಅವಾಗ ಮಾಕ್ ಡ್ರಿಲ್ ಅಂತ ಮಾಡ್ತೇವೆ. ಪ್ರತ್ಯಕ್ಷಕ್ಕೆ ಮಾಡಿ ನೋಡಿ ಅದು ಕೆಲಸ ಮಾಡ್ತದಿಲ್ಲ ಅಂತ ಅದನ್ನು ವ್ಯವಸ್ಥೆ ಮಾಡಿಕೊಂಡಿರ್ತೇವೆ ನಾವು. ಅದು ಕೂಡ ಇದೆ ನಮ್ಮಂತ ವ್ಯವಸ್ಥೆ ಉಂಟು ವ್ಯವಸ್ಥೆ ಖಂಡಿತ ಉಂಟು. ಆದರೆ ನೀವು ಹೇಳಿದಾಗ ಸಂದರ್ಭ ಬರ್ತದೆ. ಸಣ್ಣ ಸಣ್ಣ ಜಾಗದಲ್ಲಿ ಈಗ ಬೆಳ್ತಂಗಡಿ ತಾಲೂಕಲ್ಲಿ ಆದರೆ ಅಲ್ಲಿ ಕೆಲವು ಸಲ ಇದು ಮಾಡ್ಲಿಕ್ಕೆ ಕಷ್ಟ ಆದಿತ್ತು. ಯಾಕಂದ್ರೆ ಅಲ್ಲಿ ಬೇರೆ ಪರ್ಯಾಯ ವ್ಯವಸ್ಥೆ ಇರುವುದಿಲ್ಲ. ಮಂಗಳೂರಲ್ಲಿ 7 ಮೆಡಿಕಲ್ ಕಾಲೇಜ್ ಇದ್ದಾವೆ, ನೀವು ಎಲ್ಲಿ ಬೇಕಾದ್ರೆ ಮಾಡ್ಬೋದು. ಬೆಳ್ತಂಗಡಿಯಲ್ಲಿ ಆಗುದಿಲ್ಲ. ಹಾಗೆ ಅಲ್ಲಿಂದ ಇಲ್ಲಿಗೆ ಆದಷ್ಟು ಬೇಗ ಅವರನ್ನು ಸಾಗಿಸಬೇಕಾದ ವ್ಯವಸ್ಥೆ ಮಾಡಬೇಕು. ಅದಕ್ಕೆ ಅಲ್ಲಿ ಮಾಡಿರ್ತಾರೆ. ಅಲ್ಲಿ NDRF ಅವರು ಒಂದು ಪ್ರಾತ್ಯಕ್ಷಿಕೆ ಮಾಡಿ ಎಲ್ಲಿಂದ ನಿಮಗೆ ವಾಹನಗಳನ್ನು ತರಿಸ್ಬೋದು, ಯಾವ ರೀತಿ ಅವರನ್ನು ಎಲ್ಲಿ ಕರ್ಕೊಂಡು ಹೋಗ್ಬೋದು, ಹತ್ರ ಎಲ್ಲಿ ಬೇರೆ ವ್ಯವಸ್ಥೆ ಇದೆ ಅದೆಲ್ಲ ಆಲೋಚನೆ ಮಾಡಿ ನಾವು ಮಾಡಿರ್ತಾರೆ. ಅದೆಲ್ಲ ವ್ಯವಸ್ಥೆ ಉಂಟು ನಮ್ಮಲ್ಲಿ. ಈಗ ನೋಡಿ, ಪ್ರಾಕೃತಿಕ ವಿಕೋಪ ಬಂದರೆ ನಿಮ್ಮ ಮೊಬೈಲ್ ಫೋನಲ್ಲೇ ಸಿಗ್ನಲ್ ಬರ್ತದೆ, ಇನ್ನು ಸಮಸ್ಯೆ ಉಂಟು ನೀವು ನೋಡಿ ಇದನ್ನು ಮೆಸೇಜ್ ಬರ್ತದೆ. ಆಗ ಒಂದು ಕರ್ರ ಅಂತ ಶಬ್ದ ಬರ್ತದೆ. ಇದು ಪ್ರಾತ್ಯಕ್ಷಿಕೆ ಮಾಡ್ತಾ ಇದ್ದಾರೆ, ನಿಮಗೆ ಅನುಭವ ಇರ್ಬೋದು ಅದು. ಆಗ ಜನಗಳಿಗೆ ಕೂಡ ಎಚ್ಚರಿಕೆ ಕೊಡುವಂಥ ವ್ಯವಸ್ಥೆ ಉಂಟು. ಓಕೆ. ಅದಂದರೆ ಈಗ ಏನಾಗ್ತದೆ ಅಂತೇಳಿ, ಈಗ ಫಾರ್ ಎಕ್ಸಾಂಪಲ್ ನೀವು ರಜೆಯಲ್ಲಿ ಹೋಗಿದ್ರಿ ಅಂತ ಹೇಳ್ಬೋದು, ಹಾಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಏನಾದ್ರು ಒಂದು 2-3 ಜನ ರಜೆಯಲ್ಲಿ ಹೋದಿದ್ದು, ಹೌದು, ಹಾಗೇನಾದ್ರೂ ಶಾರ್ಟೇಜ್ ಆಗುವಂಥದ್ದು ಇದು ಇದೆಯಾ ಅಂತೇಳಿ? ಹಾಗೆ ಅಂದ್ರೆ ಆ ರೇಷಿಯೋ ಸರಿ ಇದೆಯಾ ಅಂದ್ರೆ ಜನರಲ್? ಅದು ಸರಿ, ಯೂಶುವಲಿ ಹೇಳುದು ಇದಲ್ಲ, ಎಕ್ಸೆಪ್ಷನಲ್ ಕೇಸಿಗಲ್ಲ. ಈಗ ನೀವು ಹೇಳಿದಾಗೆ ಒಂದು ಆಕ್ಸಿಡೆಂಟ್ ಆಯಿತು ಅದೆಲ್ಲ ಹೇಳುದು, ಜನರಲಿ ಅದು ಆ ರೇಷಿಯೋ ಕರೆಕ್ಟ್ ಇದೆಯಾ? ಅಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಪ್ರತಿಯೊಂದು ಯಾವುದೇ ವ್ಯವಸ್ಥೆಯಲ್ಲಿ ಕೂಡ ಇಷ್ಟು ಜನರಿಗಿಂತ ಜಾಸ್ತಿ ರಜೆ ತೆಗುವ ಆಗಿಲ್ಲ ಅಂತ ಹೇಳ್ತೇವೆ. ಯಾವ ವಿಶ್ವವಿದ್ಯಾಲಯ ಕಾಲೇಜಲ್ಲಾದರೂ ಹಾಗೆ ನೀವು ಇಷ್ಟು ಜನ ಲೆಕ್ಚರರ್ಸ್ಗೆ ರಜೆ ಕೊಡ್ಬೋದು, ಅದಕ್ಕಿಂತ ಜಾಸ್ತಿ ಕೊಡಲಿಕ್ಕಿಲ್ಲ. ಇಷ್ಟು ಜನ ವೈದ್ಯರಿಗೆ ರಜೆ ಕೊಡ್ಬೋದು. ಒಂದು ವಿಭಾಗದಲ್ಲಿ ಇದಕ್ಕಿಂತ ಜಾಸ್ತಿ ದಮಾಶಯದಲ್ಲಿ ರಜೆ ಕೊಡಲಿಕ್ಕಿಲ್ಲ ಅಂತ ಉಂಟು ನಿಯಮ. ಅದಕ್ಕಿಂತ ಜಾಸ್ತಿ ರಜೆ ತಗೊಳ್ಳಿಕ್ಕಿಲ್ಲ. ಅಕಸ್ಮಾತ್ ಹಾಗೆ ವ್ಯವಸ್ಥೆ ಇದ್ದರೆ, ಒಂದು ವಿಶೇಷ ಸಂದರ್ಭ ಬಂದರೆ, ಯಾರಾದರೂ ಈ ಕಾನ್ಫರೆನ್ಸ್ಗಳಿಗೆಲ್ಲ ಹೋದರೆ ಆಗ ನಾವು ಮುಂಚೆನೇ ಹೇಳ್ತೇವೆ, ನಮಗೆ ಮೇ ತಿಂಗಳ 25ರಿಂದ 30ರವರೆಗೆ ನಮ್ಮಲ್ಲಿ ಜನ ಕಮ್ಮಿ ಇರ್ತಾರೆ, ನೀವು ಆದಷ್ಟು ಕಮ್ಮಿ ರೋಗಿಗಳನ್ನು ಅಡ್ಮಿಟ್ ಮಾಡಿ ಶಸ್ತ್ರಚಿಕಿತ್ಸೆಗೆ ಕಳಿಸಿ, ವ್ಯವಸ್ಥೆ ಮಾಡಿ ಅಂತ ನಮ್ಮ ಮುಂಚೆನೇ ಒಂದು ನಮ್ಮಲ್ಲಿ ಒಂದು ವಿಚಾರ ಹೋಗಿರ್ತದೆ. ಎಲ್ಲರಿಗೂ ಸಹ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೋಗಿರ್ತದೆ, ಹಾಗಿರ್ತದೆ. ಹಾಗಾಗಿ ಆ ಸಂದರ್ಭ ಬರೋ ಸಾಧ್ಯತೆ ಇಲ್ಲ, ಕಡಿಮೆ. ಆಮೇಲೆ ಈಗ ಈ ಮೇಜರ್ ಆಪರೇಷನ್ ಆಗುವಾಗ ಅಂದರೆ ಫುಲ್ ಅನೆಸ್ಥೇಷಿಯಾ ಎಲ್ಲ ಕೊಟ್ಟಾದ್ಮೇಲೆ ಆ ರೋಗಿಗೆ ಏನಾದರೂ ಸೈಡ್ ಎಫೆಕ್ಟ್ಸ್ ಎಷ್ಟು ವರ್ಷಗಳವರೆಗೆ ಇರ್ತದೆ, ಅಥವಾ ಲೈಫ್ ಲಾಂಗ್ ಏನಾದರೂ ಮೈಲ್ಡ್ 1% 2% ಅಂಥದ್ದು ಏನಾದರೂ ಪರ್ಮನೆಂಟ್ಲಿ ಉಳಿತದ, ಅಥವಾ ಈಗ ಅದೆಲ್ಲ ಇಲ್ಲ, ಒಂದು ವರ್ಷದಲ್ಲಿ ಕಂಪ್ಲೀಟ್ 100% ರಿಕವರಿ ಆಗ್ತಾನೆ, ಅದು ಹೇಗೆ? ಖಂಡಿತ ಉಂಟು. 2 ರೀತಿಯಲ್ಲಿ ಸೈಡ್ ಎಫೆಕ್ಟ್ ಆಗ್ತದೆ. ಒಂದು ರೋಗ, ಆ ರೋಗಿಗೆ ಏನು ರೋಗ ನಿಧಾನ ಮಾಡಿದ್ದೇವೆ ಅದರಿಂದ, ಎರಡನೇದಾಗಿ ಅನಸ್ತೇಷಿಯಾ ಕೊಟ್ಟದ್ರಿಂದ. ಇದ್ರ ಬಗ್ಗೆ ತುಂಬ ಸಂಶೋಧನೆ ಆಗ್ತದೆ. ಈ ಥರ ಸಮಸ್ಯೆ ಉಂಟು ಅಂತ ನಮಗೆ ಗೊತ್ತುಂಟು. ಸಣ್ಣ ವಯಸ್ಸಿನ ಮಕ್ಕಳಿಗೆ, ಹುಟ್ಟಿದ ತಕ್ಷಣ ಮಕ್ಕಳಿಗೆ ಆಪರೇಷನ್ ಮಾಡುವಾಗ ನಾವು ಅನಸ್ತೇಷಿಯಾ ಕೊಟ್ಟರೆ ಅವರ ಮೆದುಳಿನ ಮೇಲೆಲ್ಲ ತೊಂದರೆ ಆಗುವ ಸಾಧ್ಯತೆ ಉಂಟು. ಆದರೆ ಈಗ ನಡವಳಿಕೆ ಶಾಸ್ತ್ರ ಮುಂದುವರೆದ ಹಾಗೆ ನಮ್ಮ ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಅದರಲ್ಲಿ ಜಾಸ್ತಿ ವ್ಯತ್ಯಾಸ ಏನೂ ಆಗುವುದಿಲ್ಲ. ಆದರೆ ಇಲಿಗಳ ಮೇಲೆ ಅಥವಾ ಇನ್ಯಾವುದೋ ಪ್ರಾಣಿಗಳ ಮೇಲೆ ನಾವು ಪರೀಕ್ಷೆ ಮಾಡಿ ನೋಡಿದರೆ ಅದರಲ್ಲಿ ಅವರಿಗೆ ದೀರ್ಘಕಾಲೀನ ಸಮಸ್ಯೆಗಳು ಕಂಡು ಬಂದದ್ದಿದೆ. ಆದರೆ ಅದನ್ನು ಮನುಷ್ಯರ ಮೇಲೆ ಮಾಡಿದಾಗ ಅದಿಲ್ಲ. ಯಾಕಂದರೆ ನಾವು ಪರೀಕ್ಷೆ ಮಾಡೋ ವಿಧಾನವೇ ಬೇರೆ. ಇಲಿಗಳಿಗೆ ಅಗತ್ಯಕ್ಕಿಂತ ಜಾಸ್ತಿ ಕೊಡ್ತೇವೆ. ಆಮೇಲೆ ಇಲಿಗಳ ಆಯುಷ್ಯವೇ ಇರೋದು ಕೆಲವು ತಿಂಗಳು, 1 ವರ್ಷ 2 ವರ್ಷ. ಆ ರೇಷಿಯೋದಲ್ಲಿ ಅದು ಮನುಷ್ಯರಿಗೆ ಆಗುದಿಲ್ಲ. ಮನುಷ್ಯ ಆಯುಷು 60 ವರ್ಷ, ಇಲಿಗಳ ಆಯುಷು 2 ವರ್ಷ. ಅದು ಇಲಿಗಳಿಗೆ ನೀವು 2 ಗಂಟೆ ಅನಸ್ತೇಷಿಯಾ ಕೊಟ್ಟರೆ ಅದು ಮನುಷ್ಯರಿಗೆ 10 ದಿವಸ ಅನಸ್ತೇಷಿಯಾ ಕೊಟ್ಟಾಗೆ. ಆ ಥರ ಆಗುದಿಲ್ಲ.
ಹಾಗಾಗಿ ಆ ಸಂಶೋಧನೆಯ ಫಲಿತಾಂಶವನ್ನು ನಾವು ಇಲ್ಲಿ ಕೊಡ್ಲಿಕ್ಕೆ ಆಗುದಿಲ್ಲ. Correct. ಹಾಗಾಗಿ ನಮ್ಮ ಈಗಿನ ಅದು ಪ್ರಪೋರ್ಷನೇಟ್ ತಪ್ಪು. ಕಮ್ಮಿ, ಹೌದು. ಆದರೆ ವಯಸ್ಸಾದವರಲ್ಲಿ ಈ ಥರ ಆಗುವ ಸಾಧ್ಯತೆ ಜಾಸ್ತಿ. ಯಾಕಂದರೆ ಮೆದುಳಿಗೆ ರಕ್ತ ಸಂಚಾರ ಕಮ್ಮಿ ಆಗ್ತದೆ, ಬಿ ಪಿ ಕಮ್ಮಿ ಆಗ್ತದೆ ಅನಸ್ತೇಷಿಯಾ ಕೊಟ್ಟ ಕೂಡಲೇ. ಅದರಿಂದ ಪಕ್ಷವಾತ ಥರ ಸಮಸ್ಯೆ ಕಾಣಬಹುದು. ಹೌದಪ್ಪ. ಆಪರೇಷನ್ ಮಾಡುವಾಗ ರಕ್ತದ ಒತ್ತಡ ಕಮ್ಮಿ ಆಗ್ಬೋದು, ಸಕ್ಕರೆ ಕಮ್ಮಿ ಆಗ್ಬೋದು. ಅದಕ್ಕೆಲ್ಲ ನೋಡ್ತೇವೆ ನಾವು. ಹೌದಪ್ಪ. ಆದರೂ ಕೆಲವು ಸಲ ನಮ್ಮ ಕಂಟ್ರೋಲಿಗೂ Beyond ಮೀರಿ our- ಹೌದು. Correct. ಹೃದಯಕ್ಕೆ ತೊಂದರೆ ಆಗ್ಬೋದು, ಹೌದು. ಆಗುವ ಸಾಧ್ಯತೆ ಇರ್ತದೆ. ಅದರಿಂದ ದೀರ್ಘಕಾಲೀನ ಪರಿಣಾಮ ಉಂಟು, ಹೌದು. ಇಲ್ಲ ಅಂತ ಹೇಳಿಕ್ಕೆ ಆಗೋದಿಲ್ಲ. ಆದರೆ ಸಾಧಾರಣ ಮನುಷ್ಯರಲ್ಲಿ ಕಮ್ಮಿ. ಹೌದು. ತುಂಬ ಯಾರಿಗೆ ಬೇರೆ ಬೇರೆ ಕಾಯಿಲೆಗಳುಂಟು, ವಯಸ್ಸಾಗಿದೆ ಅಂಥವರಿಗೆ ಸಾಧ್ಯತೆ ಜಾಸ್ತಿ. ಅದಕ್ಕೆ ನಮ್ಮಲ್ಲಿ ಬೇರೆ ಬೇರೆ ರಿಸ್ಕ್ ಅಸೆಸ್ಮೆಂಟ್ ಮೆಥಡ್ಸ್ ಅಂತ ಇರ್ತದೆ. ಅವ್ರಿಗೆ ಹೇಗೆ ತೊಂದರೆ ಆಗ್ಬೋದು ಅಂತ ನಾವು ಮುಂಚೆನೆ ಲೆಕ್ಕಾಚಾರ ಮಾಡಿ, ಹೌದು. ಇವರಿಗೆ ಇಷ್ಟು ಪರ್ಸೆಂಟ್ ಅಂತೆಲ್ಲ ಹೌದು. ಹೇಳಿ ಮುಂಚೆನೆ ಹೇಳ್ತೇವೆ ನಾವು. ಅಸೆಸ್ಮೆಂಟ್ Assessment ಉಂಟು. ಮಾಡ್ಲಿಕ್ಕೆ ಆಗ್ತದೆ. ಅದುಂಟು ನಮ್ಮ ಲೆಕ್ಕಾಚಾರ ಉಂಟು ನಮ್ಮ. ಓಕೆ. ಆಮೇಲೆ ನೀವು ಈಗ ಅದೇ ನಿಮ್ಮದು ಇಷ್ಟು ದೀರ್ಘಾವಧಿಯ ಈ ನಿಮ್ಮ ಇದಕ್ಕೆ ಯಾವುದು ಪ್ರೊಫೆಷನಲ್ ಲೈಫಿಗೆ ಒಬ್ಬ ಮನುಷ್ಯನಿಗೆ ನಮ್ಮ ಮನೆಯವರ ಸಹಕಾರ ಕೂಡ ಭಾರಿ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಶ್ರೀಮತಿಯವರು ಕೂಡ ಒಳ್ಳೆ ಡಾಕ್ಟ್ರ್. ಸೊ ಹಾಗೆ ನೀವು ಇಬ್ಬರು ಕೂಡ ಡಾಕ್ಟರ್ ಆಗಿರುವಾಗ ನೀವು ಹೇಗೆ ಇದನ್ನು ನಿಭಾಯಿಸಿದ್ರಿ? ಅಂದರೆ ಮಕ್ಕಳ ಎಜುಕೇಷನ್ ಇರ್ಬೋದು, ಅದಿರಲಿ ಆಗುವಾಗ ಈ ಪ್ರೊಫೆಷನಲ್ ಲೈಫ್ ಮತ್ತು ನಿಮ್ಮದು ಈ ಫ್ಯಾಮಿಲಿ ಲೈಫನ್ನು ನೀವು ಹೇಗೆ ಬ್ಯಾಲೆನ್ಸ್ ಮಾಡಿದ್ರಿ ಅನ್ನುವಂಥದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ. ಯಾಕಂದರೆ ಇಬ್ಬರು ಕೂಡ ದೊಡ್ಡ ಪ್ರೊಫೆಷನಲ್ ಇದ್ದದ್ರಿಂದ, ಅದು ಸಹ ಡಾಕ್ಟರ್ಸ್, ಅದೊಂದು ಸಾಮಾನ್ಯ. ಈಗ ಬಾಕಿ ಪ್ರೊಫೆಷನ್ ಆದರೆ ತೊಂದರೆ ಇಲ್ಲ, ಸ್ವಲ್ಪ ಒಂದು ದಿವಸ ಹೋಗದಿದ್ರು ತೊಂದರೆ ಇಲ್ಲ ಅಂತ. ಇದು ಹಾಗಾಗುದಿಲ್ಲ, ಇದೊಬ್ಬ ಮನುಷ್ಯನ ಜೀವದ ಪ್ರಶ್ನೆ. ಸೊ ಹಾಗೆ ನೀವು ಹೇಗೆ ಅದನ್ನು ಬ್ಯಾಲೆನ್ಸ್ ಮಾಡ್ತೀರಿ ಅಂತ ಹೇಳಿ. ಇದು ತುಂಬ ಹೇಳಬೇಕಾದ ವಿಷಯ ಇದು. ಯಾಕಂದರೆ ನಾವು ಇಬ್ಬರು ಸೇರಿ ನಮ್ಮ ಇದು ಶುರು ಮಾಡಿದಾಗ, ಜೀವನ ಶುರು ಮಾಡಿದಾಗ ಇಬ್ಬರಿಗೂ ಈ ಥರ ಒತ್ತಡಗಳು ಇರ್ತವೆ. ನಾವು ನಮ್ಮ ವಿಭಾಗದಲ್ಲಿ ಮುಂದುವರಿಬೇಕು, ಅವರು ಅವರ ವಿಭಾಗದಲ್ಲಿ ಮುಂದುವರಿಬೇಕು. ಸಮಯದ ಅಭಾವ ಇರ್ತದೆ, ಮಕ್ಕಳು ಸಣ್ಣವರು. ಹಾಗೆ ಇಬ್ಬರು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಮಾಡ್ತಾ ಇದ್ವಿ. ಆದರೆ ಹೆಚ್ಚಾಗಿ ಯಾರು ಜಾಸ್ತಿ ಹೊಂದಾಣಿಕೆ ಮಾಡ್ತಾರೆ ಅಂದರೆ ಅದು ಮಹಿಳೆಯರು. ನಮ್ಮ ಪತ್ನಿ ಡಾಕ್ಟರ್ ಉಮಾ ಕುಲಕರ್ಣಿ, ಅವರು ನೇತ್ರರೋಗ ತಜ್ಞರು. ಈಗ ಪ್ರಸ್ತುತ ಅವರು ಯೆನಪೋಯ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಅವರಿಗೂ ಕೂಡ ಸಾಧಾರಣ 25 ವರ್ಷ ಅನುಭವ ಆಗಿದೆ ಅಲ್ಲಿ. ಹಾಗಾಗಿ ಅವರ ಕೊಡುಗೆ ಇಲ್ಲದೆ ನಾವು ಈ ವಿಭಾಗದಲ್ಲಿ ಮುಂದುವರೆದು ಕಷ್ಟ. ಖಂಡಿತ. ಒಂದು ಕಾಲಘಟ್ಟದಲ್ಲಿ ಏನು ಮಾಡ್ತೇವೆ, ನಾವು ಇಬ್ಬರು ಕೂಡ ಕೆಲವು ವಿಷಯಗಳನ್ನು ಒಟ್ಟೊಟ್ಟಿಗೆ ಕಲಿತಾ ಇರ್ತೇವೆ. ಹಾಗೆ ಅವರು ಮದುವೆ ಆದ ಮೇಲೆ ಅವರು ಕೂಡ DNB ಅಂತ ಅವರು ಡಿಪ್ಲೊಮಾ ಮಾಡಿದ್ರು ಶುರುವಿಗೆ. ಅವರು ಮದುವೆ ಆದ ನಂತರ DNB ಮಾಡಬೇಕಾಯ್ತು. ಆಗ ಸಣ್ಣ ಮಗು ಇತ್ತು, ಮಗುವನ್ನು ನೋಡ್ಕೊಳ್ಬೇಕು, ಮನೆ ಕೆಲಸವೂ ಮಾಡಬೇಕು, ಅಲ್ಲಿಯೂ ಕೆಲಸ ಮಾಡಬೇಕು, ಅದ್ರ ಜೊತೆಗೆ ಪರೀಕ್ಷೆಗೆ ಓದಬೇಕು. ಈ ಥರ ಕಠಿಣ ಪರಿಸ್ಥಿತಿ ಇತ್ತು. ಅದನ್ನು ಅವರು ನಿಭಾಯಿಸ್ಕೊಂಡು ಆಗ ನಾವು ಶುರುವಿಗೆ ನಮಗೆ ಕೂಡ ಪ್ರಾಕ್ಟೀಸ್ ಎಸ್ಟಾಬ್ಲಿಷ್ ಮಾಡಬೇಕು, ಅದನ್ನು ಮಾಡಬೇಕಾದ ಅನಿವಾರ್ಯತೆ ಇರ್ತದೆ. ಹಾಗೆ ನಾವು ಮನೆಯಲ್ಲಿ ಕೂಡ ಸಮಯ ಕಮ್ಮಿ ಮಾಡ್ತೇವೆ. ಹಾಗೆ ಅವರಿಗೆ ಒತ್ತಡ ಇನ್ನೂ ಜಾಸ್ತಿ ಆಗ್ತದೆ. ಮತ್ತು ನಮ್ಮ ಪ್ರೊಫೆಷನಲ್ಲಿ ಬೆಳಿಬೇಕಾದ್ರೆ ಬೇರೆ ಬೇರೆ ಕೌಶಲ್ಯಗಳನ್ನು ಕೂಡ ಮೈಗೂಡಿಸ್ಕೊಳ್ಬೇಕು. ಉದಾಹರಣೆಗೆ ನೀವು ಹೇಗೆ ಪ್ರಬಂಧಗಳನ್ನು ಮಂಡಿಸ್ತೀರಿ, ಪ್ರೆಸೆಂಟೇಷನ್ ಹೇಗೆ ಮಾಡ್ತೀರಿ, ಹೊಸ ವಿಷಯಗಳನ್ನು ಮಕ್ಕಳಿಗೆ ಹೇಗೆ ಹೇಳಿಕೊಡ್ತೀರಿ, ಇದನ್ನು ಕೂಡ ನಾವು ಇಬ್ಬಿಬ್ಬರು ಒಟ್ಟಿಗೆ ಅಭ್ಯಾಸ ಮಾಡಿದ್ದು ಕೂಡ ಉಂಟು. ಆಗ ಇಬ್ಬರಿಗೆ ತುಂಬ ಅನುಕೂಲ ಆಯಿತು. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಏನಂದ್ರೆ, ನಿಮಗೆ ಒಂದು ಪ್ರೇರೇಪಣೆ ಬೇಕು ಜೀವನದಲ್ಲಿ. ಹಾಗೆ ನಮ್ಮ ಅಜ್ಜ ಒಬ್ಬರು ದೊಡ್ಡ ಪ್ರೇರೇಪಣೆ. ಯಾಕಂದ್ರೆ ಏನೂ ಇಲ್ಲದಿಂದ ಒಂದು ಕಟ್ಟಿ ಬೆಳೆಸಿ ಒಂದು ದೊಡ್ಡ ಸಂಸಾರವನ್ನು ಸಾಗಿಸಿದ ಒಂದು ಪ್ರೇರೇಪಣೆ. ನನ್ನ ಪರ್ಸನಲ್ ವೈಯಕ್ತಿಕವಾಗಿ ನನ್ನ ಹೆಂಡತಿ ದೊಡ್ಡ ಪ್ರೇರೇಪಣೆ. ಯಾಕಂದ್ರೆ ಅದು ಮಲ್ಟಿ ಫ್ಯಾಸೆಟೆಡ್ ಟ್ಯಾಲೆಂಟ್, ಅದು ಅವರದ್ದು ಬಹು ವ್ಯಕ್ತಿತ್ವದ ಪ್ರತಿಭೆ. ಅದು ತುಂಬ ವಿಷಯಗಳು ಉಂಟು ಅದರಲ್ಲಿ. ಒಂದು ಅವರು ಒಳ್ಳೆಯ ವಿಷಯ ಮಕ್ಕಳಿಗೆ ಹೇಳಿಕೊಡೋದ್ರಲ್ಲಿ ಅತಿ ಬುದ್ಧಿವಂತರು. ಅವರು ಒಂದು ಸಲ ಹೇಳಿಕೊಟ್ರೆ ಮಕ್ಕಳಿಗೆ ಕೂಡ ಸುಲಭ ಅರ್ಥ ಆಗ್ತದೆ. ಅದನ್ನು ಸಣ್ಣ ಮಕ್ಕಳಿರಲಿ, ವೈದ್ಯಕೀಯ ಮಕ್ಕಳಿರಲಿ, ಯಾರಿಗೆ ಇರಲಿ. ಮತ್ತೆ ಅದನ್ನು ಪ್ರೆಸೆಂಟೇಷನ್ ಮಾಡೋದು, ದೊಡ್ಡ ಸಭಿಕರಿದ್ದಾಗ ನೀವು ಹೇಗೆ ಹೇಳ್ಕೊಡ್ತೀರಿ ಅದೊಂದು. ಆಮೇಲೆ ಅವರು ಕ್ವಿಜ್ ಎಲ್ಲ ಮಾಡೋದು, ರಸಪ್ರಶ್ನೆ ಕಾರ್ಯಕ್ರಮ ಮಾಡಿಸ್ಕೊಳ್ಳೋದು ಅಂಥದ್ದನ್ನು. ಹಾಗೆ ಬೇರೆ ಬೇರೆ ವಿಭಾಗಗಳಲ್ಲಿ ಪಳಗಿದ್ದಾರೆ ಅವರು. ಹಾಗೆ ನಮಗೇನಾಗ್ತಿತ್ತು, ಅದನ್ನ ನೋಡಕ್ಕೆ ನಾವು ಮಾಡ್ಬೇಕಂತ ಉತ್ಸುಕತೆ ಬರ್ತದೆ. ಮನೆಯಲ್ಲೇ ಇರುವಾಗ ಮೋಟಿವೇಶನ್ ಜಾಸ್ತಿ ಆಗ್ತದೆ. ಫುಲ್ ಲೈಫ್ ಮೋಟಿವೇಟೆಡ್. ಒಂದು ಮೋಟಿವೇಶನ್ ನಿಮಗೆ ಅದರಲ್ಲಿ ಕೆಲವು ಸಣ್ಣ ಸಣ್ಣ ವಿಷಯಗಳು ಗೊತ್ತಾಗ್ತದೆ ಬೇಗ ಬೇಗ. ಅದು ಹೊರಗಿಂದ ಕಲಿಯೋದು ಕಷ್ಟ, ಇದು ನಮ್ಮ ಒಳಗೊಳಗೆ ಕಲಿಯೋದು ಭಾರಿ ಸುಲಭ. ಹಾಗಾಗಿ ಇದು ನನಗೆ ಅತ್ಯಂತ ಅನುಕೂಲ ಆಯಿತು. ಅದಕ್ಕಿಂತ ಜಾಸ್ತಿ ಒಂದು ಘಟ್ಟದ ನಂತರ ಮನೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳೋದು ಕಷ್ಟ ಆಗ್ತದೆ ಅಂತ ಹೇಳುವಾಗ ಅವರು ಮತ್ತೆ ಅವರ ಪ್ರೈವೇಟ್ ಪ್ರಾಕ್ಟೀಸ್ ಅನ್ನು ನಿಲ್ಲಿಸಿ ಬರೀ ಕಾಲೇಜಿಗೆ ಮಾತ್ರ ಹೋಗ್ತಾ ಇದ್ರು. ಆಗ ಮನೆ ಮಕ್ಕಳಿಗೆ ತುಂಬಾ ಸಮಯ ಸಿಗ್ತಾ ಇತ್ತು. ಅದರಿಂದಾಗಿ ನಮಗೂ ಮತ್ತು ನಮ್ಮ ಹೆತ್ತವರನ್ನು ನೋಡಿಕೊಳ್ಳಿಕ್ಕೂ ಕೂಡ ಭಾರಿ ಸುಲಭ ಆಯಿತು. ಅದು ಅತ್ಯಂತ ಮುಖ್ಯವಾದ ವಿಷಯ. ಅದು ಬೇಕೇ ಬೇಕು, ಅದು ಕೂಡ ಇಂಪಾರ್ಟೆಂಟ್. ಇದು ಹೇಗೆ ಇಂಪಾರ್ಟೆಂಟ್, ಅದು ಕೂಡ ಇಂಪಾರ್ಟೆಂಟ್. ಆಮೇಲೆ ಈಗ ನೀವು ಡಾಕ್ಟರ್ ಅಂತ ಹೇಳಿದ ತಕ್ಷಣ ನೀವು ತುಂಬ ಅಪ್ಡೇಟೆಡ್ ಇರಬೇಕಾಗ್ತದೆ. ಯಾಕಂತ ಹೇಳಿದರೆ
ಎವ್ರಿ ಡೇ ಈಗ ಟೆಕ್ನಾಲಜಿ ಹೊಸ್ತು ಬರ್ತಾ ಇರ್ತದೆ. ಸೊ ನೀವು ಆಗ 25 ವರ್ಷ ಹಿಂದೆ ಓದಿದ್ದು ಇವತ್ತು ರಿಲೆವೆಂಟ್ ಇರಲಿಕ್ಕಿಲ್ಲ. ಸೊ ಅದು ಸಹ ಹೇಗೆ ಅಂತ ಹೇಳಿದ್ರೆ ನಿಮ್ಮ ಪ್ರೊಫೆಷನಲ್ಲಿಯೇ ನೀವು ಬ್ಯುಸಿ ಇರ್ತೀರಿ, ರಾತ್ರಿವರೆಗೆ ನಿಮ್ಮ ಆಪ್ರೇಷನ್ಸ್ ಅದು ಇದು ಅಂತೇಳಿ ಆದ ಮೇಲೆ ಪುನಃ ನೀವು ಅದನ್ನು ಓದಿ ನಾಳೆಗೆ ನೆಕ್ಸ್ಟ್ ಯಾವ ಹೊಸ ಟೆಕ್ನಾಲಜಿ ಬಂದಿದೆ ಅಥವಾ ನಮ್ಮ ಹಾಸ್ಪಿಟ್ಲಲ್ಲಿ ಯಾವುದು ಹೊಸ ಮೆಷಿನ್ಸ್ ಬಂದಿದೆ ಅದರ ಬಗ್ಗೆ ಟ್ರೈನಿಂಗ್ ತಗೊಳ್ಳೋದು. ಸೊ ಇದೆಲ್ಲ ನಿಮಗೆ ಕಷ್ಟ ಅಂತ ಅನ್ನಿಸ್ತಾ ಉಂಟಾ ಈಗಿನ ಪರಿಸ್ಥಿತಿ? ಯಾಕಂದರೆ ನಮಗೆ ಕೂಡ ಏಜ್ ಆದ ಹಾಗೆ ನಮ್ಮ ಗ್ರಾಸ್ಪಿಂಗ್ ಕೂಡ ಕಮ್ಮಿ ಆಗ್ತದೆ. ಸೊ ಇದೆಲ್ಲ ಆಗುವಾಗ ಇದನ್ನು ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಇದಕ್ಕೆ ಸಣ್ಣ ಉದಾಹರಣೆ ಅಂತ ಶುರು ಮಾಡ್ತೀನಿ ನಾನು. ನೀವೀಗ ಹಳ್ಳಿಯಲ್ಲಿ ನಾವು ಬೆಳೆದವರು, ಆ ಸಮಯದಲ್ಲಿ ನಮಗೆ ಒಬ್ರಿಗೊಬ್ರಿಗೆ ಸಂಪರ್ಕ ಮಾಡಲಿಕ್ಕೆ ಕಾಗದ ಪತ್ರಗಳು ಬರಿತಾ ಇದ್ವಿ. ಅದ್ರ ನಂತರ ಟೆಲಿಫೋನ್ ಬಂತು, ಅದು ತಿರುಗಿಸಿ ಮಾಡಬೇಕು, ಕಾಯ್ಬೇಕು, ಯಾವಾಗ ಇವತ್ತು ಹೇಳಿದ್ರೆ ನಾಳೆ ಸಿಗ್ತದೆ, ಹಾಗಾಯ್ತು. ಹಾಗೆ ಬರ್ತಾ 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 ನಿಮ್ಮ ಕೈಯಲ್ಲೇ ದೂರವಾಣಿ ಬಂತು. ಈಗ ನೀವು ಒತ್ತಿದ ಕೂಡಲೇ ಅಮೆರಿಕಕ್ಕೆ ಮಾತಾಡ್ಬೋದು, ವಿಡಿಯೋ ಮೂಲಕ ಮಾತಾಡ್ಬೋದು, ಅವರು ಕಾಣ್ತಾರೆ, ನಾವು ಕೂಡಲೇ ಮಾತಾಡ್ತಾರೆ, ಕ್ಷಣದಲ್ಲಿ ಕೆಲಸ ನಡೆದು ಹೋಗ್ತದೆ. ಹೀಗೆ ಒಂದು ಕಾಲದಲ್ಲಿ ಸಂವಹನ ಮಾಡಲಿಕ್ಕೆ ದಿನಗಟ್ಟಲೆ ಕಾಯುವ ಸಂದರ್ಭದಲ್ಲಿ ಈಗ 1 ಸೆಕೆಂಡಲ್ಲಿ ನಾವು ಅಮೆರಿಕಕ್ಕೆ ಮಾತಾಡುವಂಥದ್ದು ಬಂತು. ಆದರೆ ನಾವು ಅದರಲ್ಲಿ ಕಷ್ಟಪಟ್ಟಿದ್ದೇವೆ ಕಲೀಲಿಕ್ಕೆ, ಅದು ಸ್ವಾಭಾವಿಕವಾಗಿ ಬಂತು. ಯಾಕಂದ್ರೆ ನಮ್ಮಲ್ಲಿ ಆಸಕ್ತಿ ಇತ್ತು. ಹಾಗೆ ನಾವು ಕಲ್ತುಕೊಂಡು ಬಂದೆವು. ನಮ್ಗೆ ಕಷ್ಟ ಆಗಲಿಲ್ಲ. ಈಗ ನಿಮ್ಮಲ್ಲಿ ಸ್ಮಾರ್ಟ್ ಫೋನ್ ಉಂಟು, ಅದ್ರಲ್ಲಿ ಏನೇನೋ ಕೆಲಸಗಳಾಗ್ತವೆ, ನೀವು ಎಲ್ಲವನ್ನೂ ಕಲ್ತಿದ್ದೀರಿ. ಈಗ ಇದನ್ನೇ ಇಟ್ಟುಕೊಂಡು ನೀವು ಈ ಯೂಟ್ಯೂಬ್ ಚಾನೆಲ್ ಅನ್ನು ಕೂಡ ನಡೆಸ್ತಾ ಇದ್ದೀರಿ. ಅಂದ್ರೆ ನಿಮಗೆ ಆಸಕ್ತಿ ಇದ್ರೆ ಕಲೀಲಿಕ್ಕೇನು ಕಷ್ಟ ಇಲ್ಲ, ಸಮಯ ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಳ್ಳಿ. ನಾನು ಹೇಳಿದೆ, ನಾವು ನಮ್ಮ ವೃತ್ತಿಯ ಶುರುವಿನಲ್ಲಿ ನಾವು ಗಂಡ ಹೆಂಡತಿ ಚಿಕ್ಕೋಡಿ ಗ್ರಾಮದಲ್ಲಿ, ಚಿಕ್ಕೋಡಿ ತಾಲೂಕಲ್ಲಿ ನಮ್ಮ ಪ್ರಾಕ್ಟೀಸ್ ಶುರು ಮಾಡಿದ್ವಿ. ಒಂದು ಕಾರಣ ನಾವು ಮಂಗಳೂರಿಗೆ ಬರೋದು ಇದೆ, ಯಾಕಂದ್ರೆ ನಾವು ನಮ್ಮ ವೃತ್ತಿಯಲ್ಲಿ ಮುಂದುವರಿಬೇಕಾದ್ರೆ ದೊಡ್ಡ ಜಾಗದಲ್ಲಿದ್ದರೆ ಸುಲಭ ಅಂತೇಳಿ. ಎರಡನೇದು, ತುಂಬಾ ಹಿಂದುಳಿದ ಜಾಗದಲ್ಲಿ ಮಾಡುವಾಗ ನಮಗೆ ಸಂಪನ್ಮೂಲಗಳ ಕೊರತೆ ಇರೋದ್ರಿಂದ ಭಾರಿ ಕಷ್ಟ ಆಗ್ತದೆ. ನಮಗೆ ಮನಸ್ಸಲ್ಲಿ ಉಂಟು ಒಳ್ಳೇದು ಮಾಡಬೇಕು ಪೇಷಂಟಿಗೆ ಅಂತ, ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ನಾವು ಇಲ್ಲಿಗೆ ಬಂದೆವು. ಅದರಿಂದ ಏನಾಯ್ತು, ಇಬ್ರು ನಾವು ಕಾಲೇಜಲ್ಲಿ ಇರೋದ್ರಿಂದ ನಾವು ಮಕ್ಕಳಿಗೆ ಹೇಳಿಕೊಡ್ಬೇಕಾದ್ರೆ ನಾವು ಅದನ್ನು ಓದ್ಬೇಕು. ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ನೀವು ಅಪ್ಡೇಟ್ ಇರಲೇಬೇಕು. ನಾಳೆ ಒಬ್ಬ ಹುಡುಗ ಕೇಳ್ತಾನೆ, ಸರ್ ನೀವು ನಿನ್ನೆ ಹೀಗೆ ಹೇಳಿದ್ರಿ, ಆದ್ರೆ ನಮ್ಮ ಇತ್ತೀಚೆಗಿನ ಇದ್ರಲ್ಲಿ ಹಾಗೆ ಇಲ್ಲ, ಅದು ಬೇರೆ ಅಂತ ಹೇಳ್ತಾ ಇದ್ದಾರೆ, ನೀವು ಹೇಳಿದ್ದು ತಪ್ಪು. ಆ ಸಂದರ್ಭ ಬರಬಾರ್ದು. ನಾವು ಮಕ್ಕಳಿಗೆ ಹೇಳಿಕೊಡುವಾಗ ಈಗ ಸದ್ಯದಲ್ಲಿ ಏನು ಚಾಲ್ತಿಯಲ್ಲಿ ಉಂಟು, ಇಲ್ಲಿ ಅಲ್ಲ, ಅಮೆರಿಕದಲ್ಲಿ, ಸಿಂಗಾಪುರದಲ್ಲಿ, ಆಸ್ಟ್ರೇಲಿಯಾದಲ್ಲಿ ಅದು ಚಾಲ್ತಿಯಲ್ಲಿ ಹೊಸ ಸಂಶೋಧನೆ ಆಗಿ ಬಂದಿದೆ. ಆ ಜ್ಞಾನ ನಮ್ಗೆ ಗೊತ್ತಿರಬೇಕು. ನಾವಿಲ್ಲಿ ಅದು ಮಾಡದೇ ಇರ್ಬೋದು, ಯಾಕಂದ್ರೆ ನಮ್ಮ ಸಂಪನ್ಮೂಲ ವಿಷಯ ಗೊತ್ತಿರಬೇಕು. ಯಾಕಂದ್ರೆ ನಾಳೆ ಒಂದು 6 ತಿಂಗಳಲ್ಲಿ ನಮ್ಗೆ ಅದು ಬಂದ್ರೆ ಅದನ್ನು ಅಳವಡಿಸಿಕೊಳ್ಳಿಕ್ಕೆ ನಮ್ಗೆ ಬರ್ತದೆ. ಈಗಿನ ಕಾಲದಲ್ಲಿ ಅದು ಆಗ ಸ್ವಲ್ಪ ನಿಧಾನ ಇತ್ತು. ಇತ್ತೀಚೆಗೆ ಬರ್ತಾ 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 ವೆರಿ ಫಾಸ್ಟ್, ತಿಂಗಳಲ್ಲಿ ಬರ್ತದೆ, ದಿವಸಗಳಲ್ಲಿ ಬರೋ ಸಾಧ್ಯತೆ ಉಂಟು. ಇನ್ನು ಅದು ಬರ್ತದೆ. ರೋಗಿಗಳು ಕೇಳ್ತಾರೆ, ಯಾಕಂದ್ರೆ ಅವ್ರು ಇಂಟರ್ನೆಟ್ ಅಲ್ಲಿ ಓದಿರ್ತಾರೆ, ಡಾಕ್ಟ್ರೇ ನಮ್ಗೆ ಈ ತರ ಹೇಳಿದ್ದಾರೆ, ಅದು ಇಲ್ಲಿ ಮಾಡ್ಲಿಕ್ಕೆ ಆಗ್ತದಾ, ನಿಮ್ಮ ಆಸ್ಪತ್ರೆಯಲ್ಲಿ ಇದು ಮಾಡ್ತಾರಾ, ಮಾಡದೇ ಇದ್ರೆ ಇಲ್ಲ ಅಂತ ಹೇಳಿಕ್ಕೆ ನಮ್ಗೆ ಸರಿಯಾಗುದಿಲ್ಲ. ಹಾಗಾಗಿ ನಾವು ಹೊಸ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಬೇಕು. ಯಾವುದು ಭಾರತದಲ್ಲಿ ಸಿಗ್ತದ ಅದು ಮಂಗಳೂರಲ್ಲಿ ಸಿಗಬೇಕು, ಯಾವುದು ಮಂಗಳೂರಲ್ಲಿ ಸಿಗ್ತದ ನಮ್ಮ ಆಸ್ಪತ್ರೆಯಲ್ಲಿ ಇರಬೇಕು. ಹಾಗೆ ಅದಕ್ಕೆ ನಾವು ತಯಾರಿ ಇರಬೇಕು. ಆಗ ಕೆಲವು ಸಲ ಏನು ಮಾಡ್ತಿದ್ವು, ನೀವು ನಮ್ಮ ಶ್ರೀಮತಿಯವ್ರಿಗೆ ಕೇಳ್ಬೋದು, ಕೆಲವು ಸಲ ನಾವು ರಾತ್ರಿ 10, 11 ಗಂಟೆ 12 ಗಂಟೆ ರಾತ್ರಿವರೆಗೆ ಕೂತು ಓದಿದ್ದಿದೆ. ಯಾಕಂದ್ರೆ ನಾವು ಅಪ್ಡೇಟ್ ಆಗಬೇಕು, ಇಲ್ಲ ನಾಳೆ ಪಾಠಕ್ಕೆ ರೆಡಿ ಆಗಬೇಕು ಅಂತೇಳಿ. ಹಾಗಾಗಿ ನಾವು ಅದು ಸ್ವಾಭಾವಿಕ. ಕೆಲವು ಸಲ ಏನು ಮಾಡ್ತೇವೆ, ಈಗ ಈ ಮೊಬೈಲ್ ಫೋನ್ ಎಲ್ಲ ಬಂದ ಮೇಲೆ ನಾವು ಅನಸ್ತೇಷಿಯಾ ಕೊಟ್ಟು ಪೇಷಂಟ್ ನೋಡ್ತಾ ಇರ್ತೇವೆ, ಅದೇ ಸಮಯದಲ್ಲಿ ಅದ್ರ ಬಗ್ಗೆ ಓದ್ತಾ ಇರ್ತೇವೆ. ಅದೊಂದು ಅನುಕೂಲ ಉಂಟು. ಈಗ ಮುಂಚೆ ಇರಲಿಲ್ಲ. ಮುಂಚೆ ಇತ್ತು, ನಾವು ಪ್ರಿಂಟ್ ಮಾಡಿಕೊಂಡು ಪೇಪರಲ್ಲಿ ಇದು ಮಾಡಿಕೊಂಡು ಪುಸ್ತಕ ತಗೊಂಡು ಹೋಗಿ ಆ ರೋಗಿಯ ಪಕ್ಕದಲ್ಲಿ ಕೂತ್ಕೊಂಡು ಅವ್ರ ಹತ್ರ ಮಾತಾಡಿಕೊಂಡಿರ್ತೇವೆ, ಅಲ್ಲಿ ನೋಡ್ತಾ ಇರ್ತೇವೆ ಅವ್ರಿಗೆ ಹೆಚ್ಚು ಕಡಿಮೆ ಆಗ್ತದೆ, ಅದೇ ಸಮಯದಲ್ಲಿ ಅದ್ರ ಬಗ್ಗೆ ಓದ್ತೇವೆ. ಆಗೇನಾಗ್ತದೆ, ನಮ್ಮ ಜ್ಞಾನ ಜಾಸ್ತಿ ಆಗ್ತದೆ, ಅಲ್ಲಿ ಏನಾಗ್ತದೆ ನಮ್ಗೆ ಗೊತ್ತಿರ್ತದೆ. ಹಾಗೆ ನಮ್ಮ ಜ್ಞಾನವನ್ನು ವೃದ್ಧಿಸಿಕೊಂಡು ನಮ್ಮ ಅನುಭವ ಕೂಡ ವೃದ್ಧಿಸಿಕೊಳ್ಳಿಕ್ಕೆ ಆಗ್ತದೆ. ಆದರೆ ಅದೊಂದು ಮಟ್ಟ. ಎರಡನೇದು, ನೀವು ಸಮ್ಮೇಳನಗಳಿಗೆ, ಕಾನ್ಫರೆನ್ಸ್ಗಳಿಗೆ, ಕಾರ್ಯಾಗಾರಗಳಿಗೆ ಹೋಗುದು, ಅದರಲ್ಲೂ ನೀವು ಮಾಡಿ ಕಲಿಯುವುದು. ಎಲ್ಲರೂ ಏಕಲವ್ಯ ಆಗ್ಲಿಕ್ಕೆ ಆಗುದಿಲ್ಲ. ಏಕಲವ್ಯ ಆಗುದು ಕಷ್ಟ. ನೀವು ತುಂಬಾ ಸಮಯ ಮಾಡಬೇಕು, ಕಷ್ಟಪಡಬೇಕು, ಇನ್ನೊಬ್ಬರಿಗೆ ಸ್ವಲ್ಪ ತೊಂದರೆ ಆಗ್ತದೆ, ಯಾಕಂದ್ರೆ ನೀವು ಮಾಡುವಾಗ ಸರಿ ಆಗದೆ ಇರ್ಬೋದು. ಆದ್ರೆ ನೀವು ಕಾರ್ಯಾಗಾರಗಳಿಗೆ ಹೋಗಿ ಮಾಡಿ ಕಲ್ತ್ರೆ ಅದು ಬೇಗ ಕಲಿಬಹುದು, ಇನ್ನೊಬ್ರು ತಜ್ಞರು ನಮಗೆ ಹೇಳಿಕೊಡ್ತಾರೆ. ಹಾಗೆ ನಾವು ಪದೇ 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 ಬೇರೆ ಬೇರೆ ಕಡೆಗೆ ಹೋಗಿ ಕಾರ್ಯಾಗಾರಗಳಲ್ಲಿ ಪಾಲ್ಗೊಂಡು ಅಲ್ಲಿ ಕಲ್ತು ತಿಳಿದು ನಮ್ಮಲ್ಲಿ ಬಂದು ಮಾಡ್ತೇವೆ, ಆಗ ನಮಗೆ ಸುಲಭ ಆಗ್ತದೆ. ಹೀಗೆ ಕಲ್ತದ್ದು, ನಾನು 92ನೇ ಇಸ್ವಿಯಲ್ಲಿ ಏನು ಕಲಿತೆ, ಈಗ ಕಲ್ತದ್ದು, ಈಗ ಮಾಡ್ತಾ ಇರೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಸಣ್ಣ ಉದಾಹರಣೆ ಅಂತ ಹೇಳಿದ್ರೆ, ನೀವು ಕಾರ್ ಡ್ರೈವ್ ಮಾಡುವಾಗ ಮುಂಚೆ ಪವರ್ ಸ್ಟೇರಿಂಗ್ ಇರಲಿಲ್ಲ, ನೀವು ನಿಮ್ಮ ಸ್ನಾಯು ಬಲದಲ್ಲೇ ತಿರುಗಿಸಿಕೊಂಡು ಹೋಗ್ಬೇಕಿತ್ತು. ಆಟೋಮೆಟಿಕ್. ಈಗ ಪವರ್ ಸ್ಟೇರಿಂಗ್ ಉಂಟು, ಪವರ್ ಬ್ರೇಕ್ ಉಂಟು, ಎಕ್ಸಲೇಟರ್ ಸುಮ್ಮನೆ ಹೇಗೆ ಮುಟ್ಟಿದ್ರೆ ಸಾಕು, ಕೀಲೆಸ್ ಎಂಟ್ರಿ, ಆಟೋ ಟ್ರಾನ್ಸ್ಮಿಷನ್ ಇರಲಿಲ್ಲ. ಹಾಗೆ ಅತಿವಸನ. ಈಗ ನಿಮ್ಗೆ ಆಗ ಕಾರು ಚಾಲನೆ ಮಾಡುವಾಗ ಆಗುವಂತ ಅನುಭವಕ್ಕೂ ಆಗ ಮಾಡುವ ಅನುಭವ ತುಂಬಾ ಡಿಫರೆನ್ಸ್, ವ್ಯತ್ಯಾಸ. ಹಾಗೆ ನಾವು ರೋಗಿಗೆ ಕೂಡ ಉತ್ತಮವಾದ ಸೇವೆ ಕೊಡ್ಲಿಕ್ಕೆ ಆಗ್ತದೆ, ರಿಸ್ಕ್ ಕಮ್ಮಿ ಆಗ್ತದೆ. ಹಾಗಿದ್ರೆ ನಿಮ್ಮದೀಗ ಸಿಲೆಬಸ್ ನಲ್ಲಿ ಕೂಡ ಚೇಂಜಸ್ ಆಗಿದೆ. ನೀವೀಗ ಮೊದಲಿದ್ದು
25 ವರ್ಷದ ಹಿಂದೆದ ಸಿಲೆಬಸ್ಸಿಗೂ ಈಗಿನ ಸಿಲೆಬಸ್ಸಿಗೂ ನಿಮ್ಮದ್ರಲ್ಲಿ ಅಂದ್ರೆ ಫಂಡಮೆಂಟಲ್ ಬಿಟ್ಟು ಮತ್ತೆದ್ದು ಅಡ್ವಾನ್ಸ್ಡ್ ಅದರಲ್ಲಿ ಏನಾದರೂ ಚೇಂಜಸ್ ಇದೆಯಾ? ತುಂಬಾ ವ್ಯತ್ಯಾಸ ನಿಮ್ಗೆ, ಆಗಿದೆ. ತುಂಬಾ ವ್ಯತ್ಯಾಸ ಅಂದ್ರೆ ಆಗಿದೆ. ಅದನ್ನು ಅಳವಡಿಸಿಕೊಳ್ತಾರೆ ಹೌದು. ಇದರಲ್ಲಿ ಕೂಡ. ಹೊಸ ಜ್ಞಾನವನ್ನು ನಾವು ಅಳವಡಿಸ್ಕೊಳ್ತಾ ಹೋಗ್ತೇವೆ. ಹಾ, ಹಾ. ಆಗ ಏನಾಗ್ತದೆ, ಹಳೆ ಜ್ಞಾನವನ್ನು ಕಲೀಲಿಕ್ಕೆ ಅವಕಾಶ ಕಮ್ಮಿ ಆಗ್ತದೆ. ಹೌದು ಹೌದು. ಹೊಸತು ಕಲೀಲಿಕ್ಕೆ ತುಂಬಾ ಉಂಟಂತ ಆಗುವಾಗ ತುಂಬಾ ಉಂಟು. ಹೌದು. ಹಳತನ್ನು ಸ್ವಲ್ಪ ನಾವು ನಗಣ್ಯ ಮಾಡ್ತೇವೆ. ಹೌದು ಹೌದು. ಈಗ ಸಮಸ್ಯೆ ಏನಂತ ಹೇಳಿದ್ರೆ, ಅ ಆ ಈ ಕಲಿಯದೆ, ಅಕ್ಷರ ಕಲಿಯದೆ ಶಬ್ದ ಬರೀಲಿಕ್ಕೆ ಆಗುದಿಲ್ಲ, ಶಬ್ದ ಹೌದು. ಬರೆಯದೆ ವಾಕ್ಯ ಬರೀಲಿಕ್ಕೆ ಆಗುದಿಲ್ಲ, ಹೌದು. ವಾಕ್ಯ ಬರೆಯದೆ ಅದಕ್ಕೆ ಫುಲ್ ಸ್ಟಾಪ್ ಆಗಲಿ ಕಾಮ ಹೌದು, ಹಾಕೋದು ಹೌದು. ಕಲೀಲಿಕ್ಕೆ ಆಗುದಿಲ್ಲ, Correct. ಅಲ್ಲಿ ಪ್ಯಾರಾಗ್ರಾಫ್ ಬರೀಲಿಕ್ಕೆ ಆಗುದಿಲ್ಲ. ಹಾಗೆ ಬರೆಯದೆ ನೀವು ದೊಡ್ಡ ಮುಂದೆ ಪ್ರಬಂಧ ಹೋಗ್ಲಿಕ್ಕೆ ಬರೀಲಿಕ್ಕೆ ಆಗುದಿಲ್ಲ. ಹೌದು. ಇದು ವಿಷಯ, ಪ್ರಸ್ತುತ ವಿಷಯ ಇದು. ಹೌದು, ಹೀಗೆ ನೀವು ಈಗಿನ ಪರಿಸ್ಥಿತಿಯಲ್ಲಿ ಏನಾಗಿದೆ, ನಾವು ಸೀದಾ ಪ್ರಬಂಧವನ್ನೇ ಬರಿಬೇಕಾದ ಪರಿಸ್ಥಿತಿ ಬಂದಿದೆ. Correct. ಯಾಕಂದ್ರೆ ನಿಮ್ಗೆ ಅಷ್ಟು ಜ್ಞಾನ ಉಂಟು, ಹೌದು. ಅದನ್ನು ಕಲೀಲಿಕ್ಕೆ ಕಷ್ಟ. ಹೌದು. ಆಗ ನೀವು ಅ ಆ ಇಂದ ಶುರು ಮಾಡಿದ್ರೆ ಫಂಡಮೆಂಟಲ್ಸ್ ಬೇಕು. ಪ್ರಬಂಧಕ್ಕೆ ಬರುವಷ್ಟವರೆಗೆ 3 ವರ್ಷ ಸಾಲುವುದಿಲ್ಲ. ಕರೆಕ್ಟ್. ಈಗಿನ ಮಕ್ಕಳಿಗೆ ಅದು ಕಷ್ಟ. ಹೌದು. ಹಾಗಾಗಿ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಹ್ಮ್. ಜ್ಞಾನ ಎಷ್ಟು ಮುಂದುವರೆದಿದೆ ಅಂದ್ರೆ ಅವರಿಗೆ ಹೌದು. ತಿಳ್ಕೊಳ್ಳುವಂಥ ವಿಷಯ ತುಂಬಾ ಜಾಸ್ತಿ ಆಗಿ ತುಂಬಾ ಜಾಸ್ತಿ ಆಗಿದೆ. ಕಲೀಲಿಕ್ಕೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ಅವರನ್ನು ಕೂತ್ಕೊಂಡು ತುಂಬಾ ನಮ್ಗೆ ಯಾರು ಜಾಸ್ತಿ ಹೇಳ್ಕೊಡ್ತಾ ಇರಲಿಲ್ಲ. ನಾವು ಸ್ವಲ್ಪ ಓದಿ ಬಂದು ಅನುಭವದಲ್ಲಿ ನಮ್ಮ ವೈದ್ಯರು ಹೇಗೆ ಮಾಡ್ತಾರೆ ಅದನ್ನು ನೋಡಿ ತಿಳ್ಕೊಳ್ತಾ ಇದ್ವಿ. ಹ್ಮ್. ಈಗ ಹಾಗೆ ಆಗುದಿಲ್ಲ. ಅವರಿಗೆ ನಾವು ಹೇಳ್ಕೊಡ್ಬೇಕು, ಇದು ಹೀಗೆ, ಹೌದು. ಇದು ಯಾಕೆ ಹೀಗೆ ಆಗ್ತದೆ, ಹೀಗಾದ್ರೆ ಹೇಗಾಗ್ತದೆ, ಹ್ಮ್. ಇದಕ್ಕೆ ನಾವು ಏನು ಮಾಡಬೇಕು, ಎಲ್ಲವನ್ನು ಬಿಡಿಸಿ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಅವರಿಗೆ ವ್ಯವಧಾನ ಇಲ್ಲ, ಹೌದು. ಪುರುಸೋತಿಲ್ಲ ಓದಲಿಕ್ಕೆ. Correct. ಇದು ನಮ್ಮ ವೈದ್ಯಕೀಯ ವಿಜ್ಞಾನ ಓಡ್ತಾ ಉಂಟು, ಓಡ್ತಾ ಉಂಟು. ಎಲ್ಲ ಕಡೆ ಸಂಶೋಧನೆ ಆಗ್ತದೆ, ಹೌದು. ಹೊಸ ಹೊಸ ವಿಷಯ ಬರ್ತದೆ. ಹೌದು. ನಾಳೆ ವಿಷಯ, ಇವತ್ತು ಹೇಳಿದ ವಿಷಯ ನಾಳೆ ಕೇಳುವಾಗ ಅನುಮಾನಾಸ್ಪದ ಆಗ್ತದೆ, ಹೌದು. ಇಲ್ಲ ಹೊಸದಾಗಿ ಬರ್ತದೆ. ಹೌದು. ಹೀಗಾಗಿ ಕಲಿಯೋ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ತದೆ. ನನಗೆ ಇದರಲ್ಲಿ ಒಂದು ಡೌಟ್ ಉಂಟು. ಈಗ ಈ ಹೊಸ ಯುಗದಲ್ಲಿ ಎಂತಾಗಿದೆ ಅಂತ ನೀವು ಹೇಳಿದಾಗೆ ತುಂಬಾ ಜ್ಞಾನ ಕಲೀಲಿಕ್ಕೆ ಉಂಟು, ಹಾಗೆ ತುಂಬಾ ಜ್ಞಾನ ಬರ್ತಾವೂ ಉಂಟು. ಈ ಒಂದು ಸ್ಪೀಡಲ್ಲಿ ಆ ಶ್ರದ್ಧೆ ಮತ್ತೆ ಆ ಪ್ರಿಸೈಸ್ನೆಸ್, ಅಕ್ಯುರಸಿ ಕಡಿಮೆ ಆಗ್ತಾ ಉಂಟಾ ಈ ಸ್ಟೂಡೆಂಟ್ ಹತ್ರ? ಯಾಕಂದರೆ ಪೇಷನ್ಸ್ ಇಲ್ಲ ಈಗ. ಈಗ ಫಾಸ್ಟ್ ಯುಗ. ಈಗ ಮೊದಲು, ಈಗ ನಿಮ್ಮ ಕಾಲದಲ್ಲಿ ಆದರೆ ಹೇಗೆ ಗೊತ್ತುಂಟಾ, ನನಗೆ ಒಂದು ಸಣ್ಣ ಟಾಸ್ಕ್ ಇತ್ತು, ಇಡೀ ದಿವಸ ಕೂತ್ಕೊಂಡು ಆರಾಮದಲ್ಲಿ ಅದನ್ನು ಪ್ರಿಸೈಸ್ ಆಗಿ ಶ್ರದ್ಧೆಯಿಂದ ಮಾಡ್ತಿದ್ದೆವು. ಈಗ ಹಾಗಲ್ಲ, ನನಗೆ ಮುಂದೆ ತುಂಬ ಕೆಲಸ ಉಂಟು, ಮುಂದೆ ತುಂಬ ಜ್ಞಾನ ಉಂಟು ತಗೊಳ್ಳಿಕ್ಕೆ, ಸ್ಪೀಡ್ ಹೋಗಬೇಕು, ಅದೆಲ್ಲ ಟೈಮ್ ಸಹ ಕಡಿಮೆ ಉಂಟು. ಸೊ ಇಂಥ ಸಂದರ್ಭದಲ್ಲಿ ನನಗೆ ಎಲ್ಲಿಯೋ ಅನ್ನಿಸ್ತದೆ ಇದರದ್ದು ಆ ಪ್ರಿಸೈಸ್ನೆಸ್ ಮತ್ತು ಅಕ್ಯುರಸಿ ಕಡಿಮೆ ಆಗುವ ಸಾಧ್ಯತೆ. ನೀವು ಹೇಗೆ ಇದನ್ನು ಗಮನಿಸಿದ್ದೀರಾ? ಇದನ್ನು ಅದು ಹೌದಾ ಅಥವಾ ಅಂಥದ್ದೇನು ಇಲ್ವಾ, ಹೇಗೆ? ನಿಮ್ಮ ಅನಿಸಿಕೆ ಸರಿಯಾದದ್ದೇ. ನಾನು ಅದೇ ಹೇಳಿದ್ನಲ್ಲ, ಈಗಿನ ಹುಡುಗರಿಗೆ ತುಂಬಾ ಕನ್ಫ್ಯೂಷನ್ ಆಗ್ತದೆ. ಹೌದು. ಯಾವುದು ಓದಬೇಕು, ಯಾವುದು ಬಿಡಬೇಕು, ಯಾವುದು ಮಾಡಬೇಕು. ಹೌದು. ಒಂದು ಸೈಡ್ ಕಡೆಯಲ್ಲಿ ನಮ್ಗೆ ಅನ್ಸುತ್ತೆ ಆ ಫೋನ್ ತಗೊಂಡ್ರೆ ಒಳ್ಳೇದು, ಐಫೋನ್ 17 ಬಂತು ಈಗ, ಅದು ತಗೊಳ್ಬೇಕು, ಚಂದ ಕಾಣ್ತದೆ. ಕನ್ಫ್ಯೂಷನ್. ಆದ್ರೆ ಅದರಲ್ಲಿ ಏನೇನು ಕೆಲಸ ಉಂಟು, ಆ ಕೆಲಸ ನಂಗೆ ಪೂರಾ ಬೇಕಾ, ಅದರ ಫಂಕ್ಷನ್ಸ್ ನಂಗೆ ಪೂರಾ ಬೇಕಾ ಬೇಡವಾ, ಅಥವಾ ಬೇಡವಾ, ನನಗೆ ಅನುಕೂಲ ಆದ ಯಾವ್ದು ಉಂಟು, ನನಗೆ ಅನುಕೂಲ ಆದ ಯಾವ ಫೋನಲ್ಲಿ ಅದು ಉಂಟು. ಅದರ ಬ್ಯಾಟ್ರಿ ಬರೀ 12 ಗಂಟೆ ಅಷ್ಟೇ ಬರೋದು, ನೀವು 24 ಗಂಟೆ ಬೇಕು ಮನೆಗೆ ವಾಪಸ್ ಬರ್ಲಿಕ್ಕೆ, ಆಗುದಿಲ್ಲ. ಹೀಗೆ ಆ ಥರ ಸಮಸ್ಯೆ ಇರುವಾಗ ನಾವು ಅವರಿಗೆ ಮಾರ್ಗದರ್ಶನ ಕೊಡಬೇಕು. ನೀನು ಇದನ್ನು ಓದು, ಇದನ್ನು ಕಲಿ, ಇದರ ಮುಂದೆ ನೀನು ಕಲಿಬಹುದು, ಮುಂದಿನ ಹಂತದಲ್ಲಿ ನೀನು ಅದಕ್ಕೆ ಹೋಗು, ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡ. ಯಾಕಂದ್ರೆ ತುಂಬಾ ಕನ್ಫ್ಯೂಷನ್ ಅವರಿಗೆ, ಯಾವ್ದು ಓದಬೇಕು, ಯಾವ್ದು ಬಿಡಬೇಕು, ಶುರುವಿಂದ ಎಲ್ಲಿಂದ ಶುರು ಮಾಡಬೇಕು, ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವು ರೋಡ್ ಮ್ಯಾಪ್ ಇಲ್ಲ. ತುಂಬಾ ವಿಷಯ ಒಂದೇ ಸಲ ಬರುವಾಗ ಕಷ್ಟ ಆಗ್ತದೆ. ಬಟ್ ಈಗಿನ ಸ್ಟೂಡೆಂಟ್ಸಿಗೆ ನಿಷ್ಠೆ ಉಂಟಾ? ಈಗ ನೀವು ನೋಡಿದ ಹಾಗೆ ಅಂದರೆ ಅವರು ಆ್ಯಕ್ಚುಲಿ ಇಷ್ಟಪಟ್ಟು ಬರುವುದಾ ಅಥವಾ ಹಿರಿಯರ ಪ್ರೆಷರಿಗೆ ಬರುವಂಥದ್ದು? ನೀವು ಇದನ್ನು ಈಗ ಸಮಾಜದಲ್ಲಿ ಹೇಗೆ ನೋಡ್ತಾ ಇದ್ದೀರಿ? ಯಾಕಂದರೆ ನಿಮಗೆ ತುಂಬ ಸ್ಟೂಡೆಂಟ್ಸ್ ಇರ್ಬೋದು, ಸೊ ಹಾಗಾಗಿ ನೀವು ಇದನ್ನು ಅಬ್ಸರ್ವ್ ಮಾಡಿದ್ದೀರಾ? ಯಾವಾಗಲೂ ಸಮಾಜದಲ್ಲಿ ಎಲ್ಲ ಥರದ ಮನುಷ್ಯರು ಇದ್ದಾರೆ. ಮಿಕ್ಸಪ್. ಅವಾಗಲೂ ತುಂಬ ನಿಷ್ಠೆಯಿಂದ ಬರುವವರಿದ್ರು, ಅವಾಗಲೂ ಅಪ್ಪ ಅಮ್ಮನ ಒತ್ತಾಯಕ್ಕೆ ಬರುವವರಿದ್ರು. ಕೆಲವರಿಗೆ ಆಮೇಲೆ ನಿಷ್ಠೆ ಬರ್ತದೆ. ಕೆಲವು ಸಲ ಸ್ವಲ್ಪ ಅದ್ರಲ್ಲಿ ಹೋದ ನಂತರ ಇದ್ರಲ್ಲಿ ಸ್ವಲ್ಪ ರುಚಿ ಉಂಟು, ಇಂಟ್ರೆಸ್ಟ್ ಬರ್ತದೆ, ಹಾಗೆ ಮುಂದೆ ಹೋಗ್ತದೆ. ಅಂತ ಚಾನ್ಸಸ್ ತುಂಬ ಉಂಟು, ಎಲ್ಲರೂ ಇದ್ದಾರೆ. ಆದ್ರೆ ಈಗ ನಿಮಗೆ ಅವಕಾಶಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆಸಕ್ತಿ ಇರುವವರು ಸ್ವಲ್ಪ ಪ್ರಪೋರ್ಷನೇಟ್ಲಿ ತಮಾಷೆಯಲ್ಲಿ ಕಮ್ಮಿ ಅಂತ ಕಾಣಿಸ್ತದೆ. ಯಾಕಂದ್ರೆ ಒಂದು ಈ ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಇದರಿಂದ ಒತ್ತಡಗಳು ಜಾಸ್ತಿ. ಇದು ಮಾಡಿದ್ರೆ ಚಂದ, ಇದು ಮಾಡಿದ್ರೆ ಒಳ್ಳೆಯದು, ನನಗೆ ಮರ್ಯಾದೆ ಜಾಸ್ತಿ, ಅದಕ್ಕೆ ನಾನು ಇದು ಮಾಡಬೇಕು. ಆದ್ರೆ ನನಗೆ ಮಾಡಲಿಕ್ಕೆ, ಕಷ್ಟಪಡಲಿಕ್ಕೆ ಅಷ್ಟು ಆಸಕ್ತಿ ಇಲ್ಲ. ಇದೆಲ್ಲ ಸ್ವಲ್ಪ ಇದ್ದದ್ದೇ. ಆಗ ನಾವು ಸ್ವಲ್ಪ ಅವರನ್ನು ಕೈ ಹಿಡಿದು ನೋಡು ಮರ, ಇದು ಹೀಗೆ ಮಾಡಬೇಕು, ಇದು ಮಾಡಿದಂಗೆ ಒಳ್ಳೆದಾಗ್ತದೆ, ಸ್ವಲ್ಪ ಇದು ಮಾಡದಿದ್ರೆ ಕಷ್ಟ ಆಗ್ತದೆ ಮುಂದೆ. ಮತ್ತೆ ಕೆಲವು ಸಲ ನಾವೇ ಜಾಸ್ತಿ ಆಸಕ್ತಿ ತಗೊಂಡು ಅವರಿಗೆ ಕೂತ್ಕೊಳಿಸಿ ಹೇಳಿಕೊಡ್ತೇವೆ, ಹೀಗೆ ಮಾಡು, ಇದು ಕಲಿ, ನೀವು ಓದದಿದ್ರು ಪರವಾಗಿಲ್ಲ, ನಾ ಹೇಳಿದ್ದನ್ನು ಕೇಳಿ ಅರ್ಥ ಮಾಡಿಕೊ ನೀನು ಅಂತೇಳಿ ಮಾಡ್ಬೇಕಾಗ್ತದೆ. ಅದು ಸ್ವಲ್ಪ ಈಗಿನ ಪರಿಸ್ಥಿತಿಯಲ್ಲಿ ಅಗತ್ಯ ಬೀಳ್ತದೆ. ಎರಡನೇದು ಏನಂದ್ರೆ, ಒಂದು ನಮ್ಮ ಕಾನ್ಸಂಟ್ರೇಷನ್, ಎಷ್ಟು ಹೊತ್ತು ನಾವು ಆ ವಿಷಯದ ಬಗ್ಗೆ ವಿಚಕ್ಷಣೆ ಮಾಡಬಹುದು, ಆ ಅವಧಿ ಕಮ್ಮಿ ಆಗ್ತಾ ಹೋಗ್ತಾ ಇದೆ. ಈ ಮೊಬೈಲ್ ಫೋನ್ ಟಿವಿ ಬಂದದ್ರಿಂದ ಒಂದೇ ವಿಷಯವನ್ನು ಜಾಸ್ತಿ ಹೊತ್ತು, ನೀವು ಹೇಳ್ತೀರಿ ಒಂದೇ ವಿಷಯ ಅದೇ ಮಾಡ್ತಿದ್ದೆ, ಈಗ ಮಾಡ್ಲಿಕ್ಕೆ ಆಗುದಿಲ್ಲ. ಅಷ್ಟು ಫೋಕಸ್ ಇಲ್ಲ, ಅಟೆನ್ಷನ್ ಸ್ಪ್ಯಾನ್ ಕಮ್ಮಿ ಆಗಿದೆ.
ಮೊದಲು ಹೇಳ್ತಿದ್ರು 40 ನಿಮಿಷದವರೆಗೆ ನೀವು ಕ್ಲಾಸ್ ತಗೊಳ್ಬೋದು, ಅಲ್ಲಿವರೆಗೆ ಮಕ್ಕಳು ಕೇಳ್ತಾರೆ ಅಂತ. ಆಮೇಲೆ ಇತ್ತೀಚೆಗೆ ಒಂದು 15 ವರ್ಷದಿಂದ ಹೇಳಲಿಕ್ಕೆ ಶುರು ಮಾಡಿದ್ರೆ 20 ನಿಮಿಷದ ನಂತರ ನೀವು ಜಾಸ್ತಿ ಕ್ಲಾಸ್ ಮಾಡಿದರೆ ಮಕ್ಕಳಿಗೆ ಅದರಲ್ಲಿ ಆಸಕ್ತಿ ಹೊರಟೋಗ್ತದೆ ಅಂತ. ಈಗ ಎಲ್ಲಿವರೆಗೆ ಬಂದಿದೆ ಅಂದರೆ 2 ನಿಮಿಷ. ಈಗ ನೀವು ಅಡ್ವರ್ಟೈಸ್ಮೆಂಟ್ ನೋಡ್ಬೋದು. ಹೌದು ಹೌದು. ಈ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಈಗಿನ ಏನಂದ್ರೆ 20 ಸೆಕೆಂಡ್ಗಿಂತ ಜಾಸ್ತಿ ಮಾಡಬಾರ್ದು. ಕರೆಕ್ಟ್. 20 ಸೆಕೆಂಡ್ ನಂತರ ನೋಡುದೇ ಇಲ್ಲ ಅಂತ. ಅದು ಸ್ಕಿಪ್ 5ರಿಂದ 10 ಸೆಕೆಂಡ್ ಮಾಡಿದ್ರೆ ಮಾತ್ರ ಕರೆಕ್ಟ್ ನೀವು ಅದನ್ನು ಅಷ್ಟರೊಳಗೆ ನೀವು ಅದು ಏನು ನಿಮಗೆ ಏನು ಹೇಳಬೇಕಂತ ಹೇಳಿಕೊಡ್ಬೇಕು. ಎಕ್ಸಾಕ್ಟ್. ಈಗ ಅಡ್ವರ್ಟೈಸ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದು 5ರಿಂದ 10 ಸೆಕೆಂಡಲ್ಲಿ ಆಗಬೇಕು, ಜಾಸ್ತಿ ಅಂದರೆ 20 ನಿಮಿಷ 20 ಸೆಕೆಂಡ್. ಮೊದಲು ನೋಡಿ ರಾಮಾಯಣ ಧಾರಾವಾಹಿ ನೋಡುವಾಗ 2 ನಿಮಿಷದ್ದು 5 ನಿಮಿಷದ್ದು ಕೆಲವು ಸಲ ಬರ್ತಿತ್ತು. ಅಷ್ಟು ದೊಡ್ಡ ಅಡ್ವರ್ಟೈಸ್ಮೆಂಟ್. ನಾವು ಇನ್ನೊಂದು ಎಪಿಸೋಡಿಗೆ 1 ವಾರ ಕಾಯ್ತಾ ಇದ್ದೆವು. ಈಗ ಯಾರು ನೋಡದೇ ಇಲ್ಲ. ಹಾಗೆ ಅದರಿಂದಾಗಿ ಅದು ನಮ್ಮ ಮೆದುಳಿನ ಮೇಲೆ ಪರಿಣಾಮ ಉಂಟು. ಹಾಗೆ ನಾವು ಮಕ್ಕಳಿಗೆ ಕೂಡ ಹೇಳಿಕೊಡುವಾಗ ಕೂಡ ಅದೇ ರೀತಿಯಲ್ಲಿ ನಾವು ಅವರನ್ನು, ಈಗ ನಮಗೆ ಆಶ್ಚರ್ಯ ಆಗ್ತದೆ, ನಾವು ಒಂದು ಧಾರಾವಾಹಿ ಒಂದೊಂದು ಎಪಿಸೋಡಿಗೆ 1 ವಾರ ಕಾಯ್ತಿದ್ದೇವೆ ಅಂತ ಹೇಳಿ. ಅಷ್ಟು. ನೀವು ಈಗ ಲಾಸ್ಟಿಗೆ ಒಂದು ಇದನ್ನು ಕಂಪ್ಲೀಟ್ ಮಾಡೋ ಮೊದಲು ನನಗೆ ಒಬ್ಬರು ಡಾಕ್ಟ್ರು ಹೇಳಿದ ವಿಷಯ ನನಗೆ ಇವತ್ತು ಯಾವಾಗಲೂ ನಾನು ಇಟ್ಕೊಳ್ತೇನೆ, ಯಾಕಂದರೆ ನಾನು ಅದನ್ನು ಮರೆಯುವುದಿಲ್ಲ. ನಮ್ಮದೊಂದು ನನ್ನ ಮಿಸ್ಸಸ್ಸಿಗೆ ಒಂದು ಆಪ್ರೇಷನ್ ಆಗಿ ಎಲ್ಲ ಆದಮೇಲೆ ನಾನು ಡಾಕ್ಟ್ರಿಗೆ ಒಂದು ಥ್ಯಾಂಕ್ಸ್ ಡಾಕ್ಟ್ರೆ ಅಂತ ಹೇಳುವಾಗ ಅವರು ಒಂದು ಮಾತು ಹೇಳಿದರು ನನಗೆ. ಥ್ಯಾಂಕ್ಸ್ ನೀವು ನನಗೆ ಓಕೆ, ನನಗಿಂತ ಸಹ ಅಲ್ಲಿ ಆಪ್ರೇಷನ್ ಥಿಯೇಟ್ರಲ್ಲಿ ನರ್ಸಸ್ ಇರ್ತಾರೆ. ನಾವು ಆಪ್ರೇಷನ್ ಮಾಡ್ತೇವೆ ಹೋಗ್ತೇವೆ, ಮತ್ತು ನಾವು ಸೀದಾ ಹೋಗ್ತೇವೆ. ಅಲ್ಲಿ ಅದನ್ನೆಲ್ಲ ಕ್ಲೀನ್ ಮಾಡೋದು, ಅವರು ಆ ಬ್ಲಡ್ಡಿಗೆ ಎಕ್ಸ್ಪೋಸ್ ಆಗ್ತಾರೆ, ಅವರಿಗೆ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ದೇ ಆರ್ ಮೋರ್ ಟೆಂಪ್ಟೆಡ್ ಟು ರಿಸ್ಕ್, ಅಂದರೆ ಅವರು ಜಾಸ್ತಿ ರಿಸ್ಕಿಗೆ ಎಕ್ಸ್ಪೋಸ್ ಆಗ್ತಾರೆ. ಸೊ ಹಾಗಾಗಿ ನೀವು ಅವರಿಗೆ ಕೂಡ ಥ್ಯಾಂಕ್ಸ್ ಹೇಳಬೇಕು, ನನಗೆ ಸಹ ಆಯಿತು. ಮತ್ತು ದೇವರಿಗೆ ನಮ್ಮದು ಬರೆಯೋದು ಪೆನ್ನು ಮಾತ್ರ, ಬರೆಸೋದು ಅವ ಅಂತ ಡಾಕ್ಟ್ರೊಂದು ಹೇಳಿದರು. ಸೊ ಆಗ ಆ್ಯಕ್ಚುಲಿ ನನಗೆ ಆಗಲೇ ರಿಯಲೈಸ್ ಆದದ್ದು, ಯಾಕಂದರೆ ಹೌದಲ್ವ ಅವ್ರು ಹೇಳಿದ್ದು ಕರೆಕ್ಟ್, ಯಾಕಂದರೆ ಇದರಲ್ಲಿ ತುಂಬ ಜನ ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಇದೊಂದು ಯಾವುದೇ ಒಂದು ಪ್ರೊಫೆಷನಲ್ಲಿ ಇದರ ಬ್ಯಾಕ್ಗ್ರೌಂಡಲ್ಲಿ ಏನಾಗ್ತದೆ ಅಂಥೇಳಿ ನಮಗೆ ಏನು ಗೊತ್ತಿರೋದಿಲ್ಲ ಆ್ಯಕ್ಚುಲಿ. ಸೊ ನೀವು ಇಷ್ಟು ನಮಗೆ ಸಾಧಾರಣ 1 ಗಂಟೆ ಅಥವಾ 1 ಗಂಟೆಗಿಂತ ಜಾಸ್ತಿ ಆಯಿತು ಇವತ್ತು ನೀವು ಊಟ ಸಹ ಮಾಡದೆ ಕೂತ್ಕೊಂಡಿದ್ದೀರಿ. ಈಗ ರಾತ್ರಿ ನಾವು ಬಂದು ಶೂಟ್ ಮಾಡ್ತಾ ಇದ್ದೇವೆ. ಸೊ ನೀವು ನಿಮ್ಮ ಅಮೂಲ್ಯವಾದ ಈ ಟೈಮನ್ನು ನಮಗೆಲ್ಲರಿಗೆ ವೀಕ್ಷಕರಿಗೋಸ್ಕರ ಕೊಟ್ಟು ನಮ್ಮ ಒಂದು ಸಮಾಜದ ಚಿತ್ಪಾವನ ಸಮಾಜದಲ್ಲಿ ಇಂಥ ಒಂದು ಪ್ರತಿಭೆಗಳು ಇದ್ದಾರೆ ಅಥವಾ ಇಂಥ ಅಚೀವ್ಮೆಂಟ್ ಮಾಡಿದವರು ಸಹ ಇದ್ದಾರೆ ಅಂತೇಳಿ ಒಂದು ಪರಿಚಯ ಮಾಡಲಿಕ್ಕೋಸ್ಕರ ನಾವು ಇದನ್ನು ಮಾಡ್ತಾ ಇದ್ದೇವೆ. ಸೊ ಹಾಗೆ ನೀವು ಈ ವೈದ್ಯಕೀಯ ವೃತ್ತಿದ್ದು ಎಲ್ಲ ಒಂದು ಒಳಗು ಹೊರಗು ಎಲ್ಲವನ್ನು ಹೇಳಿ ನಮ್ಮ ವೀಕ್ಷಕರಿಗಿದ್ದಂಥ ಒಂದು ಎಲ್ಲ ಡೌಟ್ಗಳನ್ನು ಸಹ ಒಂದು ಕ್ಲಿಯರ್ ಮಾಡಿದ್ದೀರಿ. ಸೊ ಹಾಗಾಗಿ ನಿಮಗೆ ಅನಂತ ಧನ್ಯವಾದಗಳು. ಒಂದು ಎರಡನೇದು, ನಿಮ್ಮ ವೃತ್ತಿ ಜೀವನ ಹೀಗೆ ಮುಂದುವರಿದು ಇನ್ನೂ ಕೂಡ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ನಿಮಗೆ ಇನ್ನೂ ಕೂಡ ಇದರಲ್ಲಿ ತುಂಬ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿ ಅಚೀವ್ಮೆಂಟ್ ಮಾಡಿ ಇನ್ನೂ ಕೂಡ ಮುಂದೆ ನೀವು ಅಭಿವೃದ್ಧಿ ಆಗುವ ಹಾಗೆ ಅವನು ಅನುಗ್ರಹ ಮಾಡಲಿ ಅಂತೇಳಿ ನಮ್ಮ ವೀಕ್ಷಕರ ಪರವಾಗಿ, ಸುದ್ದಿ ಸುವಿಧಾದ ಪರವಾಗಿ ನಮ್ಮ ಎಲ್ಲರದ್ದು ಆಶಯ ಮತ್ತು ಆ ದೇವರ ಹತ್ರ ಪ್ರಾರ್ಥನೆ. ನಿಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ಸುದ್ದಿ ಸುವಿಧಾ ವೀಕ್ಷಕರಿಗೆ ನನ್ನ ಧನ್ಯವಾದಗಳು. ನಮ್ಮ ಈ ಸಣ್ಣ ಸಮಾಜಮುಖಿ ಪ್ರಯತ್ನದ ಬಗ್ಗೆ ಇಷ್ಟು ದೀರ್ಘವಾಗಿ ಮಾತಾಡಿ ಒಂದು ಸಂದೇಶವನ್ನು ಸಮಾಜಕ್ಕೆ ಕಳಿಸುವಂಥ ಉತ್ತಮ ಕಾರ್ಯ ಮಾಡ್ತಾ ಇದ್ದೀರಿ. ಸುದರ್ಶನ್ ಚಿಪ್ಲೂನ್ಕರ್ ಅವರು ಮತ್ತು ಅವರ ಧರ್ಮಪತ್ನಿ ಸೇರಿಕೊಂಡು ನಿಮಗೆ ಅನಂತ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ಇಂಥ ಕಾರ್ಯಕ್ರಮ ತುಂಬ ಆಗಲಿ. ಇದು ಜನಗಳನ್ನು ಪರಿಚಯ ಮಾಡುವುದಲ್ಲದೆ ಇದರಲ್ಲಿ ಒಳ್ಳೆಯ ವಿಷಯಗಳನ್ನು ನೀವು ಪರಿಚಯಿಸ್ತಾ ಇದ್ದೀರಿ. ಅದು ಭಾರಿ ಉತ್ತಮವಾದ ಕಾರ್ಯಕ್ರಮ, ಇದು ಒಳ್ಳೆಯ ಕೆಲಸ. ಇದು ತುಂಬ ಜನ ಮಾಡೋದಿಲ್ಲ, ನೀವು ಮಾಡ್ತಾ ಇದ್ದೀರಿ. ಅದೇ ರೀತಿ ನೀವು ತಂಡದ ಬಗ್ಗೆ ಮಾತಾಡಿದಿರಿ. ಈ ಥರ ಒಂದು ವಿಶಾಲ ಮನೋಭಾವ ಇಟ್ಕೊಂಡು ಕೆಲಸ ಮಾಡೋದು ಭಾರಿ ಒಳ್ಳೆಯದು. ಅದರಿಂದ ಸಮಾಜಕ್ಕೆ ಒಳ್ಳೆಯದಾಗ್ತದೆ. ತುಂಬ ಧನ್ಯವಾದಗಳು ಹಾಗೂ ಅಭಿನಂದನೆಗಳು. ನಿಮಗೂ ಕೂಡ ಅತ್ಯಂತ ಜಾಸ್ತಿ ಯಶಸ್ಸು ಸಿಗಲಿ ಈ ವಿಷಯದಲ್ಲಿ, ತುಂಬ ಜನರಿಗೆ ತಲುಪುವಂತ ಆಗಲಿ, ನಿಮ್ಮ ಜನಪ್ರಿಯತೆ ಜಾಸ್ತಿ ಆಗಲಿ, ತುಂಬ ಜನಗಳು ಈ ಯೂಟ್ಯೂಬ್ ಚಾನಲನ್ನು ನೋಡಲಿ ಅಂತ ಆಶಿಸಿಕೊಂಡು ನಮ್ಮ ಎಲ್ಲರ ಪರವಾಗಿ ನಿಮಗೊಂದು ಅನಂತ ಧನ್ಯವಾದಗಳು. ಹಾಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಬಯಸ್ತೇನೆ. ಇವರು ಶ್ರೀಪಾದ್ ಮೆಹಂದಳೆ ಅವರು ನಮ್ಮ ಚಿತ್ಪಾವನ ಸಮಾಜದವರಿಗೆ ಮಾತ್ರ ಅಲ್ಲ, ಪರಿಚಯದವರಿಗೆ ತುಂಬ ನಾವು ನೋಡಿದೆ ಅವರು ಹೆಲ್ಪ್ ಮಾಡಿದ್ದಾರೆ. ಅಂದರೆ ನಮ್ಮ ದೇರಳಕಟ್ಟೆಗೆ ಯಾರು ಅಡ್ಮಿಟ್ ಆದರೆ ಸಹ ಅವರಿಗೆ ಒಂದು ಫೋನ್ ಮಾಡಿದರೆ ಸಾಕು, ಅವರಿಂದ ಆಗುವಂಥ ಯಾವ ಸಹಾಯವನ್ನು ಕೂಡ ಅವರು ಮಾಡ್ತಾರೆ. ಯಾಕಂದರೆ ನಾವು ತುಂಬ ಸಲ ಕೇಳಿದ್ದೇವೆ. ಸೊ ಹಾಗಾಗಿ ನಮ್ಮ ಬಾಂಧವರಿಗೆ ಎಲ್ಲರಿಗೆ ನಾವು ಹೇಳುವಂಥದ್ದು, ಏನಾದರೂ ಸಮಸ್ಯೆ ಇದ್ದೆ ಮಂಗಳೂರಿನಲ್ಲಿ ಏನಾದರೂ ಇದ್ದರೆ ಅವರನ್ನು ಖಂಡಿತ ಸಂಪರ್ಕ ಮಾಡ್ಬೋದು. ಅವರು ಯಾವಾಗಲೂ ರೆಡಿ ಇರ್ತಾರೆ. ಯಾಕಂದರೆ ಅವರಿಗೆ ಒಂದು ಸಮಾಜ ಮುಖಿ ಕೆಲಸ ಮಾಡುವಂಥ ಮನೋಭಾವ ಕೂಡ ಉಂಟು. ಚಿತ್ಪಾವನ ಸಂಘದಲ್ಲಿ ಕೂಡ ಅವರು ಆ್ಯಕ್ಟಿವ್ ಆಗಿದ್ದಾರೆ. ಸೊ ಹಾಗಿರುವಾಗ ಇಂತಹ ಪ್ರತಿಭೆಗಳ ಉಪಯೋಗವನ್ನು ನಾವು ಉಪಯೋಗಿಸಿಕೊಳ್ಳೋಣ ಅಂತ ನಾನು ಈ ಮೂಲಕ ಜನರಿಗೊಂದು ಹೇಳ್ತಾ ಇದ್ದೇನೆ. ಮತ್ತೇನು ಅಂತ ಹೇಳಿದರೆ, ನಮ್ಮದು ಸುದ್ದಿ ಸುವಿಧಾ ಯೂಟ್ಯೂಬ್ ಚಾನಲ್ನ ಒಟ್ಟಿಗೆ ಸುದ್ದಿ ಸುವಿಧಾ ವೆಬ್ಸೈಟ್ ಕೂಡ ಇದೆ. ಆ ವೆಬ್ಸೈಟಲ್ಲಿ ನಮ್ಮ ಚಿತ್ಪಾವನ ಬಾಂಧವರಾದ ಎಲ್ಲ ಚಿತ್ಪಾವನ ಸಂಘಗಳ ಆಗು ಹೋಗುಗಳನ್ನು ಆ್ಯಸ್ ಎ ನ್ಯೂಸ್ ನಾವು ಅಪ್ಲೋಡ್ ಮಾಡ್ತಾ ಇದ್ದೇವೆ ಟೈಮ್ ಟು ಟೈಮ್.
ಸೊ ನೀವು ಎಲ್ಲ ಕಡೆಯಿಂದ ಆಗಿಂದ ಏನಾದರೂ ಒಂದು ಕಾರ್ಯಕ್ರಮಗಳಿರಲಿ, ಇವೆಂಟ್ಸ್ ಇರಲಿ, ಅದನ್ನು ನಮಗೆ ನೀವು ಕಳಿಸಿದರೆ ವಿತ್ ಫೋಟೋಸ್, ನಾವು ವಿತ್ ಫೋಟೋಸ್ ವೆಬ್ಸೈಟಲ್ಲಿ ಹಾಕ್ತೇವೆ, suddhisuvidha.in ಅಂತೇಳಿ. ಈಗ ಸದ್ಯಕ್ಕೆ ನಾವು ಒಂದು ಮ್ಯಾಟ್ರಿಮೋನಿ ಕೂಡ ಲಾಂಚ್ ಮಾಡಿದ್ದೇವೆ. ಮ್ಯಾಟ್ರಿಮೋನಿ ಮಾತ್ರ ಆಲ್ ಬ್ರಾಹ್ಮಿನ್ಸ್, ಎಲ್ಲ ಬ್ರಾಹ್ಮಣರಿಗೆ ಅದು ಓಪನ್ ಆಗಿದೆ. ಅದನ್ನು ನಾವು ಫ್ರೀಯಾಗಿ ಈಗ ಕೊಡ್ತಾ ಇದ್ದೇವೆ. ಒಂದು 6 ತಿಂಗಳು ಅಥವಾ 8 ತಿಂಗಳು ಏನಾದರೂ ಬಗ್ಸ್ ಇದೆಯಾ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಟೆಸ್ಟ್ ಮಾಡೋದಕ್ಕೋಸ್ಕರ ಫ್ರೀ ಕೊಡ್ತಾ ಇದ್ದೇವೆ. ಆಮೇಲೆ ಒಂದು ನಾಮಿನಲ್ ಚಾರ್ಜ್ ಮಾಡಿ ಅದನ್ನು ಮ್ಯಾಟ್ರಿಮೋನಿಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಇದರ ಎಲ್ಲದರ ಉಪಯೋಗವನ್ನು ಎಲ್ಲ ವೀಕ್ಷಕರು ನಮ್ಮ ಸಮಾಜ ಬಾಂಧವರು ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಸ್ತಾ ಇದ್ದೇನೆ. ಹಾಗೆ ಯಾರಿಗಾದರೂ ಬಿಸ್ನೆಸ್ ಮಾಡುವವರಿಗೆ ಅಥವಾ ಎಂಟರ್ಪ್ರನರ್ಸಿಗೆ ಏನಾದರೂ ತಮ್ಮ ಪ್ರಾಡಕ್ಟನ್ನು ಪ್ರಮೋಟ್ ಮಾಡಬೇಕು ಅಂತ ಹೇಳಿದರೆ ನಮ್ಮ ಈ ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಮೋಷನ್ ಕೂಡ ಮಾಡ್ಬೋದು. ನನ್ನ ನಂಬರ್ ಇದೆ, ನನ್ನನ್ನು ಸಂಪರ್ಕಿಸಿದರೆ ಅದಕ್ಕೆ ಕೂಡ ಅವಕಾಶಗಳಿದೆ. ಈ ರೀತಿ ನಾವು ಬೆಳೆಯೋಣ, ನಮ್ಮೊಂದಿಗೆ ನಾವು ಎಲ್ಲರನ್ನೂ ಬೆಳೆಸೋಣ ಅಂತ ಹೇಳಿ ನಾವು ಈ ಒಂದು ಸಂದರ್ಶನಕ್ಕೆ ವಿರಾಮವನ್ನು ಹೇಳ್ತಾ ಇದ್ದೇವೆ. ನಮಸ್ಕಾರ. ನಮಸ್ಕಾರ.